ಯಾವ ಔಷಧಿಗಳನ್ನು ತೆಗೆದುಕೊಂಡ್ರೂ ಕೂಡ ಆಕೆಗೆ ಗುಣ ಆಗಲ್ಲ. ವಾಕ್ಯ ಹೇಳುತ್ತೆ, ಆಕೆ ಮಾಡಿದಂಥ ಖರ್ಚು, ಆಕೆ ನೋಡಿದಂಥ ವೈದ್ಯರು, ಆಕೆ ತೆಗೆದುಕೊಂಡಂಥ ಮೆಡಿಸಿನ್ ಆಕೆಯ ರೋಗವನ್ನು ದಿನೇ ದಿನ ಇನ್ನೂ ಹೆಚ್ಚು ಮಾಡ್ತೇ ಹೊರತು ಕಡಿಮೆ ಆಗಿಲ್ಲ. ಆದರೆ ಅವಳ ಒಳಗಡೆ ಒಂದು ನಂಬಿಕೆ ಬಂತು, ನಾನು ಹೆಂಗಾದರೂ ಹೋಗಿ ಯೇಸುವಿನ ಬಟ್ಟೆ ಮುಟ್ಟಬೇಕು, ನಾನು ಹೇಗಾದರೂ ಹೋಗಿ ಯೇಸುವಿನ ಬಟ್ಟೆಯನ್ನು ಮುಟ್ಟಬೇಕು. ಅಂದರೆ ಅವಳ ಒಳಗಡೆ ಒಂದು ನಿರೀಕ್ಷೆ ಮತ್ತು ಭಯಕ್ಕೆ, ನಾನು ಹೇಗಾದರೂ ಮಾಡಿ ಯೇಸುವಿನ ಮುಂದೆ ಹೋಗಬೇಕು. ಅರ್ಥ ಆಗ್ತಾ ಇದೆಯಾ? ನಾನು ಹೇಗಾದರೂ ಮಾಡಿ ಯೇಸುವಿನ ಹತ್ರ ಹೋಗಬೇಕು, ನಾನು ಯೇಸುವನ್ನ ಮುಟ್ಟಬೇಕು, ನನ್ನ ಕಣ್ಣೀರು ಯೇಸುವನ್ನ ಮುಟ್ಟಬೇಕು, ನನ್ನ ಕೂಗು ಯೇಸುವನ್ನ ಮುಟ್ಟಬೇಕು, ನನ್ನ ಪ್ರಾರ್ಥನೆ ಯೇಸುವನ್ನ ಮುಟ್ಟಬೇಕು. ಯೇಸುವನ್ನ ಮುಟ್ಟುವುದಾದರೆ ಯೇಸು ನನ್ನ ಗುಣಪಡಿಸ್ತಾರೆ, ಯೇಸು ನನ್ನ ವಿಷಯಗಳ ಮೇಲೆ ಬಿಡುಗಡೆ ಮಾಡ್ತಾರೆ ಎಂಬ ನಂಬಿಕೆಯಲ್ಲಿ ಆಕೆ ಹೋದ್ಲು. ಜನರ ದೊಡ್ಡ ಗುಂಪು, ಆ ಜನರ ಗುಂಪನ್ನು ಕೂಡ ಆಕೆ ಲೆಕ್ಕ ಹಾಕಿಲ್ಲ, ಅದನ್ನು ದೊಡ್ಡದಾಗಿ ಪರಿಗಣಿಸಿಲ್ಲ. ಹೇಗೋ ಏನೋ ಹೇಗೋ ಮಾಡಿ ಹೋಗಿ ಯೇಸುವಿನ ವಸ್ತ್ರವನ್ನ ಮುಟ್ಟಿದ್ಲು. ಯೇಸುವಿನ ವಸ್ತ್ರವನ್ನ ಮುಟ್ಟಿದ್ಲು. ಯೇಸುವಿನ ವಸ್ತ್ರ ಮುಟ್ಟಿದ ತಕ್ಷಣವೇ ದೇವರ ವಾಕ್ಯ ಹೇಳ್ತದೆ, ಆತನೊಳಗಿಂದ ಒಂದು ಶಕ್ತಿ ಹೊರಗಡೆ ಬಂತಂತೆ. ನಿನ್ನ ಮನೆಯಲ್ಲೇ ಪ್ರಾರ್ಥನೆ ಮಾಡ್ಕೊಂಡು ಬರೋ ಸಮರ್ಪಣೆ ನಿನ್ನ ಆಲಯದ ಒಳಗಡೆ ಬಂದು ಕುತ್ಕೊಂಡಿದ್ದ ತಕ್ಷಣ ಆ ಸಮರ್ಪಣೆ, ಆ ದಾಹ, ಆ ವೈರಾಗ್ಯ ಯೇಸುವನ್ನ ಮುಟ್ಟುವಂಥದ್ದಾಗಿರ್ಬೇಕು. ಅರ್ಥ ಆಗ್ತಾ ಇದೆಯಾ? ನಿದ್ದೆ ಬರ್ತಾ ಇದೆಯಾ? ನೀವು ನಿದ್ದೆ ಮಾಡಿದ್ರೆ ಶ್ರದ್ಧೆಯಿಂದ ಕೇಳಿದ್ರೆ ಬೇಗ ನಿಲ್ಲಿಸ್ತೀನಿ. ನಿಮ್ಮ ಕಣ್ಣುಗಳು ಸ್ವಲ್ಪ ಹೋಯಿತು ಅಂದರೆ ಇನ್ನು ಅರ್ಧ ಗಂಟೆ ಎಕ್ಸ್ಟ್ರಾ ಆಗ್ತದೆ. ಅಲ್ಲೇಲೂಯ. ಆಕೆ ವೈರಾಗ್ಯದಿಂದ, ದಾಹದಿಂದ, ಆಸಕ್ತಿಯಿಂದ, ನಿರೀಕ್ಷೆಯಿಂದ ನಾನು ಹೋಗಿ ಯೇಸುವನ್ನ ಮುಟ್ಟಬೇಕು. ಆಕೆ ಬಂದು ಯೇಸುವಿನ ವಸ್ತ್ರವನ್ನ ಮುಟ್ಟಿದ್ಲು. ವಾಕ್ಯ ಹೇಳುತ್ತೆ, ಯೇಸುವನ್ನ ಮುಟ್ಟಿದ ಕೂಡಲೇ ಯೇಸುವಿನ ಒಳಗಡೆ ಇದ್ದಂಥ ಒಂದು ಶಕ್ತಿ ಅವಳಿಗಾಗಿ ಹೊರಗಡೆ ಬಂತಂತೆ. ಯೇಸುವಿನ ಒಳಗಡೆದ ಶಕ್ತಿ ಹೊರಗಡೆ ಬಂದ ತಕ್ಷಣ ಅವಳಿಗೆ ಸೌಖ್ಯ. ಹಾಗೆ ಯೇಸು ಮಾತಾಡುವಾಗ ಸುಮ್ಮನೆ ಮಾತಾಡಲ್ಲ, ಅವ್ರು ಮಾತಾಡುವಾಗ ಅವ್ರ ಮಾತಿನಲ್ಲಿ ಶಕ್ತಿ ಪ್ರಕಟ ಆಗುತ್ತೆ. ಆ ಶಕ್ತಿ ಪ್ರಕಟ ಆಗುವಾಗ ಆ ಶಕ್ತಿ ನಿನ್ನ ಮೇಲೆ ಆ ಮುಟ್ಟುವುದಕ್ಕೆ, ತಾಕುವುದಕ್ಕೆ ನೀನು ಪಾತ್ರಳಾಗಿ ನೀನು ಮಾರ್ಪಡಬೇಕು. ಪಾತ್ರನಾಗಿ ನೀನು ಮಾರ್ಪಡಬೇಕಾದ್ರೆ ನಿನ್ನ ಮನೆ ಬಿಡುಕಕ್ಕಿಂತ ಮುಂಚೆನೆ ಮನೆಯಲ್ಲಿ ನಿನ್ನ ದೇವರ ಸಮ್ಮುಖದಲ್ಲಿ ಒಂದು ಅರ್ಧ ಗಂಟೆ ಪ್ರಾರ್ಥನೆ ಮಾಡಿ, ದೇವರೇ ನಾನು ನಿನ್ನ ಸನ್ನಿಧಾನಕ್ಕೆ ಹೋಗ್ತಾ ಇದ್ದೇನೆ, ನಿನ್ನ ಮಾತು ನನ್ನ ಮುಟ್ಲಿ, ನಿನ್ನ ಮಾತಿನಲ್ಲಿ ಹೊರಡೋ ಶಕ್ತಿ ನನಗಾಗಿರ್ಲಿ, ಆ ಶಕ್ತಿ ನನಗಾಗಿರ್ಲಿ ಅಂತ ನೀನು ಬಂದಿದ್ರೆ ಖಂಡಿತವಾಗಲು ಇವತ್ತು ಅವನ ಮಾತಿನಲ್ಲಿ ಹೊರಡುವ ಶಕ್ತಿ ನಿನಗಾಗಿರ್ತದೆ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಏನಾಯ್ತು? ಸೋಂಬೇರಿ, ಎದ್ದೇಳು. ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತದೆ, ಸೋಂಬೇರಿಗಳಿಗೆ ಜೋರಾಗಿ ಹೇಳ್ಬೇಕು, ಸೋಂಬೇರಿಗಳಿಗೆ ಬಂದಿದೆ ಒಂದು ದೊಡ್ಡ ವಿಷಯ, ಹೇಳಪ್ಪ. ಅದ ಕುತ್ಕೊಂಡ್ಬೇಡ್ರಿ, ನೀವು ಹಂಗೆ ಕುತ್ಕೊಂಡ್ರು, ನೀವು ಕುತ್ಕೊಂಡಿಲ್ಲ ಅಂದ್ರೆ ನಾನು ಇರೋದೇ ಹೇಳಕ್ಕೆ. ಹಲ್ಲೆಲೂಯ. ಪ್ರಕಟಣೆ ಗ್ರಂಥದಲ್ಲಿ ವಾಕ್ಯ ಹೇಳ್ತದೆ, ದೇವರ ಅಥವಾ ಈ ಪ್ರವಾದನೆ ವಾಕ್ಯಗಳನ್ನ ಓದುವಂಥವರು ಏನಂತೆ ನಿದ್ದೆ ಮಾಡ್ತಾರಂತೆ. ಹಲ್ಲೆಲೂಯ. ಏನ್ ಮಾಡ್ತಾರೆ? ಪ್ರವಾದನೆ ವಾಕ್ಯಗಳನ್ನ ಓದುವಂಥವರು ಧನ್ಯರು, ಕೇಳುವಂಥವರು, ಕೈಗೊಂಡು ನಡೆಯುವಂಥವರು. ಹಲ್ಲೆಲೂಯ. ನೀನು ಕೇಳಿದ್ರೆ ಧನ್ಯರಾಗ್ತೀರಿ, ಓದಿದ್ರೆ ಧನ್ಯರಾಗ್ತೀರಿ, ಅದನ್ನು ಕೈಗೊಂಡು ನಡೆದ್ರೆ ಧನ್ಯರಾಗ್ತೀರಿ. ಕೈಗೊಂಡು ನಡೆಯುವಾಗ ಆ ವಾಕ್ಯದಲ್ಲಿರೋದು ನಿಮಗೆ ಪ್ರಕಟ ಆಗುತ್ತೆ. ಹಲ್ಲೆಲೂಯ. ಅದು ನಿಮಗೆ ಸಿಕ್ಕುತ್ತೆ. ಬರೀ ಓದೋದು ಕೇಳೋದು ಮಾತ್ರ ಅಲ್ಲ, ಕೈಗೊಂಡು ನಡೆಯುವಾಗ ಅದರಲ್ಲಿರುವ ಆಶೀರ್ವಾದ ನಿನ್ನಲ್ಲಿ ನೆರವೇರುತ್ತೆ, ಆ ವಾಗ್ದಾನ ನಿನ್ನಲ್ಲಿ ನೆರವೇರುತ್ತೆ, ಆ ವಾಕ್ಯದಲ್ಲಿರುವ ವಾಗ್ದಾನ ನಿನ್ನಲ್ಲಿ ನೆರವೇರುತ್ತೆ, ಆ ವಾಕ್ಯದಲ್ಲಿರುವಂಥ ಮಹಿಮೆಯ ಕಾರ್ಯ ನಿನ್ನಲ್ಲಿ ನೆರವೇರುತ್ತೆ. ಹಲ್ಲೆಲೂಯ. ಹಲ್ಲೆಲೂಯ. ಕೇಳಕ್ ರೆಡಿನಾ? ಕೈಗೊಂಡು ನಡೆಯಕ್ಕೆ ರೆಡಿನಾ? ಓದಕ್ಕೆ ರೆಡಿನಾ? ಹಲ್ಲೆಲೂಯ. ಯಾಕೋ ಕೆಲವು ಜನರು ನಮ್ಮ ಸಭೆಯಲ್ಲಿ ಒಂದು ಡೈಲಾಗ್ ಕೊಡ್ದಂಗೆ ಹೋಗ್ತಾ ಹೋಗ್ತಾ ರಾಯರ್ ಕೂದ್ರೆ ಆಗ್ತಾ ಇತ್ತು. ಹಲ್ಲೆಲೂಯ. ಹಂಗೆ ಕೆಲವು ಜನರು ಆಲಯಕ್ಕೆ ಬರೋ ಸಮಯ ತುಂಬಾ ಲೇಟು.
ಎಲ್ಲಿ ಶಂಕರ್ ಬ್ರದರ್ ಗೌತಮ್ ಸಿಸ್ಟರ್ ಎಸ್ಕೇಪ್ ಬಂದ್ರು ನೋಡಿ, ಹೊಡಿರಿ ಚಪ್ಪಾಳೆ. 9:09 ಬರ್ತಾರ. ಏನ್ ಮಾಡ ಇಂಥವ್ರನ್ನ ಇಟ್ಕೊಂಡು ನಾನು ಏನ್ ಮಾಡ್ಲಿ? ಹಲ್ಲೆಲೂಯಾ. 8:00 ಸರ್ವಿಸ್ ಅಂದ್ರೆ 8:15 ನಾ ಬಂದಿರ್ಬೇಕು. ಏನೋ 1 ದಿನ 2 ದಿನ ಏನೋ ಅಕಸ್ಮಾತ್ ಆಗಿ ಟ್ರಾಫಿಕ್, ನಾ ಬರೋ ರೋಡಲ್ಲಿ ಯಾವ ಟ್ರಾಫಿಕ್ ಇದೆ, ಅದಕ್ಕೆ ದೇವ್ರು ಏನ್ ಮಾಡ್ರು, ಪೈಪ್ ಲೈನ್ ಹಾಕ್ಬಿಟ್ರು ನನ್ನ ಮಕ್ಕಳು ಬೇಗ ಬರ್ಲಿ ಅಂತ. ಹಲ್ಲೆಲೂಯಾ. ಏನೋ ಕೆಲವು ಟೈಮ್ನಲ್ಲಿ ಏನೋ 1 ದಿನ 1 ಸಾರಿನೋ 2 ಸಾರಿನೋ 2-3 ವಾರದಿಂದ ನೋಡ್ತಾನೆ ಇದ್ದೀನಿ, ತುಂಬಾ ಲೇಟಾಗಿ ಬರ್ತಾವ್ರೆ. ಇರ್ಲಿ, ಇದೊಂದು ಸಾಕು ಕ್ಷಮಿಸ್ಬಿಡೋಣ, ಬರೋ ವಾರದಿಂದ ಚಪ್ಪಾಳೆ ಹೊಡಿಸ್ಬಿಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ ಆಗಲಿ. ಸರಿ, ಪಟ್ಟಂತೇಳಿ ಸಮಯ ವ್ಯರ್ಥ ಮಾಡೋದು ಬೇಡ. ನನಗೆ ವಾಕ್ಯ ಸಾರಕ್ಕೆ ಸಮಯ ಸಾಲಲ್ಲ. ಇನ್ನು ವಾಕ್ಯ ತೆಗೆದು ಆ ಸ್ಟೋರಿ ಹಿಂಗೆ, ಈ ಸ್ಟೋರಿ ಹಿಂಗೆ, ಸ್ಟೋರಿಗಳೆಲ್ಲ ಮಾತಾಡ್ಬಿಟ್ರೆ 4 ಅವರ್ ಬೇಕು. ಅದಕ್ಕೆ ನಾನು ಆ ಸ್ಟೋರಿ, ಈ ಸ್ಟೋರಿ, ತಿಮೋತಿ ಅಪೊಸ್ತಲನಾಗಿರೋಂಥ ಪೌಲ ತಿಮೋತಿಗೆ ಹೇಳ್ದಂಗೆ ಅಜ್ಜನ ಕತೆ ತಾತೆ ಕತೆ ಮಾತಾಡಬೇಡ, ವಾಕ್ಯದ ಬಗ್ಗೆ ಮಾತಾಡೋ ಅಂತ ಹೇಳ್ತಾನೆ ಪೌಲ. ಅದಕ್ಕೆ ನಾನು ಆ ಕತೆ ಈ ಕತೆ ಮಾತಾಡಲ್ಲ. ನನಗೆ ಕೊಟ್ಟಿರೋ ಕೃಪೆ ಬರೀ ವಾಕ್ಯ ಮಾತಾಡ್ತಾ ಇರೋವಂಥ ಕೃಪೆ. ಆಮೇಲೆ ಬಂದಿಲ್ಲ, ನೀನು ಯಾವ ವಾಕ್ಯ ಮಾತಾಡೋ ನನಗೇನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನೀವೆಲ್ಲ ಆಸಕ್ತಿಯಿಂದ ಕೂತ್ಕೊಂಡ್ರೆ ನನಗೂ ಆಸಕ್ತಿ ಆಗ್ತದೆ ವಾಕ್ಯವನ್ನ ಸಾರ್ಲಿಕ್ಕೆ. ನಾನೇನು ನಿಮ್ಗೆ ಹೇಳ್ತೀನಿ ಅಂದ್ರೆ, ಪ್ರಾರ್ಥನೆ ಮಾಡಿ ಬರ್ರಿ. ಯಾಕಂದ್ರೆ ವಾಕ್ಯದಲ್ಲಿ ಪ್ರಕಟಣೆ ಇದೆ, ವಾಕ್ಯಗಳ ಒಳಗಡೆ ಮರ್ಮ ಇದೆ, ವಾಕ್ಯಗಳ ಒಳಗಡೆ ಅನೇಕ ಅಂಶಗಳಿದೆ. ಅದು ಒಡೆದು ಹೊರಗೆ ಬರಬೇಕು. ಅದು ಒಡೆದು ಹೊರಗೆ ಬರುವಾಗಲೇ ದೇವರ ಶಕ್ತಿ ಭಯಂಕರ ಪ್ರಕಟ ಆಗೋದು. ಅದು ಒಡೆದು ಹೊರಗೆ ಬರಬೇಕಾದ್ರೆ ದೇವ್ ನನ್ನ ಉಪಯೋಗಿಸ್ಕೊಬೇಕು. ಹಲ್ಲೆಲೂಯಾ. ದೇವ್ ನನ್ನ ಉಪಯೋಗಿಸ್ಕೊಬೇಕಾದ್ರೆ ನಿಮ್ಮ ಪ್ರಾರ್ಥನೆ ಬೇಕು. ಅದಕ್ಕೆ ಪೌಲ ಹೇಳ್ತಾನೆ, ನಾನು ನಿಮ್ಮ ಮುಂದಗಡೆ ಬಂದು ಮಾತಾಡೋದಕ್ಕಾಗಿ ನನಗಾಗಿ ಪ್ರಾರ್ಥನೆ ಮಾಡ್ರಂತ ಪೌಲ ಕೇಳ್ತಾನೆ. ದೇವ್ರ ಮಾತು ಅಂದ್ರೆ ಸುಮ್ಮನೆ ಏನೋ ಬಂದು ಮಾತಾಡೋದಲ್ಲ. ಹಲ್ಲೆಲೂಯಾ. ದೇವ್ರ ಮಾತು ದೇವ್ರ ಮಾತೇ. ಅದಕ್ಕೋಸ್ಕರ ಪ್ರಾರ್ಥನೆ ತುಂಬಾ ಅವಶ್ಯಕತೆಯಾಗಿದೆ. ಸರಿ, ಸಮಯ ವ್ಯರ್ಥ ಮಾಡಿದ ದೇವ್ರು ಕೊಟ್ಟಿರೋ ಆಲೋಚನೆ ಕಡೆಗೆ ಪಟ್ಟಂತ ನಾನು ಹೋಗ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 45ರಿಂದ 52 ವಾಕ್ಯಗಳನ್ನ ಓದಿ ಸಹಾಯ ಮಾಡ್ರಿ ಬೇಗ ಪಟ್ಟಂತ. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 45ನೇ ವಾಕ್ಯದಿಂದ ಹಿಡಿದು 52ನೇ ವಾಕ್ಯದವರೆಗೂ ಓದಿ ಸಹಾಯ ಮಾಡ್ರಿ. ಅವನಲ್ಲ, ಅವಳು ಅಲ್ಲ. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆಯವರೆಗೆ ಆ ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತು. ಸುಮಾರು 3 ಗಂಟೆಗೆ ಯೇಸು ಏಲಿ ಏಲಿ ಲಮಾ ಸಬತ್ಕಾನಿ ಅಂದರೆ, ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿ ಎಂದು ಮಹಾಧ್ವನಿಯಿಂದ ಕೂಗಿಕೊಂಡನು. ಅಲ್ಲಿ ನಿಂತಿದ್ದವರು ಕೆಲವರು ಅದನ್ನು ಕೇಳಿ, ಇವನು ಏಲಿಯನನ್ನು ಕರೆಯುತ್ತಾನೆ ಅಂದರು. ಕೂಡಲೇ ಅವರಲ್ಲೊಬ್ಬನು ಓಡಿ ಹೋಗಿ ಸ್ಪಂಜನ್ನು ತಂದು ಹುಳಿ ರಸದಿಂದ ತುಂಬಿಸಿ ಕೋಲಿಗೆ ಸಿಕ್ಕಿಸಿ ಆತನಿಗೆ ಕುಡಿಯುವುದಕ್ಕೆ ಕೊಟ್ಟನು. ಮಿಕ್ಕಾದವರು, ಬಿಡು, ಎಲಿಯನು ಬಂದು ಅವನನ್ನು ರಕ್ಷಿಸುವವನೋ ಏನೋ ನೋಡೋಣ ಅಂದರು. ಕೂಗಿ ಪ್ರಾಣ ಬಿಟ್ಟನು. ಇಗೋ, ದೇವಾಲಯದ ತೆರೆಯು ಮೇಲಿಂದ ಕೆಳಗಿನವರೆಗೂ ಹರಿದು 2 ಭಾಗವಾಯಿತು. ಭೂಮಿಯು ಹದರಿತು, ಬಂಡೆಯು ಸೀಳಿದವು, ಸಮಾಧಿಗಳು ತೆರೆದವು, ನಿದ್ದೆ ಹೋಗಿದ ಅನೇಕ ಭಕ್ತರು ದೇಹಗಳು ಎದ್ದವು. ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾಕೆ ಗೊತ್ತಿ ಮಿಸ್ಟರ್ ಲೇಟು? ಸ್ವಲ್ಪ ಲೇಟ್ ಅಲ್ಲ, ವಾರ 3 ವಾರದಿಂದ ಲೇಟನ್ನೇ ಆಗ್ತಾ ಇದೆ. ಹಲ್ಲೆಲೂಯಾ. ಹಿಂಗೆ ಕೇಳ್ಬಿಟ್ರೆ ನೆಕ್ಸ್ಟ್ ಭಯ ಬಂದ್ಬಿಡ್ತದೆ, ನೆಕ್ಸ್ಟ್ ವಾರದಿಂದ ಬೇಗ ಬರ್ತಾರೆ. ಅದಕ್ಕೋಸ್ಕರ ಕೇಳಿದೆ. ಹಲ್ಲೆಲೂಯಾ. ಕೋಪ ಮಾಡ್ಕೊಂಬೇಡ್ರಿ, ಕೋಪ ಮಾಡ್ಕೊಂಡು ಏನು ಮಾಡೋಕ್ಕಾಗಲ್ಲ. ಇನ್ನು 2 ಪಾಯಿಂಟ್ ಎಕ್ಸ್ಟ್ರಾ ಹೇಳ್ಬೋದು ಅಷ್ಟೇ ನಾನು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಜೋರಾಗೊಂದು ಹಲ್ಲೆಲೂಯಾ ನಿದ್ದೆ ಮಾಡೋರು ಸ್ತೋತ್ರ. ಇರ್ಬೇಕಂತ ಭಕ್ತರು ನಮ್ಮ ಮಧ್ಯದಲ್ಲಿ ಅವಾಗ ಹಲ್ಲೆಲೂಯಾ, ದೇವ್ರಿಗೆ ಮಹಿಮೆ ಆಗ್ಲಿ. ಸರಿ, ಈ ವಿಷಯದ ಕಡೆಗೆ ನಾವು ಓಡಿ ಬರೋಣ. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ಯೇಸು ಸ್ವಾಮಿ ಈ ಭೂಲೋಕಕ್ಕೆ ಬಂದಿದ್ದು ಸಕಲ ಮಾನವನ ಪಾಪಗಳನ್ನು ನಿವಾರಣೆ ಮಾಡಲಿಕ್ಕಾಗಿ,
ಸಕಲ ಮಾನವನ ಪಾಪವನ್ನ ನಿವಾರಣೆ ಮಾಡಬೇಕಾದ್ರೆ ಮನುಷ್ಯನಿಗೆ ಬರಬೇಕಾದ ದಂಡನೆಯನ್ನ ಯಾವುದಾದ್ರೂ ಒಬ್ಬ ಪರಿಶುದ್ಧವಾಗಿರುವಂತಹ ಮನುಷ್ಯನು ಆ ದಂಡನೆಯನ್ನ ಒತ್ಕೊಳ್ಬೇಕು. ಹೇಗೆ ಅಂದ್ರೆ ಒಂದು ಸ್ಟೋರಿ ಇದೆ. ಏನಪ್ಪ ಸ್ಟೋರಿ ಅಂದ್ರೆ, ಒಂದು ಮನೆಯಲ್ಲಿ ಒಂದು ಊರಲ್ಲಿ ಇಬ್ರು ಅಣ್ಣ ತಮ್ಮದಿರಿದ್ರಂತೆ. ಅಣ್ಣ ತಮ್ಮ, ಅಲ್ಲೇಲೂಯ. ಅಣ್ಣ ತಮ್ಮ ಇಬ್ರು ಇದ್ರಂತೆ. ತಮ್ಮ ಬಂದು ಅಣ್ಣನ ತುಂಬಾ ಪ್ರೀತಿ ಮಾಡ್ತಾ ಇದ್ದಂತೆ. ಹೇಳ್ರಿ ಪಕ್ಕದಲ್ಲಿ, ಅಣ್ಣ ಬಂದು ತಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಂತೆ. ಆದ್ರೆ ತಮ್ಮ ಮಕ್ಕ ನೋಡ್ರಿ, ಹೇಳ್ರಿ, ಆದ್ರೆ ತಮ್ಮ ಅಣ್ಣನಿಗಿಂತಲೂ ಹೆಚ್ಚಾಗಿ ಅಣ್ಣನ ಪ್ರೀತಿ ಮಾಡ್ತಾ ಇದ್ನಂತೆ. ಅಲ್ಲಲ್ಲೂಯ. ಅರ್ಥ ಆಗ್ತದೆ ಸ್ಟೋರಿ? ಒಂದು ಊರಲ್ಲಿ ಒಂದು ಮನೆ ಇತ್ತಂತೆ. ಆ ಮನೆಯಲ್ಲಿ ಇಬ್ರು ಅಣ್ಣ ತಮ್ಮ ಇದ್ರಂತೆ. ಅದರಲ್ಲಿ ತಮ್ಮ ಆದವನು ಅಣ್ಣನನ್ನ ಅಧಿಕವಾಗಿ ಪ್ರೀತಿ ಮಾಡ್ತಾ ಇದ್ದನಂತೆ. ಅಲ್ಲೇಲೂಯ. ನೀವು ನಿಮ್ಮ 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 ಮನೆಗಳಲ್ಲಿ ಅಣ್ಣ ತಮ್ಮಂದನ್ನ ಪ್ರೀತಿ ಮಾಡ್ತಾ ಇದ್ದೀರಾ? ಯಾರಾದ್ರೂ ಅಣ್ಣ ತಮ್ಮಂದಿರನ್ನ ಅಕ್ಕ ತಂಗಿದಿರನ್ನ ಪ್ರೀತಿ ಮಾಡ್ತಾ ಇಲ್ಲ ಅಂದ್ರೆ ಇವತ್ತಿನಿಂದ ನಿಮ್ಮ ಅಣ್ಣ ತಮ್ಮಂದಿರನ್ನ ಅಕ್ಕ ತಂಗಿದಿರನ್ನ ಪ್ರೀತಿ ಮಾಡ್ರಿ. ಕ್ರಿಸ್ತನ ಪ್ರೀತಿ ಪ್ರಕಟಿಸ್ರಿ. ಅಲ್ಲೇಲೂಯ. ಆ ಕ್ರಿಸ್ತನ ಪ್ರೀತಿ ಅವರಿಗೆ ಒಂದು ಬೆಳಕಿನ ಮಾರ್ಗವಾಗಿ ಮಾರ್ಪಡಲಿ. ಅಲ್ಲೇಲೂಯ. ಒಂದು ಸಮಯದಲ್ಲಿ ಏನಾಯ್ತು, ಅಣ್ಣ ಏನು ಮಾಡ್ತಾನೆ, ಸಡನ್ ಆಗಿ ಒಬ್ಬನ ಕೊಲೆ ಮಾಡಿಬಿಡ್ತಾನೆ. ಅಣ್ಣ ಒಬ್ಬನ ಕೊಲೆ ಮಾಡಿಬಿಡ್ತಾನೆ. ಅಣ್ಣ ಕೊಲೆ ಮಾಡಿಬಿಟ್ಟು ಕೈಲಿ ಆ ಕೊಲೆ ಮಾಡಿರುವಂತ ಮೊಚ್ಚನ ಕೈಲಿ ಇಟ್ಕೊಂಡಿರ್ತಾನೆ. ಸಡನ್ ಆಗಿ ತಮ್ಮ ಬರ್ತಾನೆ. ತಮ್ಮ ಬಂದು ನೋಡಿದ ತಕ್ಷಣ ಅಣ್ಣನ ಬಟ್ಟೆ ಮುಖ ಎಲ್ಲ ರಕ್ತ, ಅಣ್ಣನ ಕೈಯಲ್ಲಿ ಮೊಚ್ಚಿದ ನೋಡ್ತಾನೆ. ಅಣ್ಣ ಒಬ್ಬನ ಕೊಲೆ ಮಾಡಿಬಿಟ್ಟಿದ್ದಾನೆ. ಅದೇ ಟೈಮ್ನಲ್ಲಿ ಪೊಲೀಸ್ನವ್ರು ಬರ್ತಾ ಇರೋ ಸಮಯ. ತಮ್ಮ ಏನ್ ಮಾಡ್ತಾನೆ, ಆಲ್ರೆಡಿ ಅಣ್ಣನ್ನ ಹೆಚ್ಚಾಗಿ ಅವನು ಪ್ರೀತಿ ಮಾಡ್ತಾ ಇರ್ತಾನೆ. ಈ ತಮ್ಮ ನೋಡಿದ ತಕ್ಷಣ ಅಯ್ಯಯ್ಯೋ ನಮ್ಮ ಅಣ್ಣ ಕೊಲೆ ಮಾಡಿಬಿಟ್ಟಿದ್ದಾನೆ. ಈಗ ವಯಸ್ಸಾಳ ಸೌಂಡ್ ಕೇಳಿಸ್ತಾ ಇದೆ, ಅಂದ್ರೆ ಪೊಲೀಸ್ ಬರೋ ಸೌಂಡ್ ಕೇಳಿಸ್ತಾ ಇದೆ. ಈಗ ತಮ್ಮ ಏನ್ ಮಾಡ್ದ, ಆ ಸೌಂಡ್ ಕೇಳಿದ ತಕ್ಷಣ ಓಡಿ ಹೋಗಿ ಅಣ್ಣನ ಹತ್ರ ಮಚ್ ಕಿತ್ಕೊಂಡ್ಬಿಟ್ಟು ನೀನು ಹೋಗು ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟ. ಅರ್ಥ ಆಗ್ತಿದ್ಯಾ? ಈಗ ಪೊಲೀಸರು ಬಂದ್ರು. ಈಗ ಪೊಲೀಸರು ಬಂದಿದ ತಕ್ಷಣ ಯಾರು ಹಿಡಿತಾರೆ? ಕೊಲೆ ಮಾಡೋದು ಯಾರು? ಯಾರು ಹಿಡಿಬೇಕು? ಈಗ ತಮ್ಮನ ಕೈಲೇನಿದೆ? ತಮ್ಮ ಮಚ್ಚನಿಗೆ ತಗೊಂಡ ಅಣ್ಣನ ಮೇಲೆ ಇರೋ ಪ್ರೀತಿಗೆ. ಈಗ ತಮ್ಮನ ಗೊತ್ತು ಪೊಲೀಸರು ಬಂದ್ರೆ ಇವನು ದಂಡನೆಗೆ ಒಳಗಪಡಿಸ್ತಾರೆ, ಇವನನ್ನ ದಂಡನೆಗೆ ಶಿಕ್ಷೆಗೆ ಒಳಪಡಿಸ್ತಾರೆ. ನಾನು ನಮ್ಮ ಅಣ್ಣನ ತುಂಬಾ ಪ್ರೀತಿ ಮಾಡ್ತೀನಿ, ಆ ದಂಡನೆಯನ್ನು ಅವನು ತೆಗೆದುಕೊಳ್ಳೋದು ನನಗೆ ಇಷ್ಟ ಇಲ್ಲ. ನಾನು ನನ್ನ ಅಣ್ಣನ ಪ್ರೀತಿ ಮಾಡಿದ ನಿಮಿತ್ತವಾಗಿ ಈಗ ಆ ದಂಡನೆ ನಾನು ತಗೊಳ್ತೀನಿ ಅಂತೇಳಿ ಪಟ್ಟಂತ ತಮ್ಮ ಏನ್ ಮಾಡ್ಬಿಟ್ಟ, ಮಸ್ತ್ ತಗೊಂಡ್ಬಿಟ್ಟ. ಈಗ ಪೊಲೀಸ್ ಬಂದ್ರು. ಪೊಲೀಸ್ ಬಂದಿದ ತಕ್ಷಣ ಏನ್ ಮಾಡ್ತಾರೆ, ತಮ್ಮನ ಹಿಡ್ಕೊಂತಾರೆ. ಏಯ್ ಕೊಲೆ ಮಾಡಿದೆ. ಹೌದು ಸರ್, ನಾನೇ ಕೊಲೆ ಮಾಡಿದ್ದು. ಈಗ ತಮ್ಮನ ಏನ್ ಮಾಡ್ತಾ ಇದ್ದಾರೆ, ಕರ್ಕೊಂಡೋಗಿ ಏನ್ ಮಾಡ್ತಾರೆ, ಜೈಲಿಗೆ ಸಜಾ ಮಾಡ್ತಾರೆ, ಇಷ್ಟು ವರ್ಷ ಅಂತೇಳಿ. ಇಲ್ಲ ಇಷ್ಟು ವರ್ಷ ಅಂತ ಸಜಾ ಮಾಡಬಹುದು, ಇಲ್ಲಾಂದ್ರೆ ಜೀವವಾದಿ ಶಿಕ್ಷೆಯನ್ನು ಕೊಡಬಹುದು. ಏನಕ್ಕೋಸ್ಕರ? ಅಣ್ಣ ಆ ದಂಡನೆಗೆ ಒಳಗಾಗಬಾರ್ದು. ಯಾಕೆ? ತಮ್ಮ ಅಣ್ಣನ ತುಂಬಾ ಪ್ರೀತಿ ಮಾಡ್ತಾ ಇದ್ದಾನೆ. ಅದಕ್ಕೆ ಅಣ್ಣನಿಗೆ ಬರಬೇಕಾದ ದಂಡನೆಯನ್ನ ತಮ್ಮ ಏನ್ ಮಾಡ್ದ, ಪ್ರೀತಿಯಿಂದ ತೆಗೆದುಕೊಂಡ. ಅಲ್ಲೇಲೂಯ, ಅಲ್ಲೇಲೂಯ. ಅದೇ ತರನೇ ಈ ಪ್ರಪಂಚದಲ್ಲಿರುವಂತ ಪ್ರತಿಯೊಬ್ಬ ಮನುಷ್ಯನು ಪಾಪ ಮಾಡಿ 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 ದೇವರ ಮಹಿಮೆಯನ್ನು ಕಳ್ಕೊಂಡಿದ್ದಾನೆ. ಈ ಲೋಕದಲ್ಲಿ ಮನುಷ್ಯನು ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡಿದ್ದಾನೆ. ಮಹಿಮೆ ಅಂದ್ರೆ ದೇವರನ್ನ ಕಳ್ಕೊಂಡಿದ್ದಾನೆ. ಈಗ ಪಾಪದ ಸಂಬಳ ಮರಣ. ಪಾಪದ ಸಂಬಳ ಮರಣ, ಪಾಪದ ಶಿಕ್ಷೆ ಮರಣ. ಆ ಮರಣ ಏನು? ನಿತ್ಯ ನರಕ. ಆ ಸಂಬಳ ಶಿಕ್ಷೆ ಏನು? ನಿತ್ಯ ನರಕ. ಈಗ ವಾಕ್ಯ ಹೇಳುತ್ತದೆ, ತಂದೆಯಾದ ದೇವರು ಲೋಕದ ಮೇಲೆ, ಲೋಕದ ಜನರ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನಾಗಿರುವಂತ ಯೇಸುವನ್ನ ನಮಗಾಗಿ ಕಳಿಸಿಕೊಟ್ಟನು. ಲೋಕದ ಮೇಲೆ ತಂದೆಯಾದ ದೇವರು ಈ ಲೋಕದ ಜನರ ಮೇಲೆ, ನನ್ನ ಮೇಲೆ, ನಿನ್ನ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ಈ ಲೋಕಕ್ಕೆ ಕಳಿಸಿಕೊಟ್ಟನಂತೆ. ಯಾಕೆ? ನಮಗೆ ಬರಬೇಕಾದ ದಂಡನೆಯನ್ನ ಅವನ ಮಗನು ತೆಗೆದುಕೊಳ್ಳುವುದಕ್ಕಾಗಿ.
ಹಿಂದೂ ವೇದಗಳು ಹೇಳ್ತದೆ, ಒಬ್ಬ ಮನುಷ್ಯನ ಪಾಪ ತೊಳೆಯಲ್ಪಡಬೇಕಾದ್ರೆ ಒಂದು ಪರಿಶುದ್ಧವಾದ ರಕ್ತ ಚಲನೆ ಇಲ್ಲದೆ ಪಾಪ ನಿವಾರಣೆ ಆಗಲ್ಲ ಅಂತ ಹಿಂದೂ ವೇದ ಹೇಳುತ್ತೆ. ಆ ಪಾಪ ನಿವಾರಣೆ ಮಾಡ್ಲಿಕ್ಕಾಗಿ ಬರುವಂತ ಮನುಷ್ಯ ಶುದ್ಧ ಕನ್ನಿಕೆಯಲ್ಲಿ ಬರುವಂತನಾಗಿರ್ಬೇಕಂತೇಳಿ ಹಿಂದೂ ವೇದಗಳು ಹೇಳುತ್ತೆ. ಪಂಚಗಾಯಾಯ ನಮಃ ಅಂತ ವಾಕ್ಯ ಹೇಳುತ್ತೆ. ಆ ಪಂಚಗಾಯಗಳು ಯಾರಿಗೋಸ್ಕರ? ಮನುಷ್ಯನಿಗೆ ಬರಬೇಕಾದ ದಂಡನೆಯನ್ನು ಹೊತ್ತುಕೊಳ್ಳುವುದಕ್ಕಾಗಿರುವಂತಹ ಗುಣಲಕ್ಷಣಗಳು ಪಂಚಗಾಯಾಯ ನಮಃ. ಅವನ ಭಾಷುಂಡೆಗಳಿಂದ, ಅವನ ಗಾಯಗಳಿಂದ, ಅವನ ತ್ಯಾಗದಿಂದ, ಅವನ ರಕ್ತ ತ್ಯಾಗದಿಂದ, ಅವನ ಮರಣದ ತ್ಯಾಗದಿಂದ ಈ ನಮ್ಮ ಮನುಷ್ಯರಿಗೆ ವಿಮೋಚನೆ. ಹಲ್ಲೆಲೂಯಾ. ಈಗ ಯೇಸು ಕ್ರಿಸ್ತನು ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ನಮಗೆ ಬರಬೇಕಾದ ದಂಡನೆಯನ್ನ ಅವನ ಮರಣದ ಮೂಲಕವಾಗಿ ತೆಗೆದುಕೊಂಡ. ಆ ಮರಣ, ಆ ದಂಡನೆ, ಆ ಪಾಪದ ನಿಮಿತ್ತ ಫಲ ನಾವು ಅನುಭವಿಸಬೇಕಾಗಿತ್ತು. ಬಟ್ ದೇವರು ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನ ಮಾಡಿ ನಮಗೆ ಬರಬೇಕಾದ ದಂಡನೆಯನ್ನ ಅವನು ತೆಗೆದುಕೊಂಡ. ಹಲ್ಲೆಲೂಯಾ. ಯೇಸು ಒಂದು ಸುಳ್ಳು ಹೇಳಿಲ್ಲ, ಯೇಸು ಒಂದು ಕಳ್ಳತನ ಮಾಡಿಲ್ಲ, ಯೇಸು ಒಂದು ಹುಡುಗಿನ ರೇಗಿಸಿಲ್ಲ, ಯೇಸು ಒಂದು ಕೆಟ್ಟದಾಗಿ ಚಿಂತೆ ಮಾಡಿಲ್ಲ, ಯೇಸು ಕೆಟ್ಟದಾಗಿ ಆಲೋಚನೆ ಮಾಡಿಲ್ಲ, ಯಾರಿಗೂ ಯಾವ ತಪ್ಪನ್ನ ಬಗೆಯಿಸಿಲ್ಲ. ಎಷ್ಟೋ ದೆವ್ವಗಳನ್ನ ಬಿಡಿಸಿದ, ಸತ್ತವರನ್ನ ಎಬ್ಬಿಸಿದ, ಕುಷ್ಠರೋಗಿಗಳನ್ನ ಮುಟ್ಟಿ ಗುಣಪಡಿಸಿದ, ಎಷ್ಟೋ ಜನರ ಮನೆ ಒಳಗಡೆ ಹೋಗಿ ಕಟ್ಟುಗಳನ್ನ ಒಡೆದಾಕದ, ಎಷ್ಟೋ ಮನೆಗಳ ಒಳಗಡೆ ರಕ್ಷಣೆ ಉಂಟಾಯಿತು. ಪೇತ್ರನ ಅತ್ತೆಗೆ ಜ್ವರ ಬಂದಿದ್ದು, ಮುಟ್ಟಿ ಗುಣಪಡಿಸಿದ. ಈ ತರ ಎಷ್ಟೋ ಅದ್ಭುತಗಳು ಮಾಡಿದ ಹೊರತು ಒಂದು ತಪ್ಪು ಮಾಡಿಲ್ಲ. ಆದ್ರೂ ಕೂಡ ಯೇಸುವನ್ನ ಯಾಕೆ ಶಿಲುಬೆಗೆ ಹಾಕಿದ್ರು? ಯೇಸುವನ್ನ ಯಾಕೆ ದಂಡನೆಗೆ ಒಳಪಡಿಸಿದ್ರು? ಕಾರಣ ಒಂದೇ, ನಮಗೆ ಬರಬೇಕಾದ ದಂಡನೆಯನ್ನ ಅವನು ಹೊತ್ತುಕೊಂಡ. ನಾನು ಅವಾಗಲೇ ಹೇಳಿದಂಗೆ, ತಮ್ಮ ಅಣ್ಣ ತುಂಬಾ ಪ್ರೀತಿ ಮಾಡಿದ ನಿಮಿತ್ತವಾಗಿ ಆತನಿಗೆ ಬರಬೇಕಾದ ದಂಡನೆಯನ್ನ ತಮ್ಮ ತೆಗೆದುಕೊಂಡ ಹಾಗೆ ನಮಗೆ ಬರಬೇಕಾದ ಮರಣದ ದಂಡನೆಯನ್ನ ಅವನು ಹೊತ್ತುಕೊಂಡ. ದೇವರಿಗೆ ಸಾವಿಲ್ಲ, ಆದರೂ ಮನುಷ್ಯನ ನಿಮಿತ್ತ, ಮನುಷ್ಯನಿಗಾಗಿ ಅವನು ಸಾಯುವನಾಗಿ ಮಾರ್ಪಟ್ಟ. ಆತನನ್ನು ನಂಬುವವನು ಸತ್ತರೂ ಬದುಕ್ತಾನೆ. ಯಾವಾಗ? ಯೇಸುವಿನ ಮರಣದ ಮೂಲಕವಾಗಿ, ಯೇಸುವಿನ ದಂಡನೆ ಮೂಲಕವಾಗಿ ನಮಗೆ ಬರಬೇಕಾದ ದಂಡನೆ. ವಾಕ್ಯ ಹೇಳ್ತದೆ, ಶತ್ರು ನಮಗೆ ದಂಡನೆ ಬರಬೇಕಂತೇಳಿ ಅಪವಾದದ ಪತ್ರವನ್ನು ಬರೆದಿಟ್ಟಿದ್ದಂತೆ. ಪತ್ರ ಪೇಪರ್, ಲೆಟರ್. ಏನ್ ಲೆಟರ್? ಇದೋ ಮೂರ್ತಿ, ಇದೋ ದೇವರಾಜ್, ಇದೋ ಶಿವು, ಇದೋ ಪ್ರಭು, ಇಂಥವನಿಗೆ ಶಿಕ್ಷೆ ಆಗಲೇಬೇಕು, ದಂಡನೆ ಬರಲೇಬೇಕು. ಈ ರೀತಿ ತಪ್ಪಿಗಸ್ತನು, ಈ ರೀತಿ ತಪ್ಪುಗಳು ಮಾಡಿದಾನೆ ಅಂತೇಳಿ ದಂಡನೆಯ, ಅಪವಾದದ ಪತ್ರವನ್ನ ಶತ್ರು ಬರೆದಿದ್ದಂತೆ. ಬಟ್ ದೇವರ ವಾಕ್ಯ ಹೇಳ್ತದೆ, ಆ ಅಪವಾದದ ಪತ್ರವನ್ನ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಅದನ್ನು ಹರಿದಾಕಿದನಂತೆ. ಹಲ್ಲೆಲೂಯಾ. ನಮ್ಮ ಮೇಲೆ ಒಂದು ಕತ್ತಲಿತ್ತು. ಅದು ಯಾವ ಕತ್ತಲು? ಮರಣದ ಕತ್ತಲು. ಎರಡನೇದು ಪಾಪದ ಕತ್ತಲು, ಮೂರನೇದು ದಂಡನೆಯ ಕತ್ತಲು. ಹಲ್ಲೆಲೂಯಾ. ಒಂದು ಮರಣದ ಕತ್ತಲು, ಎರಡು ದಂಡನೆಯ ಕತ್ತಲು, ಮೂರು ಒಂದು ಮರಣ, ಎರಡು ಮಾತಾಡ್ರಿ, ಇಷ್ಟ ಬೇಗ ಮರ್ತೋಗ್ಬಿಟ್ರೆ ಹೆಂಗೆ? ಹಲ್ಲೆಲೂಯಾ. ಈ ಮೂರಕ್ಕಿಂತಲೂ ಅಧಿಕವಾಗಿ, ಬಟ್ ಈಗ ನಾನು ಮಾತ್ರ ವಿವರಣೆ ಮಾಡ್ತಾ ಇದ್ದೀನಿ. ಈ ಮೂರು ಕತ್ತಲು ನಮ್ಮ ಮೇಲಿತ್ತು. ಈ ಮೂರು ಕತ್ತಲೆ. ನಾಲ್ಕನೇದಾಗಿ ಶಾಪದ ಕತ್ತಲೆ. ಹಲ್ಲೆಲೂಯಾ. ಈ ನಾಲ್ಕು ತುಂಬಾ ಇಂಪಾರ್ಟೆಂಟ್. ಒಂದನೇದಾಗಿ ಪಾಪದ ಕತ್ತಲೆ, ಎರಡನೇದಾಗಿ ಶಾಪದ ಕತ್ತಲೆ, ಮೂರನೇದಾಗಿ ದಂಡನೆ ಕತ್ತಲೆ, ನಾಲ್ಕನೇದಾಗಿ ಮರಣದ ಕತ್ತಲೆ. ಈ ನಾಲ್ಕು ತುಂಬಾ ಡೇಂಜರ್. ಇದನ್ನ ಯಾರು ಮುಟ್ಟಕ್ಕಾಗಲ್ಲ, ಇದನ್ನ ಯಾರು ಜಯಿಸಕ್ಕಾಗಲ್ಲ. ಅದಕ್ಕೆ ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಬಂದು ಆ ಮರಣವನ್ನ ಜಯಿಸಿದನು, ಆ ಕತ್ತಲೆಯನ್ನ ಜಯಿಸಿದನು. ಜಯಿಸ್ಬಿಟ್ಟು ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ಅನೇಕ ಜನರು ಹೇಳಿದ್ರು, ಈ ಮನುಷ್ಯನ ಮೇಲೆ ಇರುವಂತ ಈ ನಾಲ್ಕು, ಈ ಭಯಂಕರವಾದ ಕತ್ತಲೆಯನ್ನ ಯಾರ ಕೈಯಿಂದಲೂ ಜಯಿಸಕ್ಕಾಗಲ್ಲ ಅಂತ ಇಡೀ ಪ್ರಪಂಚ ಲೋಕದ ಕಡೆವರೆಗೂ ಕೂಗುತ್ತಿರುವಾಗ ಅದರ ನಡುವೆ ಒಬ್ಬನೇ ಎದ್ದು ಬರ್ತಾ ಇದ್ದಾನೆ. ಇವುಗಳನ್ನ ಜಯಿಸುವುದಕ್ಕೆ ಸಾಮರ್ಥ್ಯ ನನಗುಂಟು. ಹಲ್ಲೆಲೂಯಾ. ಇವುಗಳನ್ನ ಜಯಿಸುವ ಸಾಮರ್ಥ್ಯ ನನಗುಟ್ಟು ಅಂತೇಳಿ ಒಬ್ಬನು ಬಂದು ಮತ್ತಾಯನ ಬರೆದ ಸುವಾರ್ಥ 27ನೇ ಅಧ್ಯಾಯದಲ್ಲಿ ಶಿಲುಬೆಗೆ ಹಾಕಲ್ಪಟ್ಟ. ಶಿಲುಬೆಗೆ ಹಾಕುವಾಗ ನಮ್ಮ ಮೇಲಿದ್ದ ಕತ್ತಲು 3 ಗಂಟೆಗಳ ಕಾಲ ಅವನ ಮೇಲೆ ಹೋಯ್ತು. ನಿಮ್ಗೆ ಅರ್ಥ ಆಗಿಲ್ಲ, ಇದೆಲ್ಲ ಭಯಂಕರವಾಗಿರೋ ಪ್ರಸಂಗ.
ದೇವ್ರು ನಮ್ಮ ಸಭೆ ಕೊಡ್ತಾರೆ, ದೇವ್ರಿಗೆ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ಮತ್ತೇನು ಬರೆದ ಸುವಾರ್ತೆ 45ನೇ ವಾಕ್ಯ ಒಂದ್ಸರಿ ಓದ್ರಿ. ಇನ್ನೇ ಜನರಿಗೆ ಎಚ್ಚರ ಆಗಿಲ್ಲ. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆಯವರೆಗೆ ಆ ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತು. ಅಲ್ಲೇಲೂಯ. ನಾನು ಅವಾಗಲೇ ಹೇಳಿದೆ, ಮನುಷ್ಯನ ಮೇಲೆ ಏನಿತ್ತು? ಯಾವ ಕತ್ತಲೆ? ಮರಣದ ಕತ್ತಲೆ, ಶಾಪದ ಕತ್ತಲೆ, ಪಾಪದ ಕತ್ತಲೆ, ಮರಣದ. ಈ 4 ಮನುಷ್ಯನ ಮೇಲಿರುವಾಗ ಇಲ್ಲಿ ವಾಕ್ಯ ಹೇಳ್ತದೆ, ಯೇಸುವನ್ನ ಶಿಲುಬೆಗೆ ಹಾಕುವಾಗ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆಯವರೆಗೂ, ಅಂದ್ರೆ 1, 2, 3 ತಾಸು, 3 ತಾಸಿನ ತನಕ ದೇಶದ ಮೇಲೆ, ಯೇಸು ಸ್ವಾಮಿ ಇದ್ದ ಸ್ಥಳದಲ್ಲಿ ಆತನ ಮೇಲೆ 3 ಗಂಟೆ ಏನ್ ಮಾಡ್ತಂತೆ? ಕತ್ತಲೆ ಆವರಿಸ್ಕೊಳ್ತಂತೆ. ಈ ಕತ್ತಲೆ ಯಾರ ಮೇಲಿತ್ತು? ಈ ಕತ್ತಲೆ ಯಾರಲ್ಲಿತ್ತು ಹೇಳ್ರಿ? ನನ್ನಲ್ಲಿ, ನಿನ್ನಲ್ಲಿತ್ತು. ಈ ಕತ್ತಲೆ ಭಯಂಕರ, ಈ ಕತ್ತಲೆ ಭಯಂಕರ. ಅದಕ್ಕೆ ದೇವರು ಆದಿ ಕಾಂಡದಲ್ಲಿ ಕತ್ತಲೆಯನ್ನ, ಬೆಳಕನ್ನ ಬೇರೆ ಬೇರೆ ಮಾಡ್ದ. ಆದ್ರೆ ಬೇರೆ ಬೇರೆ ಮಾಡಿರುವಂತದನ್ನ, ಆ ಕತ್ತಲೆಯನ್ನ ಮನುಷ್ಯನ ಒಳಗಡೆ ಶತ್ರು ಬರುವ ಹಾಗೆ ಮಾಡ್ದ. ನಮ್ಮ ದೇವರು ಬೆಳಕನ್ನು ನೋಡಿ ಒಳ್ಳೇದು ಅಂದ, ಕತ್ತಲೆಯನ್ನ ಬೇರೆ ಮಾಡ್ದ. ಅರ್ಥ ಆಗ್ತಾ ಇದೆಯಾ? ಆದಿ ಕಾಂಡದಲ್ಲೇ, ಪ್ರಾರಂಭದಿಂದಲೇ, ಆದಿಯಲ್ಲೇ ದೇವರೇನ್ ಮಾಡಿದ್ರು? ಕತ್ತಲೆಯನ್ನು ಬೆಳಕನ್ನು ಸಪ್ರೇಟ್ ಮಾಡಿದ್ರು, ಡಿವೈಡ್ ಮಾಡಿದ್ರು, ಬೇರ್ಪಡಿಸಿದ್ರು. ಆದ್ರೆ ಶತ್ರು ಗೊತ್ತಾಯ್ತು ಕತ್ತಲೆ ಸಪ್ರೇಟ್ ಆಗಿದೆ. ಆ ಕತ್ತಲೆಯ ಶತ್ರು ಈಗ ಈ ಶತ್ರು ಆಲೋಚನೆ ಮಾಡಿದ, ಹೆಂಗಾದ್ರೂ ಮಾಡಿ ಇವನ ಒಳಗಡೆ ಕತ್ತಲೆ ಹಾಕ್ಬೇಕು, ಹೆಂಗಾದ್ರೂ ಮಾಡಿ ಇವನ ಒಳಗಡೆ ಕತ್ತಲೆ ತುಂಬಿಸ್ಬೇಕು. ಯಾವ ಕತ್ತಲೆ? ಪಾಪದ ಕತ್ತಲೆ. ಯಾವ ಕತ್ತಲೆ? ಮರಣದ ಕತ್ತಲೆ. ಅದಕ್ಕೆ ವಾಕ್ಯ ಹೇಳ್ತದೆ, ದೇವರು ಹೇಳಿದ್ರು ಏನಂತೇಳಿ, ಯಾವಾಗ ನಿನ್ನ ಒಳಗಡೆ ಕತ್ತಲೆ ಬರುತ್ತೋ, ಯಾವಾಗ ನಿನ್ನ ಒಳಗಡೆ ಕತ್ತಲೆ ಬರುತ್ತೋ ಅವಾಗ ನೀನು ಸತ್ತೋಗ್ತೀಯ. ಪ್ರಸಂಗ ಅರ್ಥ ಆಗ್ತಾ ಇದೆಯಾ? ನಾನು ಹೋಗಿ ನಿಮ್ಮ ಮಧ್ಯದಲ್ಲಿ ಹೇಳ್ತಾ ಇದ್ದೀನಲ್ಲ, ಸುಮ್ಮನೆ ಏಸು ನೆತ್ತೋಡುವ, ಏಸು ನಿನ್ನ ಮುಟ್ಟ ಪ್ರಸಂಗ ಮಾಡ್ಕೊಂಡು ಬಿಟ್ಟರೆ ಚೆನ್ನಾಗಿರ್ತಾ ಇತ್ತು. ಇವೆಲ್ಲ ತುಂಬಾ ಆಳವಾದ ಪ್ರಸಂಗ. ಅಪ್ಪನಿಗೆ ಸ್ತೋತ್ರ. ನಾನು ಹೆಚ್ಚಿಸ್ಕೊಳಕ್ಕೆ ಹೇಳ್ತಾ ಇಲ್ಲ, ನಾನೊಬ್ಬ ಕತ್ತೆ, ವಿದ್ಯಾಭ್ಯಾಸ ಇಲ್ದಿರುವಂತ ಕತ್ತೆ. ಈ ಕತ್ತೆ ಮೇಲೆ ಅಪ್ಪ ಕೂತಿದ್ದಾರೆ ಅಷ್ಟೇ. ಅಲ್ಲೇಲೂಯ. ಕತ್ತೆ ಮೇಲೆ ಕುತ್ಕೊಂಡು ಅವ್ರು ಪ್ರಕಟ ಆಗ್ತಾ ಇದ್ದಾರೆ. ದೇವ್ರೇನ್ ಹೇಳಿದ್ರು? ಒಳ್ಳೆದರ ಕೆಟ್ಟದರ ಅರಿವನ್ನ ಉಂಟು ಮಾಡುವಂತ ಹಣ್ಣನ್ನ ತಿಂದ ದಿನವೇ ನೀನ್ ಸತ್ತೋಗ್ತೀಯ. ಅಂದ್ರೆ ಮರಣದ ಕತ್ತಲು ನಿನ್ ಮೇಲೆ ಬರ್ತದ. ಅಲ್ಲೇಲೂಯ, ಅಲ್ಲೇಲೂಯ. ಮರಣದ ಕತ್ತಲು ನಿನ್ ಮೇಲೆ ಬರ್ತದೆ. ಎರಡನೇದಾಗಿ ವಾಕ್ಯ ಹೇಳ್ತದೆ, ಅವರಿಗೆ ಏನಿರ್ಲಿಲ್ಲ ಅಂತೆ? ಶ್ವಾಸ ಇರಲಿಲ್ಲ. ಅವ್ರಿಗೆ ಏನಿರಲಿಲ್ಲ. ಇವಾಗ ನಮ್ಮ ಬಟ್ಟೆ ಇದೆ, ಅವಾಗ ಅವ್ರಿಗೆ ವಸ್ತ್ರನೇ ಇರಲಿಲ್ಲ. ಅಂದ್ರೆ ಏನಿತ್ತು ಅವ್ರ ಮೇಲೆ? ಏನಿತ್ತು? ಪರಿಶುದ್ಧತೆಯ ಬೆಳಕಿತ್ತು, ಮಹಿಮೆ ಇತ್ತು. ಆ ಮಹಿಮೆಯೇ ಅವರಿಗೆ ವಸ್ತ್ರ ಆಗಿತ್ತು. ಅಲ್ಲೇಲೂಯ. ಯಾವಾಗ ಪಾಪದ ಕತ್ತಲೆ ಬಂತು, ಮಹಿಮೆ ಅವ್ರನ್ನ ಬಿಟ್ಟು ಹೋಯ್ತು. ಮಹಿಮೆ ಅವ್ರನ್ನ ಬಿಟ್ಟು ಹೋಗುವಾಗ ಅವ್ರು ಬೆತ್ತಲೆ ಆದರು. ಅಲ್ಲೇಲೂಯ. ಒಂದನೇದಾಗಿ ಮರಣ ಬರ್ತಾ ಇದೆ, ಮರಣದ ಕತ್ತಲು ಬರ್ತಾ ಇದೆ. ಎರಡನೇದಾಗಿ ಪಾಪದ ಕತ್ತಲು ಬರ್ತಾ ಇದೆ. ಅಲ್ಲೇಲೂಯ. ಈಗ ದೇವರೇನ್ ಮಾಡ್ರು? ಅವ್ರನ್ನ ಶಪಿಸಿದ್ರು. ಏನಂತ ಶಪಿಸಿದ್ರು? ಜೀವಂತವಾಗಿರೋವರೆಗೂ ನಿನ್ ಮಗನೇ ದುಡ್ದು ಸಾಯ್ಬೇಕು. ನನ್ನ ಮಗನೇ ನೀನು ದುಡಿತಾನೇ ಇರು ಅಂತ ಹೇಳೋದು. ಎರಡನೇದಾಗಿ ಹೆಣ್ಮಕ್ಳು ನೋಡ್ದ, ಆಹಾ ನೀನ್ ಇದೆಯಲ್ಲ, ನೀನು ಸುಂದರಿ, ನೀನ್ ಇದೆಯಲ್ಲ ಸುಂದರಿ, ನೀನೇನ್ ಮಾಡು, ಯಾವಾಗೆಲ್ಲ ಗರ್ಭ ತರಿಸ್ತೀಯೋ ಅವಾಗೆಲ್ಲ ನೀನೇನ್ ಮಾಡು, ಪ್ರಸವ ವೇದನೆ ಅನುಭವಿಸ್ಬೇಕು ನೀನು. ಅದಕ್ಕಿಂತ ಮುಂಚೆ ವೇದನೆ ಇಲ್ಲ. ಅಂದ್ರೆ ಶಾಪ ಬರ್ತಾ ಇದೆ. ಒಂದದಾಗಿ ಮರಣ, ಎರಡದಾಗಿ ಪಾಪ. ಅಂದ್ರೆ ಪಾಪ ಬಂದಿದ್ದಂಗೆ ದೇವರ ಮಾತಿಗೆ ಅವಿದ್ಯರಾದ್ರು, ದೇವರ ಮಾತನ್ನು ಬಿಟ್ಟು ನಡೆದ್ರು. ಈಗ ಪಾಪ ಹೊರಗಡೆ ಬರ್ತಾ ಇದೆ. ಒಂದದಾಗಿ ಮರಣ, ಕತ್ತಲ ಅವ್ರನ್ನ ಆವರಿಸ್ಕೊಂತ ಮನುಷ್ಯರನ್ನ. ಎರಡನೇದಾಗಿ
ಪಾಪದ ಕತ್ತಲು ಆವರಿಸ್ಕೊಳ್ತಾ ಇದೆ ಮನುಷ್ಯರನ್ನ. ಮೂರನೇದಾಗಿ ಶಾಪ. ಈಗ ದೇವರೇನ್ ಮಾಡ್ತಾ ಇದಾರೆ? ಶಾಪ ಕೊಡ್ತಾ ಇದ್ದಾರೆ. ನಾನು ಹೇಳಿದೆ ಸತ್ತೋಗ್ತೀಯ, ಕೇಳ್ದ? ಕೇಳಿಲ್ಲ. ವಾಕ್ಯ ಹೇಳುತ್ತೆ, ಆದಮ ಅವ್ವ ಆ ಹಣ್ಣನ್ನ ತಿನ್ನೋಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ, ನಮ್ಮ ಲೋಕದಲ್ಲಿ, ಇಡೀ ಪ್ರಪಂಚದಲ್ಲಿ ಮುಳ್ಳಿನ ಗಿಡ ಒಂದು ಇರಲಿಲ್ಲ. ಮುಳ್ಳಿನ ಗಿಡ ಒಂದು ಇರಲಿಲ್ಲ. ಯಾವಾಗ ಆದಾಮ ಅವ್ವ ದೇವರ ಮಾತಿಗೆ ಅವಿದ್ಯರಾಗಿ ದೇವರು ತಿನ್ನಬಾರದಂತ ಹೇಳಿದ ಹಣ್ಣನ್ನ, ಒಳ್ಳೆದರ ಕೆಟ್ಟದರ ಅರಿವನ್ನ ಉಂಟು ಮಾಡೋ ಹಣ್ಣನ್ನ ಮರದಲ್ಲಿ ಕಿತ್ತುಕೊಂಡು ತಿಂದ್ರೋ, ವಾಕ್ಯ ಹೇಳ್ತದೆ ಅವಾಗ ಶಾಪ ಬಂತು. ಅಂದ್ರೆ ಅವಾಗ ಮುಳ್ಳುಗಳು ಬೆಳೀತಂತೆ. ಅದಕ್ಕಿಂತ ಮುಂಚೆ ಮುಳ್ಳಿಲಿರಲಿಲ್ಲ. ಮುಳ್ಳೇನಾಗಿದೆ? ಶಾಪ. ಶಾಪದ ನಿಮಿತ್ತವಾಗಿ ಬಂದಂತೆ ಮುಳ್ಳು ಶಾಪವಾಗಿದೆ. ಯೇಸು ಕ್ರಿಸ್ತನು ಕಲ್ವಾರಿಯ ಶಿಲುಬೆಯಲ್ಲಿ ಪ್ರಾಣ ಕೊಡುವಾಗ ಆತನ ತಲೆ ಮೇಲೆ ಬಂಗಾರ, ರತ್ನ, ವೈಡೂರ್ಯಗಳಿಂದ ತುಂಬಲ್ಪಟ್ಟಂತ ಕಿರೀಟವನ್ನ ತಲೆ ಮೇಲೆ ಇಡಬೇಕು. ನಮಗೆ ಬರಬೇಕಾದ ದಂಡನೆಯ ಮೂಲಕ ಆ ಶಾಪದ ಮುಳ್ಳನ್ನ ಅವನ ತಲೆ ಮೇಲೆ ಇಟ್ಟುಕೊಂಡ. ನನ್ನ ತಲೆ ಮೇಲೆ, ನಿನ್ನ ತಲೆ ಮೇಲೆ ಇದನ್ನ ತೆಗೆದು ಅವನ ತಲೆ ಮೇಲೆ ಹಾಕೊಂಡ, ನನ್ನೆಲ್ಲ ಇರಲಿ ಅಂತ. ಹಲ್ಲೆಲೂಯಾ. ಒಂದದಾಗಿ ಮರಣ ಕತ್ತಲೆ, ಎರಡನೇದಾಗಿ ಪಾಪದ ಕತ್ತಲೆ, ಮೂರನೇದಾಗಿ ಶಾಪದ ಕತ್ತಲೆ, ನಾಲ್ಕು ದಂಡನೆ. ದಂಡನೆ ಯಾವ ದಂಡನೆ? ಯಾವ ದಂಡನೆ? ನಾ ಮಾಡಿರೋ ತಪ್ಪಿಗೆ ಶಿಕ್ಷೆ. ಆ ಶಿಕ್ಷೆನೇ ನ್ಯಾಯ ತೀರ್ಪು ಆದ್ಮೇಲೆ ಸಿಕ್ಕುವಂಥದ್ದು ನರಕ. ಹಲೋ, ಆ ದಂಡನೆಯಲ್ಲಿ ಸಿಕ್ಕುವಂಥದ್ದೇ ನರಕ. ಹಲ್ಲೆಲೂಯಾ. ಆದ್ರೆ ದೇವರು ಹೇಳ್ತಾರೆ, ಇದು ಈ ಲೋಕದಲ್ಲಿ ಒಬ್ಬನು, ಹಲ್ಲೆಲೂಯಾ, ಅದಕ್ಕಾಗಿ ಯೇಸು ಬಂದಿದ್ದು. ಹಲ್ಲೆಲೂಯಾ. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಕೊಲೋಸ ಗಣತದಲ್ಲಿ ವಾಕ್ಯ ಹೇಳ್ತದೆ, ಶಿಲುಬೆಗೆ ಹಾಕಲ್ಪಡುವ ಪ್ರತಿಯೊಬ್ಬ ಮನುಷ್ಯನು ಶಾಪಗ್ರಸ್ತನು. ಹಲ್ಲೆಲೂಯಾ. ನನಗೆ ನಿನಗೆ ಬರಬೇಕಾದ ಶಾಪ, ನನ್ನ ಮೇಲೆ ನಿನ್ನ ಮೇಲಿದ ಶಾಪ, ಅವನು ಶಿಲುಬೆಗೆ ಹಾಕಲ್ಪಟ್ಟವನಾಗಿ ಅವನನ್ನ ನಿನ್ನ ನಿಮಿತ್ತವಾಗಿ ಶಾಪಗ್ರಸ್ತನಾಗಿ ಮಾರ್ಪಟ್ಟ. ಇಂಥ ದೇವರ ಹತ್ರ ನಾವು ಆಟ ಆಡ್ತಾ ಇದ್ದೀವಿ. ಇಂಥ ತ್ಯಾಗಮಯ ಆಗಿರುವಂತ ದೇವರನ್ನ ಸಂಡೆಯಾಗಿ ನೋಡ್ತಾ ಇದ್ದೀವಿ, ಕೇವಲವಾಗಿ ನೋಡ್ತಾ ಇದ್ದೀವಿ, ಉದಾಸೀನವಾಗಿ ನೋಡ್ತಾ ಇದ್ದೀವಿ. ಭಯ ಅನ್ನೋದೇ ಇಲ್ಲ, ಭೀತಿ ಅನ್ನೋದಿಲ್ಲ, ಪ್ರೀತಿ ಅನ್ನೋದಿಲ್ಲ, ದೇವರು ಅನ್ನೋದಿಲ್ಲ. ಇಷ್ಟು ಬಂದ ಹಾಗೆ ಜೀವಿಸ್ತಾ ಇದ್ದೀವಿ. ಆಲೋಚನೆ ಮಾಡುವ, ಒಂದು ವೇಳೆ ಯೇಸು ನಿನಗಾಗಿ ಬರದೇ ಇದ್ದಿದ್ರೆ, ಆಲೋಚನೆ ಮಾಡು ಒಂದು ಸಾರಿ, ಯೇಸು ನನಗಾಗಿ ನಿನಗಾಗಿ ಬರದೇ ಇದ್ದಿದ್ರೆ ನಮ್ಮ ಗತಿ ಅಯ್ಯೋ ಗತಿ. ಆದ್ರೆ ನಮಗೆ ಬರಬೇಕಾದ ದಂಡನೆಯನ್ನು ನಮ್ಮನ್ನು ಪ್ರೀತಿ ಮಾಡಿದ ನಿಮಿತ್ತವಾಗಿ ಆ ದಂಡನೆಯನ್ನ ಅವನು ಹೊತ್ತುಕೊಂಡ. ಹಲ್ಲೆಲೂಯಾ. ಈಗ ಈ ಮನುಷ್ಯನ ಮೇಲಿದ್ದ ಈ 4 ಕತ್ತಲೆ ಈಗ ಯೇಸು ಕಲ್ವಾರಿಯ ಶಿಲುಬೆಯಲ್ಲಿ ಪ್ರಾಣ ಬಿಡೋ ಸಮಯದಲ್ಲಿ ಈ ನಮ್ಮ ಮೇಲಿದ್ದ ಕತ್ತಲೆ ಅವನ ಮೇಲೆ ಹೋಯ್ತು. ಅರ್ಥ ಆಗ್ತಾ ಇದೆಯಾ? 3 ಗಂಟೆಗಳ ಕಾಲ ಅವನ ಮೇಲೆ ಕತ್ತಲು ಕವಿತು. ಬಟ್ ಕತ್ತಲು ಪರ್ಮನೆಂಟ್ ಆಗಿರ್ಲಿಕ್ಕಾಗಿಲ್ಲ. ಎಲ್ಲ ಈ ಲೋಕ ಪ್ರಪಂಚ ಹೇಳ್ತಾ ಇತ್ತು, ಈ 4 ಮನುಷ್ಯನಲ್ಲಿರುವಂತ ಈ ಕತ್ತಲೆಯನ್ನ ಜಯಿಸುವಂತ ಗಂಡ ಆಗಲಿ, ಜಯಿಸುವಂತ ದೇವರಾಗಲಿ, ಜಯಿಸುವಂತ ಶಕ್ತಿ ಆಗಲಿ, ಆಕಾಶದ ಮೇಲಾಗಲಿ, ಭೂಮಿಯ ಕೆಳಗಾಗಲಿ, ಭೂಮಿಯ ಮೇಲಾಗಲಿ ಇಲ್ಲ ಅಂತೇಳಿ ಆರ್ಭಟಿಸ್ತಾ ಇರುವಾಗ ಅದರ ನಡುವೆ ಯೇಸು ಕ್ರಿಸ್ತನು ಕಲ್ವಾರಿಯ ಶಿಲುಬೆಯ ಮೇಲೆ ಅವನು ತೂಗಲ್ಪಟ್ಟವನಾಗಿ ಈಗ ಅವನು ಹೇಳ್ತಾ ಇದ್ದಾನೆ, ಮರಣವೇ, ಯೇಸು ಹೇಳ್ತಾರೆ, ಮರಣವೇ ನಿನ್ ಜಯಲ್ಲಿ, ಪಾತಾಳವೇ ನಿನ್ನ ವಿಷದ ಕೊಂಡಿಯಲ್ಲಿ. ಹಲ್ಲೆಲೂಯಾ. ಅದಕ್ಕಿಂತ ಮುಂಚೆ ಆ ಮರಣ, ಆ ಶಾಪ, ಆ ಕತ್ತಲೆ ಹೇಳ್ತಾ ಇತ್ತು, ಇದನ್ನು ಜಯಿಸೋರು ಯಾರು, ಇದರಿಂದ ಮನುಷ್ಯನನ್ನ ಬಿಡಿಸೋರು ಯಾರು ಅಂತ ಹೇಳಿ. ಬಟ್ ಯೇಸು ಕ್ರಿಸ್ತನು ಬಂದು ಆ ಮರಣವನ್ನ ಜಯಿಸಿ, ಆ ಶಾಪವನ್ನ ಜಯಿಸಿ, ಆ ಪಾಪವನ್ನ ಜಯಿಸಿ, ಆ ಕತ್ತಲೆಯನ್ನ ಜಯಿಸಿ ಹೇಳ್ತಾ ಇದ್ದಾನೆ, ಏ ಕತ್ತಲೆಯೇ, ಏ ಮರಣವೇ ನಿನ್ನ ಜಯವೆಲ್ಲೇ, ಆಲ್ರೆಡಿ ನಾನು ಜಯ ಹೊಂದಿದಾಯ್ತು. ಅದಕ್ಕೆ ಇನ್ನೊಂದು ಕಡೆಗೆ ಕರ್ತನು ಹೇಳ್ತಾನೆ, ಈ ಲೋಕದಲ್ಲಿ ನಿಮಗೆ ಹೋರಾಟಗಳುಂಟು, ಸಂಕಟಗಳುಂಟು, ಬಾಧೆಗಳುಂಟು, ಭಯಪಡಬೇಡ್ರಿ, ಅವುಗಳನ್ನೆಲ್ಲವನ್ನ ನಾನು ಜಯಿಸಿದ್ದೇನೆ. ಹಲ್ಲೆಲೂಯಾ.
ನಮ್ಮ ದೇವರು ಯಾರು? ಯೇಸು ಅಲ್ವಾ? ನಮ್ಮ ದೇವರು ಯಾರು? ಪಕ್ಕದಲ್ಲಿ ಕೈ ಕೊಟ್ಟಿಲ್ರಿ, ಮರಣ ಅಲ್ಲ, ಎಲ್ಲವನ್ನ ಜಯಿಸಿರುವ ದೇವರು. ಮರಣಮೇ ಜಯವೆಲ್ಲಿ, ಪಾತಾಳವೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ನಾಲ್ಕುಗಳ ಮೇಲೆ, ಸಕಲ ವಿಷಯಗಳ ಮೇಲೆ ಯೇಸು ಜಯ ಹೊಂದಿದನು. ಜಯ ಹೊಂದಿದೆ. ಯೇಸು ಹೇಳ್ತಾ ಇದ್ದಾನೆ, ಇದು ನಾನು ಹೋಗ್ತೀನಿ, ಇದು ನಾನು ಹೋಗ್ತೀನಿ, ಹೋಗ್ಬಿಟ್ಟು ನಾನೇನು ಮಾಡ್ತೀನಿ? ತಂದೆಯ ಆತ್ಮವನ್ನ ಕಳಿಸ್ತೀನಿ. ಹಲ್ಲೆಲೂಯಾ. ತಂದೆಯ ಆತ್ಮ ನಿನ್ನ ಒಳಗಡೆ ಬರುವಾಗ ನೀನು ಎಲ್ಲಿಂದ ಹುಟ್ಟಿದಿ? ಹಲ್ಲೆಲೂಯಾ. ನಾನು ಹೋಗ್ತೀನಿ. ಯಾರು ಹೇಳಿದ ಮಾತಿದು? ಯೇಸು ಸ್ವಾಮಿ. ನಾನು ಹೋಗ್ತೀನಿ, ತಂದೆಯಿಂದ ಆತ್ಮವನ್ನ ಕಳಿಸ್ತೀನಿ. ಆ ಆತ್ಮ ನಿಮ್ಮ ಒಳಗಡೆ ಬರ್ತಾನೆ. ಆತ್ಮ ನಿಮ್ಮ ಒಳಗಡೆ ಬರುವಾಗ ನೀವು ಆತ್ಮದಲ್ಲಿ ಹುಟ್ಟಿದವರಾಗಿರ್ತೀರಿ. ವಾಕ್ಯ ಹೇಳುತ್ತೆ ನೀವು ಆತ್ಮದಲ್ಲಿ ಹುಟ್ಟಿದವರಾಗಿರ್ತೀರಿ. ಇನ್ನೊಂದು ಕಡೆಗೆ ವಾಕ್ಯ ಹೇಳ್ತದೆ, ಆತ್ಮನಿಂದ ಹುಟ್ಟಿದೆಲ್ಲವೂ. ಮಾತಾಡಬೇಕು. ಎಷ್ಟೋ ಸಾರಿ ಪ್ರಸಂಗ ಮಾಡಿದ್ದೇನೆ. ಆತ್ಮ ನಿನ್ನ ಒಳಗಡೆ ಬಂದ ಮೇಲೆ ನಾನು ನೀನು ದೇವರ ಆತ್ಮದಲ್ಲಿ ಹುಟ್ಟಿದೀವಿ. ವಾಕ್ಯ ಹೇಳ್ತದೆ, ಆತ್ಮನಿಂದ ಹುಟ್ಟಿರೋದು ಎಲ್ಲವೂ ಜಯಿಸುತ್ತೆ. ಆತ್ಮದಿಂದ ಹುಟ್ಟಿರೋದೆಲ್ಲವೂ ಜಯಿಸುತ್ತೆ. ಅಂದ್ರೆ ದೇವರು ನಮ್ಮನ್ನ ಕರೆದಿರೋದು ಜಯಕ್ಕಾಗಿ. ಇದೆಲ್ಲ ಜಯ ಅಲ್ಲ. ಜಯ ಡೈಲಿ ಯುದ್ಧ ಮಾಡ್ತಾ ಇದ್ವಿ, ಜಯ ಹೊಂದ್ತಾ ಇದ್ವಿ, ಪರ್ಮನೆಂಟ್ ಜಯ ಹೊಂದಿದೆ. ಅದು ಯಾವಾಗ ಗೊತ್ತಾ? ಸೈತಾನನು ಬರ್ತಾನೆ, ಯೇಸು ಸ್ವಾಮಿನೂ ಬರ್ತಾರೆ. ಸೈತಾನನ ಗುಂಪು ಬರುತ್ತೆ, ಏಸಪ್ಪನ ಗುಂಪು ಬರುತ್ತೆ. ಸೈತಾನ ದೂತರು, ಸೈತಾನ ಜನರು ಬರ್ತಾರೆ. ಏಸಪ್ಪನ ದೂತರು, ಏಸಪ್ಪನ ಜನರು ಬರ್ತಾರೆ. ಫೈನಲ್ ಒಂದು ಫೈಟ್ ನಡೆಯುತ್ತೆ, ಫೈನಲ್ ಒಂದು ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಆತ್ಮದಲ್ಲಿ ಹುಟ್ಟಿರೋದೆಲ್ಲವೂ ಆ ಟೈಮಲ್ಲಿ ಜಯಿಸುತ್ತೆ. ಅರ್ಥ ಆಗಿಲ್ಲ? ಒಂದು ಭಯಂಕರ, ಎಲ್ಲರೂ ಹೇಳ್ತಾರೆ ಮೂರನೇ ಯುದ್ಧ, ಇದೆಲ್ಲ ಏನಿಲ್ಲ, ಹಲ್ಲೆಲೂಯಾ, ಇದೆಲ್ಲ ಏನೂ ಇಲ್ಲ. ಒಂದು ಭಯಂಕರವಾಗಿರುವಂತಹ ಅಂತ್ಯ ಕಾಲದ ಒಂದು ಯುದ್ಧ ಇದೆ. ಅದು ಶತ್ರುವಿನ ಮೇಲೆ, ಅಂದ್ರೆ ಸೈತಾನನ ಮೇಲೆ, ಲೂಸಿಫರ್ನ ಮೇಲೆ, ಘಟ ಸರ್ಪದ ಮೇಲೆ, ಸುಳ್ಳು ಪ್ರವಾದಿಯ ಮೇಲೆ, ಪುರಾತನ ಸರ್ಪದ ಮೇಲೆ ಒಂದು ಯುದ್ಧ ಇದೆ. ಆ ಯುದ್ಧಕ್ಕಾಗಿ ಇವಾಗಿಂದಲೇ ನಾವು ಸಿದ್ಧ ಆಗಬೇಕು. ಹಲ್ಲೆಲೂಯಾ. ಆ ಟೈಮ್ನಲ್ಲಿ ಅಂತ್ಯಕ್ರಿಸ್ತು ಬರ್ತಾನೆ, ಅಂದ್ರೆ ಆ ಲೂಸಿಫರ್ನ ಬರ್ತಾನೆ, ಸೈತಾನನ ಬರ್ತಾನೆ. ಅವನೊಟ್ಟಿಗೆ ಸೈತಾನನ ದೂತರು ಬರ್ತಾರೆ, ಅವನೊಟ್ಟಿಗೆ ಸೈತಾನನ ಜನರು ಬರ್ತಾರೆ. ಹಲ್ಲೆಲೂಯಾ. ಸೇಮ್ ಯೇಸು ಸ್ವಾಮಿ ಬರ್ತಾರೆ, ಜೊತೆಗೆ ದೂತರು ಬರ್ತಾರೆ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಹೇಳ್ತದೆ, ತುತ್ತೂರಿಯ ಶಬ್ದದೊಡನೆಯೂ ದೇವದೂತರ, ಹಲ್ಲೆಲೂಯಾ, ಆಜ್ಞಾಘೋಷದೊಂದಿಗೂ ತುತ್ತೂರಿಯ ಶಬ್ದದೊಡನೆಯೂ ದೇವದೂತರೊಂದಿಗೂ ಅವನು ಇಳಿದು ಬರ್ತಾನೆ. ಅವರೊಟ್ಟಿಗೆ ಭಕ್ತರು ಬರ್ತಾರೆ, ಅವರೊಟ್ಟಿಗೆ ಆತ್ಮದಲ್ಲಿ ಹುಟ್ಟಿರೋರೆಲ್ಲರೂ ಸೇರ್ತಾರೆ. ಸೇರ್ಬಿಡೋದು ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ದೇವರ ಅವನನ್ನ ಕಡದಾಕ್ತಾರೆ. ಹಲ್ಲೆಲೂಯಾ. ಆಮೇಲೆ 1000 ವರ್ಷ ಆಳ್ವಿಕೆ. 1000 ವರ್ಷ ಆಳ್ವಿಕೆ ಆದ್ಮೇಲೆ ಮತ್ತೊಂದು ಯುದ್ಧ ಇದೆ, ಅದು ಅಂತ್ಯದ ಯುದ್ಧ. ಹಲ್ಲೆಲೂಯಾ. ಕ್ಲೀನಾಗಿ ಪ್ರಕಟಣೆ ಕಂಡು ಓದ್ ನೋಡ್ರಿ. 1000 ವರ್ಷ ಆಳ್ವಿಕೆ ಆದ್ಮೇಲೆ ಮತ್ತೆ ಗಡಸರ್ಪ ಬರ್ತಾನೆ. ಹಲ್ಲೆಲೂಯಾ. 1000 ವರ್ಷ ಆಳ್ವಿಕೆ, ದೇವ್ರದ ಆಳ್ವಿಕೆ. ಆ ದೇವರ ಆಳ್ವಿಕೆ ಎಲ್ಲಿ ಗೊತ್ತಾ ಪ್ರಾರಂಭ ಆಗೋದು? ಹೊಸ ಆಕಾಶ ಹೊಸ ಭೂಮಿ. ಹೊಸ ಆಕಾಶ ಹೊಸ ಭೂಮಿಯಾಗಿ ಮಾರ್ಪಡುತ್ತೆ. ಈ ಹೊಸ ಆಕಾಶ ಹೊಸ ಭೂಮಿಯಲ್ಲಿ ನಾವೆಲ್ಲ ಸೇರ್ಬೇಕಾದ್ರೆ ನಾವೆಲ್ಲರೂ ಅಳಬರಾಗಿರ್ಬಾರ್ದು, ನಾವೆಲ್ಲರೂ ಹೊಸಬರಾಗಿರ್ಬೇಕು. ಈಗ ನಾವೆಲ್ಲ ಹೊಸಬರಾಗಿರ್ಬೇಕಂದ್ರೆ ವಾಕ್ಯ ಹೇಳುತ್ತೆ, ನಾವು ಹೊಸಬರಾಗಿ ನಡೆದುಕೊಳ್ಳಬೇಕು. ಅಂದ್ರೆ ದೀಕ್ಷಾಸ್ಥಾನ ತೆಗೆದುಕೊಳ್ಳುವಾಗ ಹಳೆ ಕಾರ್ಯಗಳು ಸಾಯ್ಬೇಕು, ಹಳೆ ವಿಷಯಗಳಿಗೆ ಸಾಯ್ಬೇಕು. ಹೊಸ ಸೃಷ್ಟಿಯಾಗಿ ಹೊಸಬರಾಗಿ ನಡ್ಕೊಳ್ಬೇಕು, ಜೀವಿಸ್ಬೇಕು.
ಈ ಹೊಸಬರಾಗಿ ನಡ್ಕೊಳ್ಳುವಂಥವರಿಗಾಗಿ ಹೊಸ ಆಕಾಶ, ಹೊಸ ಭೂಮಿಯಲ್ಲಿ ಅವಕಾಶ. ಬೇಕಾ ಬೇಡ? ಬಿರಿಯಾನಿ ಬೇಕಾ ಬೇಡ? ಚಾಕ್ಲೇಟ್ ಬೇಕಾ ಬೇಡ? ಹಲ್ಲೆಲೂಯ. ಈ ಹೊಸ ಆಕಾಶ, ಈ ಹೊಸ ಭೂಮಿಯಲ್ಲಿ ನಾನು ಪ್ರವೇಶ ಮಾಡಬೇಕು ಅಂದ್ರೆ ನಾವು ಹೊಸಬರಾಗಿ ನಡ್ಕೊಳ್ಬೇಕು. ಹೊಸಬರಾಗಿ ನಡ್ಕೊಳ್ಬೇಕಂದ್ರೆ ಏನು? ಹೆಂಗೆ? ಯೇಸು ಸ್ವಾಮಿ ನಂಬಕ್ಕಿಂತ ಮುಂಚೆ, ದೀಕ್ಷಾಸ್ಥಾನ ತಗೊಳಕ್ಕಿಂತ ಮುಂಚೆ ಏನಪ್ಪ ಶಿವ ಹೆಂಗ್ ನಡ್ಕೊಬೇಕು? ಸ್ತೋತ್ರ. ಸ್ತೋತ್ರದ ಮೇಲೆ ಸೂತ್ರ. ಹಲ್ಲೆಲೂಯ. ಹೆಂಗ್ ನಡ್ಕೊಬೇಕು? ಹೆಂಗೆ? ಹೊಸಬರಾಗಿ ನಡ್ಕೊಳ್ಬೇಕು. ಹಲ್ಲೆಲೂಯ. ನಾನು ಪ್ರತಿಯೊಬ್ಬೊಬ್ಬರು ನೋಡ್ತಾ ಇರ್ತೀನಿ. ಯಾರು ನಿದ್ದೆ ಮಾಡ್ತಾರೆ, ಯಾರು ಸೋಂಬೇರಿತನವಾಗಿದ್ದಾರೆ, ಯಾರು ನಿದ್ದೆ ಕಣ್ಣು ಹೋಗ್ತಾರೆ, ನನಗೆಲ್ಲ ಕ್ಲೀನಾಗಿ ಗೊತ್ತಾಗುತ್ತೆ. ನಾನು ಕಣ್ಣೆದ್ರಿಗೆ ತಾನೇ ಕೂತ್ಕೊಂಡಿರೋದು ಅಲ್ವಾ? ಇಲ್ಲಿ ನೀವು ಯಾರು ಮರೆಯಾಗಿಲ್ಲ, ನನಗೆ ಎಲ್ಲ ಓಪನ್ ಆಗಿದೆ. ಹಲ್ಲೆಲೂಯ. ಅದಕ್ಕೆ ಸೆಂಟ್ರಲ್ಲಿ ಮಾತಾಡಿಸ್ತಾ ಇರ್ತೀನಿ. ಪೂಜಾರಿ ಸೆಂಟ್ರಲ್ಲಿ ತುಪ್ಪ ಹಾಕಿದಂಗೆ ಕೆಲವು ಮಾತುಗಳಲ್ಲಿ ತುಪ್ಪ ಹಾಕ್ತಾ ಇರ್ತೀನಿ. ಅವಾಗ ಏನಾಗುತ್ತೆ, ಸ್ವಲ್ಪ ಬೆಂಕಿ ಜಾಸ್ತಿ ಆಗುತ್ತೆ, ಫೈರ್ ಆಗುತ್ತೆ. ಹಲ್ಲೆಲೂಯ. ಹೊಸಬರಾಗಿ ಅಂದ್ರೆ ಈಗ ದೀಕ್ಷಾಸ್ಥಾನ ತಗೊಳಕ್ಕಿನ ಮುಂಚೆ, ಯೇಸುವನ್ನ ನಂಬಕ್ಕಿನ ಮುಂಚೆ ನಾನು ಸುಳ್ಳು ಹೇಳ್ತಾ ಇದ್ದೆ, ನಾನು ಕಳ್ತನ ಮಾಡ್ತಾ ಇದ್ದೆ, ನಾನು ವ್ಯಭಿಚಾರ ಮಾಡ್ತಾ ಇದ್ದೆ, ನಾನು ಕೊಲೆ ಮಾಡ್ತಾ ಇದ್ದೆ, ಜನರ ಕೊರತೆಗಳು ಹೇಳ್ತಾ ಇದ್ದೆ, ಜನರುಗಳಿಗೆ ನಾನು ದಂಡಿಸ್ತಾ ಇದ್ದೆ, ಎಲ್ಲ ಪಾಪದ ಕಾರ್ಯಗಳು ನಾನು ಮಾಡ್ತಾ ಇದ್ದೆ. ಈಗ ನಾನು ಯೇಸುವನ್ನ ನಂಬಿ ಸ್ವಂತ ರಕ್ಷಕನಾಗಿ ನಾನು ಅಂಗೀಕರಿಸಿ ನೀರಿನಲ್ಲಿ ಮುಳುಗಿ ದೀಕ್ಷಾಸ್ಥಾನ ತಗೊಂಡು ಈಗ ಹೊಸದಾಗಿ ಹುಟ್ಟಿದ್ದೀನಿ. ಏನಾಗ್ಬಿಟ್ಟಿದ್ದೀನಿ? ಈಗ ಹೊಸದಾಗಿ ಹುಟ್ಟಿದ ಮೇಲೆ ನಾವೆಲ್ಲ ಯಾರು? ಮಕ್ಕಳು. ಹಲ್ಲೆಲೂಯ. ಈಗ ಈ ಮಕ್ಕಳಿಗೆ ಕನ್ನಡ ಮೀಡಿಯಂಗೆ ಹಾಕಿದ್ರೆ ಕನ್ನಡ ಕಲಿತವೆ. ನಿಜನಾ ಸುಳ್ಳ? ಮಾತಾಡ್ಬೇಕು. ಇಲ್ಲ ಅಂದ್ರೆ ಆಮೇಲೆ ನಾನೇನಿಲ್ಲ, ಏನು ಮಾಡೋಕ್ಕಾಗಲ್ಲ. ಸ್ತೋತ್ರ. ಒಂದು, ಈಗ ನಾನು ಬೆಳೆದು ನಿಂತಿದ್ದೀನಿ. ಬ್ರದರ್, ನೀವು ಓದಿದ್ದು ಯಾವ ಮೀಡಿಯಂ? ತಮಿಳ್. ಈಗ ಅವ್ರು ಕರ್ಕೊಂಡೋಗ್ಬಿಟ್ಟು ಕನ್ನಡ ಮೀಡಿಯಂಗೆ ಹಾಕಿದ್ರೆ ಈಗ ನೀವು ಓದ್ತೀರಾ? ಇನ್ನು ಅವ್ರ ಮಗು ಈಗ LKG UKG ಹೋಗೋ ಮಗು, ಈಗ ಅವ್ರು ತೆಗೆದುಕೊಂಡೋಗಿ ನಾನು ಕನ್ನಡ, ಅವ್ರ ತಮಿಳೇ, ಈಗ ನಾನು ಆ ಮಗುನ ತಗೊಂಡು ಹೋಗ್ಬಿಟ್ಟು ಕನ್ನಡ ಮೀಡಿಯಂಗೆ ಹಾಕ್ತೀನಿ. ಕನ್ನಡ ಕಲಿಯಲ್ವಾ? ಇನ್ನ ಮಗು ಪುಳ್ಳೆ ಕೊಳಂದೆ, ಇನ್ನ ಮಗು ಈಗ 6ನೇ ಕ್ಲಾಸ್ ಅವರು ಕನ್ನಡ ಮೀಡಿಯಂಗೆ ಹಾಕ್ಬಿಟ್ಟು 7ನೇ ಕ್ಲಾಸ್ ತಗೊಂಡು ಹೋಗ್ಬಿಟ್ಟು ಹೈಯರ್ ಎಜುಕೇಶನ್ ಇಂಗ್ಲಿಷ್ ಮೀಡಿಯಂಗೆ ಹಾಕ್ಬಿಟ್ರೆ ಆಗುತ್ತಾ? ಅಮ್ಮಕ್ಕೋ ಇಮ್ಮಕ್ಕೋ ಡಮಾಲ್ಡ್ ಮೇಲೆ. ಹಲ್ಲೆಲೂಯ. ಹಲ್ಲೆಲೂಯ. ಆಗುತ್ತಾ? ಈಗ ಅವ್ರನ್ನೇ ಹೈಯರ್ ಎಜುಕೇಶನ್ ಇಂಗ್ಲಿಷ್ ಮೀಡಿಯಂಗೆ LKG UKG ನರ್ಸರಿಯಿಂದ ಹಾಕಿರುವಾಗ ಅವ್ರೇನಾಗುತ್ತೆ? ಅವ್ರು ಕಲಿತಾರೆ. ಹಲ್ಲೆಲೂಯ. ಈಗ ದೇವರು ಹೇಳ್ತಾರೆ, ನೀವು ನನ್ನಲ್ಲಿ ಹೊಸದಾಗಿ ಹುಟ್ಟಿದ್ದೀರಿ. ನಿಮ್ಗೆ ಅರ್ಥ ಆಗೋದಕ್ಕೋಸ್ಕರ ಬಿಡಿಸಿ ಹೇಳ್ತಾ ಇದ್ದೇನೆ. ಇಲ್ಲಿ ನಿಮ್ಗೆ ಗೊತ್ತು, ಪ್ರಸಂಗ ಬೇರೆ, ನಮ್ಮ ದೇವ್ರು ನಡೆಸೋ ವಿಧಾನ ಬೇರೆ. ಬಟ್ ಇವತ್ತು ದೇವ್ರು ಟೀಚಿಂಗ್ ಅಲ್ಲಿ ನಡೆಸ್ತಾ ಇದ್ದಾರೆ. ಹಲ್ಲೆಲೂಯ. ಈಗ ವಾಕ್ಯ ಹೇಳುತ್ತೆ, ನೀವು ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟಿದ್ದೀರಿ ಅಂದ್ರೆ ಕ್ರಿಸ್ತನಲ್ಲಿ ಮಕ್ಕಳು. ಈಗ ನಾವು ಮಕ್ಕಳು, ನಮ್ಗೇನು ಗೊತ್ತಿಲ್ಲ, ಹಳೆದೇನು ಗೊತ್ತಿಲ್ಲ. ಅರ್ಥ ಆಗ್ತಿದೆಯಾ? ನಮ್ಗೇನಂದ್ರೆ ಏನು ಗೊತ್ತಿಲ್ಲ. ನಾವು ಕ್ರಿಸ್ತನಲ್ಲಿ ಹುಟ್ಟರೆ ಮಕ್ಕಳು. ಈಗ ಕ್ರಿಸ್ತನ್ ಏನು ಕಳಿಸ್ತಾನ ಅದನ್ನ ಕಲ್ತ್ಕೊಬೇಕು. ಈಗ ನಾವು ಕ್ರಿಸ್ತನ ಕ್ಲಾಸಲ್ಲಿ ಇದ್ದೀವಿ. ಹಲ್ಲೆಲೂಯ. ನಿಮ್ಗೆ ಹೇಳೋದು ಒಂದು, ನೀರು ಕುಡಿಯೋದು ಒಂದು. ನೈಂಟಿ ಹಾಕೊಂಡಿದ್ದೀನಿ. ಕೋಟ್ರ ಆಕಾಶ ಒಳಗಡೆ ನೀವೆಲ್ಲ ಪಿಟ್ಟಾಗ್ಬಿಡ್ಬೇಕು ದೇವರ ಆತ್ಮದಲ್ಲಿ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಈಗ ನಾವು ಕ್ರಿಸ್ತನಲ್ಲಿ ಹುಟ್ಟಿದ ನಿಮಿತ್ತವಾಗಿ ಈಗ ನಮಗೆ ಕ್ರಿಸ್ತನ್ ಕಾಲೇಜ್ ಇದೆ, ಕ್ರಿಸ್ತನ್ ಸ್ಕೂಲ್ ಇದೆ, ಕ್ರಿಸ್ತನ್ ಟೀಚಿಂಗ್ ಇದೆ. ಹಲ್ಲೆಲೂಯ. ಈಗ ನಾವು ಕ್ರಿಸ್ತನಲ್ಲಿ ಬೆಳೆಯೋ ಮಕ್ಕಳಾಗಿರ್ತೇವೆ. ಈಗ ನಾವು ಕ್ರಿಸ್ತನಲ್ಲಿ ಬೆಳೆಯೋ ಮಕ್ಕಳದ ನಿಮಿತ್ತವಾಗಿ ಪೂರ್ವ ಕಾರ್ಯಗಳನ್ನ, ಹಳೆ ಕಾರ್ಯಗಳನ್ನ ಮರೆತು ಬಿಡಬೇಕು. ಈಗ ನಾನು ಹೊಸ ಸೃಷ್ಟಿ, ಹೊಸ ಕಾರ್ಯಗಳನ್ನ ನಾನು ಅಳವಡಿಸ್ಕೊಳ್ಬೇಕು. ಈಗ ಹೊಸ ಕಾರ್ಯ ಏನು, ಹಳೆ ಕಾರ್ಯ ಏನೋ? ಸುಳ್ಳು ಹೇಳ್ತಾ ಇದ್ದೆ, ಕೊಲೆ ಮಾಡ್ತಾ ಇದೆ, ಕಳ್ತನ ಮಾಡ್ತಾ ಇದೆ, ಕೆಟ್ಟದಾಗಿ ಬೈತಾ ಇದೆ,
ಎಲೆಡಿಕೆ ಆಗ್ತಾ ಇದೆ, ಪಾನ್ಪುರ ಹಿಂಗಿಸ್ಕೊಳ್ತಾ ಇದೆ, ಎಲ್ಲ ಮಾಡ್ತಾ ಇದೆ, ಅನ್ಸಾಗ್ತಾ ಇದೆ, ಗಾಂಜಾ ತಗೊಳ್ತಾ ಇದೆ, ಡ್ರಗ್ಸ್ ತಗೊಳ್ತಾ ಇದೆ, ವ್ಯಭಿಚಾರ ಮಾಡ್ತಾ ಇದೆ, ಎಲ್ಲ ಕೆಲಸ ಮಾಡ್ತಾ ಇದೆ. ಅದು ಹಳೇದು. ಆದ್ರೆ ಈಗ ನಾನು ಹಳೆ ಅಲ್ಲ, ಈಗ ನಾನು ಹೊಸ ಸೃಷ್ಟಿ. ಈಗ ಈ ಹೊಸ ಸೃಷ್ಟಿಯಲ್ಲಿ ಹೊಸ ಸ್ವಭಾವ, ಹೊಸ ನಡವಳಿಕೆ, ಹೊಸ ಚಲಿಸುವಿಕೆ, ಹೊಸ ಕಾರ್ಯಗಳು, ಹೊಸ ಸೃಷ್ಟಿ ನಿನ್ನ ಒಳಗಡೆ ಉತ್ಪತ್ತಿ ಆಗ್ಬೇಕು. ಹಲೋ, ಅದಕ್ಕೆ ಬೈಬಲಲ್ಲಿ ವಾಕ್ಯ ಹೇಳ್ತಾ ಇದೆ, ಎರಡು ತರ ಅರ್ಥ ಕೊಡ್ತದೆ. ಎರಡು ತರ ಅರ್ಥ ಕೊಡ್ತದೆ. ಒಂದು, ಬೈಬಲಲ್ಲಿ ವಾಕ್ಯ ಇದೆ, ಚಿಕ್ಕ ಮಕ್ಕಳನ್ನ ತಡೆಯಬೇಡ್ರಿ, ಪರಲೋಕ ರಾಜ್ಯ ಅವ್ರದ್ದೇ. ಅಯ್ಯಾ ಅಯ್ಯಾ, ಅರ್ಥ ಆಗ್ತಾ ಇದೆಯಾ? ಚಿಕ್ಕ ಮಕ್ಕಳನ್ನ ತಡೆಯಬೇಡ್ರಿ, ಪರಲೋಕ ರಾಜ್ಯ ಅವ್ರದ್ದೇ. ಅಜ್ಜಿ, ನಿಮ್ಗೆ ಎಷ್ಟು ವಯಸ್ಸು? ನೀನು ಹೇಳಿದ್ರೆ ನಾನು ಕೇಳ್ತೀನಿ. ಒಂದು 65 ಅಷ್ಟೇ. ಅಲ್ಲೆಲ್ಲೂಯ. ಅಜ್ಜಿ ಖುಷಿ ಆಗೋದು, ನಾನೆಲ್ಲ 80 ಅನ್ಕೊಂಡಿದ್ದೆ, ಅಷ್ಟು 65 ಅಂದ್ಬಿಟ್ರು ಅಂತ. ಅಲ್ಲೆಲ್ಲೂಯ. ಈಗ ನೀವು ಹೇಳ್ಬೇಕು, ಅಮ್ಮ ನಿನ್ನ ಮಗುನ ಯೂತ, ನಿಮ್ಮ ಮಗುನ ದೊಡ್ಡವರ, ನಿಮ್ಮ ಮಗುನ ದೊಡ್ಡವರ, ನಿಮ್ಮ ಮಗುನ ದೊಡ್ಡರ, ಸೊ ದೊಡ್ಡವರ, ನೀವು ಮಗುನ ದೊಡ್ಡವರ, ನೀವು ಮಾತಾಡ್ರಿ. ಇವರಿಗೆ ಸಂಶಯ, ಹೌದಾ ನಾನು ದೊಡ್ಡವನ ಚಿಕ್ಕ ಅಂದ್ಬೋದು. ದೊಡ್ಡವರ ಚಿಕ್ಕವರ? ನಾವೆಲ್ಲರೂ ನಾನು ದೊಡ್ಡವರೇ ಅಲ್ಲ, ಮಗು. ಈ ಒಬ್ಬ ಹುಡುಗ ಮಾತ್ರ ಮಗ, ಆಯ್ತಾ? ಅಲ್ಲೊಬ್ಬ ಇದೆ ಅಂತ ಅಲ್ಲೇ ಕೊಡ್ದಳ್ತಾರೆ, ನನ್ನ ಮಗ ಇಲ್ಲ, ಒಂದು ಕಣ್ಣು ಕಾಣಲ್ವ ಅಂತ. ಅಲ್ಲೆಲ್ಲೂ ಅಲ್ಲರೂ ಒಂದು ಮಗ, ಇಲ್ಲೊಂದು 2 ಮಕ್ಕಳು ಚಿಕ್ಕವರು ಅಲ್ವಾ? ದೊಡ್ಡವರು ಅಂದ್ರೆ ಕೈ ಐತ್ರಿ. ಅಯ್ಯೋ, ನನ್ನ ಭಾಷೆ ಆಗ್ತದ. ದೊಡ್ಡವರು ಮೀಸೆ వచ్చింది, ಹೆಣ್ಮಕ್ಳು ಸುಮ್ಮನೆ ಪಾಠ, ಮೀಸೆನೆ ಬಂದಿಲ್ಲ. ನಾನು ಗಂಡು ಮಕ್ಕಳಿಗೆ ಹೇಳಿದೆ, ನಾವೆಲ್ಲ ದೊಡ್ಡವ್ರು ತಾನೆ. ಇಲ್ಲಿ ವಾಕ್ಯ ಏನ್ ಹೇಳ್ತಾ ಇದೆ? ಚಿಕ್ಕ ಮಕ್ಕಳನ್ನ ಪರಲೋಕ ರಾಜ್ಯ ಅವ್ರದ್ದೇ ಅಂದ್ರೆ ಮತ್ತೆ ನಾವೆಲ್ಲ ಓದ್ವಿ ಅಂತ ಅರ್ಥ. ಬೈಬಲಲ್ಲಿ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ ನೋಡ್ರಿ. ಚಿಕ್ಕ ಮಕ್ಕಳನ್ನ ತಡೆಯಬೇಡ್ರಿ, ಪರಲೋಕ ರಾಜ್ಯ ಅವ್ರದೇ ಅವ್ರದ್ದೇ ಅಂತ ದೇವ್ರು ಸ್ಪಷ್ಟವಾಗಿ ಹೊಡೆದು ಹೇಳ್ತಾ ಇದಾರೆ. ಅಂದ್ರೆ ನಿನಗಿಲ್ಲ, ದೊಡ್ಡವ್ರಿಗಿಲ್ಲ, ಚಿಕ್ಕವ್ರಿಗೇನೆ ಅಂತ ದೇವ್ರು ಹೇಳ್ತಾ ಇದಾರೆ. ಮತ್ತೆ ಬೈಬಲ್ ಏನಕ್ಕೆ ನಮಗೆ? ಚರ್ಚ್ ಏನಕ್ಕೆ ನಮಗೆ? ಯೇಸುಸ್ವಾಮಿ ಏನಕ್ಕೆ ನಮಗೆ? ಅಲ್ಲೆಲ್ಲೂಯ. ನಾನು ಹೇಳ್ತಿದ್ದ ವಾಕ್ಯ ಹೇಳ್ತಿದ್ದ, ಇನ್ನೊಂದು ಕಡೆಗೆ ವಾಕ್ಯ ಹೇಳ್ತದೆ, ಒಬ್ಬನು ಚಿಕ್ಕವನಾಗದಿದ್ದರೆ. ಅಲ್ಲೆಲ್ಲೂಯ. ಅಂದ್ರೆ ನಾವು ಕ್ರಿಸ್ತನಲ್ಲಿ ಬಂದ ಮೇಲೆ ಚಿಕ್ಕವರಾಗ್ಬೇಕು, ಮಕ್ಕಳಾಗಬೇಕ, ಹೊಸದಾಗಿ ಹುಟ್ಟಬೇಕ, ಕ್ರಿಸ್ತನಲ್ಲಿ ನಾವು ಹುಟ್ಟುವಂತವರಾಗಿರ್ಬೇಕ. ದೇವರ ವಾಕ್ಯ ಬೇಕು, ಅಂತವರಿಗೆ ಪರಲೋಕ ರಾಜ್ಯ. ಹಲ್ಲೆಲೂಯಾ. ಒಬ್ಬನು ಚಿಕ್ಕವನಾಗದಿದ್ದರೆ, ಹಲ್ಲೆಲೂಯಾ. ಇನ್ನೊಂದು ಕಡೆಗೆ ವಾಕ್ಯ ಹೇಳ್ತದೆ, ಒಬ್ಬನಿಗೆ ಏನಂದ್ರೆ ಚಿಕ್ಕ ಮಕ್ಕಳ ಮನಸ್ಸು ಬರ್ಬೇಕಂತ. ಹಲ್ಲೆಲೂಯಾ. ಅಂದ್ರೆ ಪರಲೋಕ ರಾಜ್ಯ ಯಾರಿಗೆ? ಹುಟ್ಟಿದವರಿಗೆ. ಅದಕ್ಕೆ ನಿಕೋದೇಮನ ಹೇಳ್ತಾನೆ, ಸ್ವಾಮಿ ಮತ್ತೆ ನಾನು ತಾಯಿ ಗರ್ಭಕ್ಕೆ ಹೋಗ್ಬಿಟ್ಟು ಹುಟ್ಟಕ್ಕಾಗುತ್ತಾ ಅಂತ ಕೇಳ್ತಾನೆ. ನಿಕೋದೇಮನ್ ಗೊತ್ತಾ? ಇವನು ಹೇಳ್ತಾನೆ, ದೇವ್ರೆ ನಾನು ದೇವರ ರಾಜ್ಯ ಪಡೆದುಕೊಳ್ಳಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಅವ್ನು ಕೇಳ್ತಾನೆ. ಆ ಟೈಮಲ್ಲಿ ಸ್ವಾಮಿ ಹೇಳ್ತಾರೆ, ಹೊಸದಾಗಿ ಹುಟ್ಟಬೇಕು ಅಂತ. ಒಬ್ಬನು ಹೊಸದಾಗಿ ಹುಟ್ಟದಿದ್ರೆ ಪರಲೋಕ ರಾಜ್ಯಕ್ಕೆ ಸೇರಲಾರ ಅನ್ನೋದು ವಾಕ್ಯ ಹೇಳ್ತದೆ. ಅಂದ್ರೆ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ನೀವು ಹೊಸದಾಗಿ ಹುಟ್ಟಬೇಕು. ಆಗ ಇವನಿಗೆ ಅಯ್ಯಯ್ಯೋ ನನ್ನ ತಾಯಿ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು, ಈಗ ನನ್ನ ತಾಯಿ ಬೇರೆ ಇಲ್ಲ, ಯಾರ ಹೊಟ್ಟೆ ಒಳಗಡೆ ಹೋಗ್ಲಿ ನೋಡ್ತಾವನು. ನಾವು ಹಂಗೆ ಕೆಲವೊಂದು ಟೈಮಲ್ಲಿ ದೇವರು ಒಳ್ಳೆ ರೀತಿ ಪ್ರಸಂಗ ಕೊಟ್ಟರೆ ನಾವೇನು ಯೋಚನೆ ಮಾಡ್ತಾ ಇರ್ತೀವಿ. ಹಲ್ಲೆಲೂಯಾ. ಈ ನಿಕೋದೇಮನ ಆಲೋಚನೆ ಮಾಡ್ತಾನೆ, ನನ್ನ ತಾಯಿ ಬೇರೆ ಇಲ್ಲ, ಚಿಕ್ಕಮ್ಮ ಅವಳ ಹೊಟ್ಟೆ ಚಿಕ್ಕದು, ದೊಡ್ಡಮ್ಮ ಅವಳ ಹೊಟ್ಟೆ ದೊಡ್ಡದು. ಹಲ್ಲೆಲೂಯಾ. ಆ ಹೊಟ್ಟೆ ಒಳಗಡೆ ನಾನು ಹೋದ್ರೆ ಮುಗಿತಿ ಕತೆ. ಹಲ್ಲೆಲೂಯಾ. ಈ ರೀತಿ ಆಲೋಚನೆ ಮಾಡ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಅವಾಗ ದೇವ್ರು ಹೇಳ್ತಾರೆ, ಅಯ್ಯೋ ದಡ್ಡ, ಆ ರೀತಿ ಅಲ್ಲ, ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಕ್ರಿಸ್ತನಲ್ಲಿ ಹುಟ್ಟವನಾಗಿರ್ಬೇಕು. ಹಲ್ಲೆಲೂಯಾ.
ಅಂದ್ರೆ ಒಬ್ಬನು ಹುಟ್ಟುವುದಂದ್ರೆ ನೀರಿನಲ್ಲಿ ಮುಳುಗಿ ದೀಕ್ಷಾಸ್ಥಾನ ತೆಗೆದುಕೊಂಡು ಅವನು ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟುದವನಾಗಿರ್ತಾನೆ. ಈ ಹೊಸದಾಗಿ ಹುಟ್ಟದೆಲ್ಲವೂ ಹೊಸ ಆಕಾಶ ಹೊಸ ಭೂಮಿಯಲ್ಲಿ ಆ ಆಳ್ವಿಕೆಯಲ್ಲಿ ಕಾಣಲ್ಪಡ್ತಾರೆ. ನೀವೆಲ್ಲ ಅನ್ಕೊಂಡ್ಬಿಟ್ಟಿದ್ದೀರಾ ಇದೇ ಸೂರ್ಯ ಇರುತ್ತೆ, ಇದೇ ಚಂದ್ರ ಇರುತ್ತೆ, ಇದೇ ಆಕಾಶ ಇರುತ್ತೆ, ಇದೇ ಭೂಮಿ ಇರುತ್ತೆ ಅಂತ. ಸತ್ಯವಾಗಲೂ ಇಲ್ಲ. ಹೊಸದಾಗಿ ಹುಟ್ಟಿದಂತ ಮಕ್ಕಳಿಗಾಗಿ ಆಕಾಶ ಭೂಮಿ ಎಲ್ಲ ಹೊಸದಾಗಿ ಮಾರ್ಪಡ್ಲಿಕ್ಕಾಗಿ ಹೋಗ್ತಾ ಇದೆ. ಈ ಹೊಸ ಆಕಾಶ ಭೂಮಿಯಲ್ಲಿ ನೀನು ಪ್ರವೇಶ ಮಾಡಬೇಕಾದ್ರೆ ನಿನ್ನ ಸ್ವಭಾವ, ನಿನ್ನ ನಡವಳಿಕೆ, ನಿನ್ನ ಚಿಂತೆ, ನಿನ್ನ ಬುದ್ಧಿ, ನಿನ್ನ ಕಾರ್ಯ ಎಲ್ಲವೂ ಹೊಸದಾಗಿ ಮಾರ್ಪಡಬೇಕು. ನೀನು ಹೊಸದಾಗಿ ಮಾರ್ಪಡುವಾಗ ಆ ಹೊಸ ಆಕಾಶ ಭೂಮಿಯಲ್ಲಿ ದೇವರು ನಮ್ಮನ್ನು ಸೇರಿಸ್ತಾರೆ. ಆ ಹೊಸ ಆಕಾಶ ಭೂಮಿಯಲ್ಲಿ 1000 ವರ್ಷ ಕ್ರಿಸ್ತಂದೇ ಆಳ್ವಿಕೆ. ನಿಮ್ಗೆ ಅರ್ಥ ಆಗಿಲ್ಲ? ಈ 1000 ವರ್ಷ ದೇವರು ಈ ಭೂಮಿ ಹೊಸ ಆಕಾಶ ಭೂಮಿಯನ್ನ ಮಾಡಿ ಕ್ರಿಸ್ತನ್ ಇಳಿದು ಬರ್ತಾನೆ. ಕ್ರಿಸ್ತನ್ ಇಳಿದು ಬರುವಾಗ ಅವನೊಟ್ಟಿಗೆ ನಾವು 1000 ವರ್ಷ ಆ ಹೊಸ ಆಕಾಶ ಆ ಹೊಸ ಭೂಮಿಲಿ ಇಡ್ತೀವಂತೆ. ಹಲ್ಲೆಲೂಯಾ. ಯಾರು ಇಡ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ, ನಿಮಗೆ ನಂಬಿಕೆ ಇಲ್ಲ, ನನಗಂತೂ ನಂಬಿಕೆ ಇದೆ. ದೇವರೇ ನಿಮಗೆ ಸ್ತೋತ್ರಪ್ಪ. ನಾನು ಹೇಳ್ತೇನೆ ಹೊಸ ಆಕಾಶ ಭೂಮಿಲಿ ಇರ್ತೀರಾ ಅಂತ ಹೇಳ್ಬಿಟ್ಟು ಅಂತ ನೋಡ್ತಾ ಇದ್ದೀರ. ನೋಡೋಣ ಆ ಟೈಮಲ್ಲಿ ಅಂತ. ನೋಡಿ ನಂಬುವನಿಗಿಂತ ನೋಡದೆ ನಂಬುವನು ಧನ್ಯನು. ದೇವರ ವಾಕ್ಯ ಹೊರಡುವಾಗ ನಂಬಬೇಕಾ? ಆವಾಗಲೇ ನಿಮ್ಮ ಒಳಗಡೆ ಆ ವಾಕ್ಯ ಚಲಿಸುವಂಥದ್ದು, ವಾಕ್ಯ ನಿಮ್ಮಲ್ಲಿ ಕೆಲಸ ಮಾಡುವಂಥದ್ದು. ಹಲ್ಲೆಲೂಯಾ. ಬೇರೆ ಲೆವೆಲಲ್ಲಿ ಪ್ರಸಂಗ ಮಾಡಕ್ಕೆ ನನಗೆ ಬರುತ್ತೆ, ನಿಮಗೆ ಗೊತ್ತು. ಆದ್ರೆ ದೇವರ ಆತ್ಮನೇ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಆ ಲೆವೆಲ್ ಮಾಡ್ಬೇಕಂದ್ರೆ. ಬಟ್ ಈ ಟೈಪ್ನಲ್ಲಿ ಪರಿಶುದ್ಧಾತ್ಮ ಟೀಚಿಂಗ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು. ಹಲ್ಲೆಲೂಯಾ. ಈಗ ಈ ಹೊಸ ಆಕಾಶ ಭೂಮಿಯಲ್ಲಿ ದೇವರ 1000 ವರ್ಷ ಆಳ್ವಿಕೆ ಇರ್ತದೆ. ದೇವರ ಆಳ್ವಿಕೆ ಪೀರಿಯಡ್ ಅದು. ಆ 1000 ವರ್ಷ ಹೊಸ ಆಕಾಶ ಭೂಮಿಯಲ್ಲಿ ಅಂದ್ರೆ ದೇವರ ಆಳ್ವಿಕೆ, ಅಂದ್ರೆ ದೇವರ ಆಳ್ವಿಕೆ ಮಾತ್ರ ಇರ್ತದೆ. ಅಲ್ಲಿ ಸೈತಾನನ, ದುರಾತ್ಮನ, ದುಷ್ಟ ಶಕ್ತಿಯ, ರೋಗದ, ದರಿದ್ರದ, ಕಣ್ಣೀರು, ವೇದನೆ ಯಾವ ಆಳ್ವಿಕೆ ಇರಲ್ಲ. ಅಲ್ಲಿ ಯೇಸುವಿನ ಆಳ್ವಿಕೆ ಮಾತ್ರ ಇರುತ್ತೆ. ಆಮೇಲೆ ಎರಡನೇದಾಗಿ ಅಲ್ಲಿ ಯೇಸು ಇರ್ತಾರೆ. ಬೈಬಲಲ್ಲಿ ವಾಕ್ಯ ಹೇಳುತ್ತೆ, ಅವನು 10,000ಗಳಿಗಿಂತಲೂ ಅತಿ ಸುಂದರನಂತೆ. 10,000 ಜನಗಳಿಗಿಂತಲೂ ಅತಿ ಸುಂದರನಾಗಿರೋ ದೇವರನ್ನ ಮುಖಾಮುಖಿಯಾಗಿ ಆ 1000 ವರ್ಷ ಆಳ್ವಿಕೆಯಲ್ಲಿ ನೇರಿಯಾಗಿ ನಾವು ನೋಡುವರಾಗಿರ್ತೇವೆ. ಹಲೋ, ಬೈಬಲಲ್ಲಿ ಪ್ರಕಟಣೆ ಕನ್ನಡದಲ್ಲಿ ವಾಕ್ಯ ಬರ್ತದೆ, ಅವನ ಪಾದವು ಕುಲು ಮೇಲೆ ಕಾಯಿಸಲ್ಪಟ್ಟ ತಾಮ್ರದ ಪಾದ, ಅವನ ಎದೆಗೆ ಚಿನ್ನದ ಪಟ್ಟಿ, ಅವನ ಕೂದಲು ಹಿಮದಂತೆ ಬೆಳ್ಳಿಗೆ, ಅವನ ವಸ್ತ್ರ ನಿಲುವಂಗಿ ಆಗಿರುವಂತ ಬೆಳ್ಳಿಗೆ, ಅವನ ಮುಖವು ಮಧ್ಯಾಹ್ನ ವೇಳೆಯಲ್ಲಿ ಪ್ರಕಾಶಿಸುವ ಸೂರ್ಯನ ಉಳ್ಳ ಮುಖಭಾವವುಳ್ಳವನು, ಅವನ ಕಣ್ಣುಗಳು ಅಗ್ನಿ ಜ್ವಾಲವುಳ್ಳ ಕಣ್ಣುಗಳು, ಅವನ ಶಬ್ದ ಜಲಘೋಷದ ಶಬ್ದ. ಹಲ್ಲೆಲೂಯಾ. ಈ ಸೂರ್ಯನ ಮುಖವುಳ್ಳಂತ ಇಷ್ಟು ದೊಡ್ಡ ಬೆಳಕಾಗಿರುವಂತ ಯೇಸುವನ್ನ ನೇರವಾಗಿ ನೋಡುವಂತ ಸಮಯ ಆ ಹೊಸ ಆಕಾಶ ಆ ಹೊಸ ಭೂಮಿಯಲ್ಲೇ. ಆ 1000 ವರ್ಷ ಆಳ್ವಿಕೆಯಲ್ಲಿ ಕರೆಂಟೇ ಬೇಕಾಗಿಲ್ಲ. ಆ 1000 ವರ್ಷ ಆಳ್ವಿಕೆಯಲ್ಲಿ ಈ ಲೈಟುಗಳು ಬಲ್ಬುಗಳು ಬೇಕಾಗಿಲ್ಲ. ಕಾರಣ ಯೇಸುವೇ ಆ 1000 ವರ್ಷ ಬೆಳಕಾಗಿರ್ತಾನ. ಅಲ್ಲೇಲೂಯಾ, ಅಲ್ಲೇಲೂಯಾ, ಅಲ್ಲೇಲೂಯಾ. ಆ ಬೆಳಕಿನ ಒಳಗಡೆ ನಿನ್ನ ನಡೆಸುವುದಕ್ಕೋಸ್ಕರವಾಗಿ, ನಿನ್ನ ಮೇಲಿನ ಕತ್ತಲೆಯನ್ನ ಅವನು ತೆಗೆದುಕೊಳ್ಳೋದಕ್ಕೋಸ್ಕರವಾಗಿ ಈ ಭೂಲೋಕಕ್ಕೆ ಬಂದಿದ್ದು. ಅದಕ್ಕೆ ಅವನು ಹೇಳ್ತಾನೆ, ಈ 4 ತರದ ಕತ್ತಲೆ ಯಾರ ಮೇಲೆ ಹೊತ್ತುಕೊಂಡು ಆಗ್ದೀರ ಹೋಗ್ತಾ ಇದ್ದೀರೋ, ಎಲೆ ಹೊರೆ ಹೊತ್ತುವರೇ, ಎಲೆ ಕಷ್ಟಪಡುವರೇ. ಯಾಕೆ ಕಷ್ಟಪಡ್ತಾರೆ? ನಾನಿದ್ದೀನಿ. ಆ ಕತ್ತಲೆ 4 ಹೊರೆ ನನ್ನ ಮೇಲೆ ಹಾಕ್ರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ. ಹಲ್ಲೆಲೂಯಾ. ದೇವರು ಆ 4 ತೆಗೆದುಕೊಂಡು ಈಗ ಯೇಸು ಹೇಳ್ತಾ ಇದ್ದಾರೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಎಂತ ಟೈಟಲ್ ನೋಡ್ರಿ, ಎಂತ ಹೆಸರು ಕೊಡ್ತಾರೆ ನೋಡ್ರಿ. ನೀವು ಲೋಕಕ್ಕೆ, ಅದಕ್ಕಿಂತ ಮುಂಚೆ
ಶಾಪದ ಕತ್ತಲು, ಮರಣದ ಕತ್ತಲು, ಪಾಪದ ಕತ್ತಲು, ದಂಡನೆಯ ಕತ್ತಲು, ಈ ಎಲ್ಲ ಕತ್ತಲು ನಮ್ಮ ಮೇಲಿತ್ತು. ಯೇಸು ಕ್ರಿಸ್ತನು ಬಂದನು, ಆ ಕತ್ತಲೆ ನಾವು ತೆಗೆದುಕೊಂಡನು, ಆ ಶಿಲುಬೆಯಲ್ಲಿ ಎಲ್ಲವನ್ನ ಜಯಿಸಿದನು. ಈಗ ಈ ಕ್ರಿಸ್ತನು ಹೇಳ್ತಾ ಇದ್ದಾನೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ದೇವರ ಹತ್ರ ನೇರವಾಗಿ ನೋಡಿ ಮಾತಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಕಾರಣ ಪಾಪ. ನಮ್ಮ ಮೇಲೆ ಈ 4-5 ತರದ ಪಾಪ ಶಾಪ ಇರುವಾಗ ದೇವರು ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಈಗ ಮರಣದ ಮೂಲಕವಾಗಿ ದೇವರೇನು ಮಾಡಿದ್ರು, ಅದನ್ನು ಒತ್ತುಕೊಂಡನು. ಎರಡನೇದಾಗಿ ವಾಕ್ಯ ಬರ್ತದೆ, ದೇವರಿಗೂ ಮನುಷ್ಯರಿಗೂ ನಡುವೆ ಇದ್ದಂತ ದೇವರ ಆಲಯದ ಒಳಗಡೆ ಇದ್ದಂತ ಪರದೆ ಅದು ಆರ್ದೋದಂತ. ಎಲ್ರಿಗೂ ನಿದ್ದೆ ಬರ್ತಾ ಇದೆ, ನಾನು ಬೇರೆ ಟೈಪಲ್ಲಿ ಹೋಗ್ಬೇಕೀಗ ಅಷ್ಟೇ. ಹಲ್ಲೆಲೂಯ. ಪ್ರಯೋಜನ ಆಗ್ತಾ ಇದೆಯಾ? ಏನೋ ಪಾಸ್ಟ್ ವಾರ ನೀವು ಹೇಳ್ತೀರಾ, ಏನೋ ಬರ್ತೀವಿ ಕುತ್ಕೊಬೇಕಲ್ಲ ಅಂತ ಬಾಧೆಯಿಂದ ಕುತ್ಕೊಳಕ್ಕಾದ್ರೂ ಆಗ್ತದ? ನೀವೇನು ಇಷ್ಟು ಚಿಕ್ಕ ಜಾಗ ಮಾಡಿಬಿಟ್ಟು ಚರ್ಚು ಅಂತೀರ. ನಮ್ಮ ಬಾಧೆ ನಮಗೆ ಗೊತ್ತು. ನೀವೇನು ಆರಾಮಾಗಿ ಮೈಕಿಕೊಂಡ್ಬಿಡ್ತೀರ. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ಸರಿ ಇರಲಿ. ಇದೆಲ್ಲ ತುಂಬ ಡೀಪ್ ಆಗಿ ಆಳವಾಗಿರೋಂಥ ಸಬ್ಜೆಕ್ಟ್ ಇದೆಲ್ಲ, ವಿಷಯಗಳಿವೆಲ್ಲ. ಮನುಷ್ಯನಿಗೂ ದೇವರಿಗೂ ಒಂದು ಅಡ್ಡ ಇತ್ತು. ಏನು? ಹೊಂಡನ ಜೋರಾಗಿ ಹೇಳ್ರಿ. ಏನು? ಪಾಪದ ಗೋಡೆ. ನಿಮ್ಗೆ ಅರ್ಥ ಆಗಿಲ್ಲ? ಯೆಶಾಯನ ಬರೆದ ಪ್ರವಾದನೆ ಗ್ರಂಥದ ವಾಕ್ಯ ಇದೆ. ಓದ್ರಿ ವಾಕ್ಯ, ಓದ್ರಿ. 60ನೇ ಅಧ್ಯಾಯದಲ್ಲ, 61ನೇ ಅಧ್ಯಾಯದಲ್ಲ, 59. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ. ಬೇಗ ಪಟ್ಟಂತ ತೆಗೆದು ಓದಬೇಕು. ಆ ವಾಕ್ಯ ಎಷ್ಟಪರಾಜ ಅದು? 59ನೇ ಅಧ್ಯಾಯ, ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯ 2ನೇ ವಾಕ್ಯ. ಆದರೆ ನಿಮ್ಮ ಅಪರಾಧಗಳೇ ಸಾಕು. ನಿಮ್ಮ ದೇವರಿಂದ ನಿಮ್ಮನ್ನ ಡಿವೈಡ್, ಸಪ್ರೇಟ್. ದೇವ್ರು ನೋಡಕ್ಕಾಗಲ್ಲ. ನಿನ್ನ ಹತ್ರ ದೇವ್ರು ನೇರವಾಗಿ ಮಾತಾಡಕ್ಕಾಗ್ತಾ ಇಲ್ಲ. ಈಗ ನೀನು ದೇವ್ರ ಹತ್ರ ನೇರವಾಗಿ ಮಾತಾಡಕ್ಕಾಗ್ತಾ ಇಲ್ಲ. ದೇವ್ರ ಕೆಲವು ವಿಷಯಗಳ ಹತ್ರ ಹಂಚ್ಕೊಳಕ್ ಆಗ್ತಾ ಇಲ್ಲ. ನೀನೋಗಿ ದೇವ್ರ ಹತ್ರ ಕೆಲವು ವಿಷಯಗಳು ಹಂಚ್ಕೊಳಕ್ ಆಗ್ತಾ ಇಲ್ಲ. ಸಪ್ರೇಟ್ ಆಗ್ತದೆ. ಕಾರಣ ದಿನೇ ದಿನೇ ನಿನ್ನಲ್ಲಿ ಪಾಪ ಹೆಚ್ಚಾಗ್ತಾರೋ ನಿಮಿತ್ತವಾಗಿ ದೇವರಿಂದ ನೀನು ದೂರ ಆಗ್ತಾ ಇದೀಯ. ದೇವ್ರು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ದೇವರು ನಿನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಪಾಪದ ಗೋಡೆ ಮರೆ ಆಗಿದೆ. ಹಲ್ಲೆಲೂಯ. ಈಗ ಇದನ್ನ ದೇವರು ಹೊಡಿಬೇಕು, ಇದನ್ನ ನೀವು ಹೊಡಿಬೇಕು. ಹಲ್ಲೆಲೂಯ. ಈಗ ದೇವರೇನು ಮಾಡಿದ್ರು, ಮನುಷ್ಯನು ನೇರವಾಗಿ ದೇವರ ಹತ್ರ ಮಾತಾಡ್ಲಿಕ್ಕೆ ಆಗದೆ ಇರುವಂತ, ನೇರ ಸಂಬಂಧ ಇಲ್ಲೇ ಇಟ್ಕೊಳ್ಳಕ್ ಆಗದೆ ಇರುವ ಹಾಗೆ ಇರುವಂತದನ್ನ ದೇವರೇನು ಮಾಡಿದ್ರು, ಆ ಮರಣ ಆಗಿದ ತಕ್ಷಣವೇ ವಾಕ್ಯ ಬೀಳ್ತದೆ, ಆಲಯದ ಒಳಗಡಿದಂತಹ ಪರದೆ ಹಾಗೇ ಕೆಳಗಿಂದ ಮೇಲವರೆಗೂ ಹಾಗೆ ಹರಿದೋಯ್ತಂತೆ. ಯಾಕೆಂದ್ರೆ ಆ ಪರದೆಯ ಒಳಗಡೆ ಹೋಗಬೇಕಾದವನು, ಆ ಪರದೆಯ ಒಳಗಡೆ ನೋಡಬೇಕಾದವನು ಮಹಾಯಾಜಕನು ಮಾತ್ರವೇ. ಅರ್ಥ ಆಗ್ತಾ ಇದೆಯಾ? ಆ ಪರದೆ ಒಳಗಡೆ ನೋಡಬೇಕಾದವನು, ಪರದೆ ಒಳಗಡೆ ಹೋಗಬೇಕಾದವನು ಮಹಾಯಾಜಕ. ಮಹಾಯಾಜಕ ಅಂದ್ರೆ ದೇವರು ಅವನನ್ನ ವಿಶೇಷವಾಗಿ ಬೇರ್ಪಡಿಸಿರ್ತಾರೆ. ಅವನು ಮಾತ್ರವೇ ದೇವರ ಹತ್ರ ಹೋಗ್ಬೇಕು. ಹಲ್ಲೆಲೂಯ. ದೇವರ ಕೃಪಾಸನದ ಮುಂದಗಡೆ ಹೋಗ್ಬೇಕು. ಅದು ಬಿಟ್ಟರೆ ಬೇರೆ ಯಾರು ಬರಂಗಿಲ್ಲ. ಅಷ್ಟೆಲ್ಲ ಯಾಕೆ? ದೇವರು ಮೋಶೆಗೆ ಹೇಳಿದ್ರು, ನಾನು ಈ ಬೆಟ್ಟದಲ್ಲಿ ಇಳಿದು ಬರ್ತೀನಿ. ನಾನು ಈ ಬೆಟ್ಟದಲ್ಲಿ ಇಳಿದು ಬರುವಾಗ ಒಬ್ಬ ಮನುಷ್ಯನಾಗ್ಲಿ, ಒಂದು ಪಶು ಆಗ್ಲಿ ಈ ಬೆಟ್ಟದ ಹತ್ರ ಇರಬಾರ್ದು. ಅಂದ್ರೆ ದೇವರು ಪರಿಶುದ್ಧನು. ಆದ್ರೆ ದೇವರು ಮೋಶೆಗೆ ಹೇಳ್ತಾರೆ, ನೀನ್ ಮಾತ್ರ ಇರಬೇಕು. ಯಾಕಂದ್ರೆ ನಾನು ನಿನಗೆ ಹೇಳಿದೆ, ಮೋಶೆ ಅಂತ ನಾನು ನಿನ್ನ ಕರೆದೆ, ಬರುವಾಗ ನಾನು ನಿನಗೆ ಹೇಳಿದೆ, ನೀನ್ ಹಾಕೊಂಡಿರುವ ಕೆಲವು ಕಾರ್ಯಗಳನ್ನು ತೆಗೆದು ಬಿಸಾಕು ಅಂತ. ಇಲ್ಲ ಇದ್ದೀರಾ? ಪಕ್ಕದಲ್ಲಿ ತಟ್ಟಿ ಹೇಳ್ರಿ, ನಿದ್ದೆ ಮಾಡಬೇಡ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. 11:15 ಸಮಯ ಮುಗಿಯೋದು, ಇನ್ನ ಅರ್ಧ ಗಂಟೆ ಇದೆ.
ಹಲ್ಲೆಲೂಯ. ನೀವು ಹಿಂಗೆ ನಿದ್ದೆ ಮಾಡಿದ್ರೆ 1 ಗಂಟೆವರೆಗೂ ಕರ್ಕೊಂಡು ಹೋಗ್ತೀನಿ. ಹಲ್ಲೆಲೂಯ. ಡಿಸೈಡ್ ಮಾಡ್ಬಿಟ್ಟು ನಿದ್ದೆ ಮಾಡ್ರಿ. ಈಗ ಈ ದೇವರ ಕೃಪಾಸನದ ಮುಂದಗಡೆ, ಮಂಜೂಷದ ಮುಂದಗಡೆ ದೇವರು ದರ್ಶನ ಕೊಡುವ, ಪ್ರಕಟವಾಗುವಂತ ಆ ಸ್ಥಳದಲ್ಲಿ ಎಲ್ಲರೂ ಹೋಗ್ಲಿಕ್ಕಾಗಲ್ಲ, ಮಹಾಯಾಜಕನು ಮಾತ್ರ ಹೋಗ್ಬೇಕು. ಆಗ ದೇವರೇನ್ ಮಾಡಿದ್ರು? ಆ ತಡೆಯನ್ನು ಒಡೆದಾಕಿದ್ರು. ಯೇಸು ಕ್ರಿಸ್ತನ ಕೃಪೆಯ ರಕ್ತದ ಮೂಲಕವಾಗಿ ಅದನ್ನು ಒಡೆದಾಕಿ, ಇಲ್ಲ, ಎಲ್ಲರೂ ಧೈರ್ಯವಾಗಿ ದೇವರ ಕೃಪಾಸನದ ಮುಂದಗಡೆ ಬರಬಹುದು. ಹಲ್ಲೆಲೂಯ. ಭಯದೊಂದಿಗೂ, ಉತ್ಸಾಹದೊಂದಿಗೂ, ಜಯದೊಂದಿಗೂ ದೇವರ ಕೃಪಾಸನದ ಮುಂದಗಡೆ ಧೈರ್ಯವಾಗಿ ಈಗ ನಾವು ಬರಬಹುದು. ಬರಲಿಕ್ಕೆ ಕಾರಣ ಯೇಸು ಕ್ರಿಸ್ತನು. ಕಾರಣ ಆ ಎಲ್ಲ ಕತ್ತಲೆಯನ್ನ, ಶಾಪವನ್ನ, ದಂಡನೆಯನ್ನು ಅವನು ಹೊತ್ತುಕೊಂಡ. ಹಲ್ಲೆಲೂಯ. ನಮ್ಮ ಮೇಲಿದ ಕತ್ತಲು ಅವನು ತೆಗೆದುಕೊಂಡು ಈಗ ಹೇಳ್ತದಾನೆ, ನೀನ್ ಬೆಳಕಾಗಿದ್ಯಾ. ಈಗ ನೀನು ಬೆಳಕಾಗಿರುವ ನಿಮಿತ್ತವಾಗಿ ಈಗ ನೀನೇನ್ ಮಾಡಬಹುದು? ದೇವರ ಹತ್ರ ನೇರವಾಗಿ ಮಾತಾಡಬಹುದು, ದೇವರ ಹತ್ರ ನೇರವಾಗಿ ಬರಬಹುದು. ನೀನು ಏನ್ ವಿಷಯಗಳಿದೆ ಎಲ್ಲ ದೇವರ ಹತ್ರ ನೇರವಾಗಿ ಹಂಚಿಕೊಳ್ಬಹುದು. ಹಲ್ಲೆಲೂಯ. ಈಗ ನಮ್ಮ ಪ್ರಾರ್ಥನೆಗೆ ಯಾರು ಮಧ್ಯಸ್ಥಿಕರಿಲ್ಲ. ಈಗ ನಮ್ಮ ಪ್ರಾರ್ಥನೆ ಡೈರೆಕ್ಟ್. ಹಲ್ಲೆಲೂಯ. ದೇವರು ಡೈರೆಕ್ಟ್ ಆಗಿ ದೇವ್ರ ಹತ್ರ ಮಾತಾಡಬಹುದು. ದೇವರು ಡೈರೆಕ್ಟ್ ಆಗಿ ನಿನ್ನ ಹತ್ರ ಮಾತಾಡ್ತಾರ. ಹಲ್ಲೆಲೂಯ, ಹಲ್ಲೆಲೂಯ. ಎಂತ ಭಾಗ್ಯ ನೋಡ್ರಿ. ಮುಸಲ್ಮಾನರು ಸಮಾಧಿ ಹತ್ರ ಹೋಗ್ತಾರೆ, ಗೊತ್ತಾ? ದರ್ಗಾ ಈ ಮೊಹಮ್ಮದ್ ಸಮಾಧಿ ಅಂತ ಹೇಳ್ಬಿಟ್ಟು ಕೆಲವು ಜಾಗಗಳಲ್ಲಿ ಸಮಾಧಿ ತರ ಕಟ್ಟಿರ್ತಾರೆ. ಅಲ್ಲಿ ಅವ್ರೇನ್ ಮಾಡ್ತಾರೆ? ಅವರು ಮಹಮ್ಮದ್ನ ಜಾಸ್ತಿ ಕರೀತಾರೆ. ನಿಜಾನ ಸುಳ್ಳ? ಯಾಕೆ ಅಂದ್ರೆ ಅಲ್ಲ ಹತ್ರ ಡೈರೆಕ್ಟ್ ಆಗಿ ಮಾತಾಡಕ್ಕಾಗಲ್ಲ, ಅಲ್ಲ ಹತ್ರ ನೇರವಾಗಿ ವಿಷಯಗಳು ಹೇಳ್ಕೊಳಕ್ ಆಗಲ್ಲ. ಅದಕ್ಕೆ ಮಹಮ್ಮದ್ ಏನ್ ಮಾಡ್ತಾನೆ? ನಮಗೂ ದೇವರಿಗೂ ಅವ್ರ ನಂಬಿಕೆ, ನಮಗೂ ದೇವರಿಗೂ ಮಹಮ್ಮದ್ ಎಂಬುದಾಗಿ ಹೇಳುವಂತವನು ಮಧ್ಯಸ್ಥಿಕನು. ಅಂದ್ರೆ ನಾನು ಮಹಮ್ಮದ್ ಹತ್ರ ಹೇಳುವಾಗ ಮಹಮ್ಮದ್ ಏನ್ ಮಾಡ್ತಾರೆ? ಅದನ್ನು ತೆಗೆದುಕೊಂಡೋಗ್ಬಿಟ್ಟು ಅಲ್ಲ ಹತ್ರ ಹೇಳ್ತಾರೆ. ಹಲ್ಲೆಲೂಯ. ಅಲೋ ಬ್ರದರ್, ಕರೆಕ್ಟ್ ನಾನು ಹೇಳ್ತಾ, ಸುಳ್ಳೇನು ಹೇಳ್ತಾ ಇಲ್ಲಲ್ಲ? ಸ್ತೋತ್ರ. ಮಹಮ್ಮದ್ ಹತ್ರ ಹೋಗಿ ನನ್ನ ಕಷ್ಟ, ನನ್ನ ಕಣ್ಣೀರು, ನನ್ನ ವೇದನೆ, ನನ್ನ ಬಾಧೆ ಎಲ್ಲ ಹೇಳಿಕೊಳ್ಳುವಾಗ ಅವ್ರೇನ್ ಮಾಡ್ತಾರೆ? ಅದನ್ನೆಲ್ಲ ತಗೊಂಡೋಗಿ ನನ್ನ ಪರ, ನನಗಾಗಿ ದೇವರ ಹತ್ರ ಮಾತಾಡ್ತಾರೆ. ಅಪ್ಪ, ಅಲ್ಲ ಮಗನಿಗೆ ಹಿಂಗಿದೆಯಂತೆ. ಹಲ್ಲೆಲೂಯ. ಆಗ ದೇವ್ರು ಏನ್ ಮಾತಾಡ್ತಾರೋ, ಅಲ್ಲ ಏನ್ ಹೇಳ್ತಾರೋ ಅದನ್ನ ತಗೊಂಡು ಬಂದು ಇಲ್ಲಿ ಮಹಮ್ಮದ್ ಅವ್ರು ಏನ್ ಮಾಡ್ತಾರೆ? ಆತರ ರೋಮನ್ ಕ್ಯಾಥಲಿಕ್ ನಲ್ಲಿ ಕ್ರಿಶ್ಚಿಯನ್ ಅವರು ಮರಿಯಳನ್ನ ಮುಂದಿಡ್ತಾರೆ. ಮರಿಯಳನ್ನ ಯಾಕೆಂದ್ರೆ ದೇವ್ರ ಹತ್ರ ಡೈರೆಕ್ಟ್ ಆಗಿ ಮಾತಾಡಕ್ಕಾಗಲ್ಲ. ಅದಕ್ಕೆ ಮರಿಯಳ ಹತ್ರ ಹೋಗಿ, ಮರಿಯಳ ಹತ್ರ ಹೇಳುವಾಗ ಮರಿಯಳು ಹೋಗಿ ಯೇಸು ಹತ್ರ ಹೇಳ್ತಾಳೆ. ಹಲ್ಲೆಲೂಯ. ಕ್ರೈಸ್ತರ, ರೋಮನ್ ಕ್ಯಾಥಲಿಕ್ ಅಂದ್ರೆ ಕ್ರೈಸ್ತರ ನಂಬಿಕೆ ಏನಪ್ಪಾ ಅಂದ್ರೆ, ಮರಿಯಳ ಹತ್ರ ನನ್ನ ವಿಷಯ ಹೇಳ್ಕೊಳ್ಳುವಾಗ ಮರಿಯಳು ಹೋಗಿ ಯೇಸು ಹತ್ರ ಹೇಳ್ತಾರೆ. ಅದಕ್ಕೆ ನೋಡ್ರಿ, ಯೋಹಾನನ ಬರೆದ ಸುವಾರ್ತೆಯಲ್ಲಿ ಕಾನಾವೂರಿನ ಮದುವೆಯಲ್ಲಿ ನೀರು ಅಥವಾ ದ್ರಾಕ್ಷರಸ ಖಾಲಿ ಆಗುವಾಗ ಅಲ್ಲಿರೋರೆಲ್ಲ ಯೇಸು ಹತ್ರ ಹೋಗ್ತಾ ಇಲ್ಲ, ಅಲ್ಲಿರೋರೆಲ್ಲ ಮರಿ ಹತ್ರ ಹೋಗ್ತಾ ಇದ್ದಾರೆ. ಮರಿ ಹತ್ರ ಹೋಗಿದ ತಕ್ಷಣ ಮರಿ ಏನು ಮಾಡ್ತಾ ಇದ್ದಾಳೆ? ಯೇಸು ಹತ್ರ ಹೋಗ್ತಾ ಇದ್ದಾರೆ. ಈಗ ಅವ್ರ ನಂಬಿಕೆ ಏನು? ಕೆಲವು ಜನರು ಮರಿಯ ದೇವರು ತಾಯಿ, ಅವಳ ಕೈಲಿ ಎಲ್ಲ ಸಾಧ್ಯ. ಮತ್ತೆ ಯಾಕೆ ನೀರನ್ನ ದ್ರಾಕ್ಷಾರಸ ಮಾಡಿಲ್ಲ ಅಥವಾ ದ್ರಾಕ್ಷಾರಸ ಬರೋ ಹಂಗೆ ಮಾಡಿಲ್ಲ? ಇವ್ರು ಗೊತ್ತಿಲ್ದಿರೋದು ಮರಿಯನ್ ಗೊತ್ತು. ಮರಿಯನ್ಗೇನು ಗೊತ್ತು? ನಾನು ದೇವರಲ್ಲ. ಹಲ್ಲೆಲೂಯ. ಈಗ ಮರಿಯ ಯೇಸು ಹತ್ರ ಹೋಗಿ ಹೇಳ್ತಾರೆ, ಮಗನೇ, ಮದುವೆ ಮನೆಯಲ್ಲಿ ದ್ರಾಕ್ಷಾರಸ ತುಂಬಾ ಇಂಪಾರ್ಟೆಂಟು. ಈಗ ದ್ರಾಕ್ಷಾರಸ ಖಾಲಿಯಾಗಿದೆ, ಏನ್ ಮಾಡೋದು? ಆಗ ಯೇಸು ಹೇಳ್ತಾರೆ, ಅಮ್ಮ, ನಾನು ಶ್ರಮೆಯಿಂದ ಬಂದಿಲ್ಲ, ನಾನು ಕೊಡ್ಬೇಕು, ನಿನಗೆ ಯಾಕೆ ಅಂತ ಯೇಸು ಮರಿಯಳಿಗೆ ಹೇಳ್ತಾ ಇದ್ದಾರೆ. ಹಲ್ಲೆಲೂಯ. ಅಂದ್ರೆ ಈ ಕ್ರೈಸ್ತರ, ರೋಮನ್ ಕ್ಯಾಥಲಿಕ್ನ ಈ ಕ್ರೈಸ್ತರ ನಂಬಿಕೆ ಏನೋ, ಮರಿಯಳ ಹತ್ರ ಹೋಗಿ ನಾವು ಹೇಳಿಕೊಳ್ಳುವಾಗ, ತಾಯಿ ಹತ್ರ ನಾವು ಹೇಳಿಕೊಳ್ಳುವಾಗ, ಆ ತಾಯಿ ಹೋಗಿ ಮಗನ ಹತ್ರ ಹೇಳ್ತಾರೆ, ಮಗನ ಅವಾಗ ಬಿಡುಗಡೆ ಮಾಡ್ತಾರೆ. ಹಲ್ಲೆಲೂಯ. ಆದ್ರೆ ಸತ್ಯವೇದದ ಪೆಂತೆಕೋಸ್ತಿನ ವಿಶ್ವಾಸಿಗಳ ನಂಬಿಕೆಯನ್ನು ಗೊತ್ತಾ?
ಹಲ್ಲೆಲೂಯ. ನಮಗೆ ಮಧ್ಯಸ್ಥಿಗೆ ಯಾರು ಬೇಕಾಗಿಲ್ಲ, ಮಧ್ಯಸ್ಥಿಗೆ ಯಾರು ಬೇಕಾಗಿಲ್ಲ. ಯಾಕಂದ್ರೆ ನನ್ನ ದೇವರ ಆಲಯದಲ್ಲಿ ಆ ತಡೆಯ ಪಾರ್ದೆಯನ್ನ ಅವನು ಅರ್ಧಾಕಿದ್ದಾನೆ, ಆ ತಡೆಯನ್ನ ನೀಗಿಸಿದಾನೆ. ಯಾರು ಮಧ್ಯಸ್ಥಿಗೆ ಬೇಕಾಗಿಲ್ಲ, ಯಾವ ಬ್ರೋಕರ್ ಬೇಕಾಗಿಲ್ಲ, ಯಾವ ಲಾಯರ್ ಬೇಕಾಗಿಲ್ಲ. ಡೈರೆಕ್ಟ್ ಆಗಿ ನನ್ನ ದೇವರೊಟ್ಟಿಗೆ ಕಲೆಕ್ಷನ್. ಹಲ್ಲೆಲೂಯ. ಅರ್ಥ ಆಗ್ತಾ ಇದೆ? ನನಗೂ ಪರಲೋಕಕ್ಕೂ ಡೈರೆಕ್ಟ್ ಕಲೆಕ್ಷನ್ ಮಾಡಿಕೊಟ್ಟಿದೆ ಆ ಶಿಲುಬೆ, ಆ ಶಿಲುಬೆಯ ಮರಣ. ಹಲ್ಲೆಲೂಯ. ಅದಕ್ಕೆ ನಿಮ್ಮ ವಿಷಯ ಏನೇ ಇದ್ರು ಕೂಡ, ನಿಮ್ಮ ಮನೇಲಿ ಎಲ್ಲೇ ಇದ್ರು ಕೂಡ ಮಣ್ಕಾಲ ಹಾಕ್ಬಿಟ್ಟು ಅಪ್ಪನ್ ನೋಡ್ರಿ, ದೇವ್ರು ನಿಮ್ಗೆ ಡೈರೆಕ್ಟ್ ಕಲೆಕ್ಷನ್ ಕೊಟ್ಟಿದ್ದಾನೆ, ಡೈರೆಕ್ಟ್ ಬಾಂಧವ್ಯ ಕೊಟ್ಟಿದ್ದಾನೆ. ನೀವು ನೇರವಾಗಿ ಮಾತಾಡಬಹುದು, ಅವ್ರು ನಿಮ್ಮ ಹತ್ರ ಮಾತಾಡ್ತಾರೆ. ಆ ಒಂದು ನಿಬಂಧನೆಯ ಕಲೆಕ್ಷನ್ ಅನ್ನ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ, ತನ್ನ ಒಬ್ಬನೇ ಮಗನಾಗಿರುವಂತಹ ಯೇಸುವಿನ ಮೂಲಕವಾಗಿ ದೇವರು ನಮ್ಗೆ ಒದಗಿಸಿ ಕೊಟ್ಟಿದ್ದಾನೆ. ಹಲ್ಲೆಲೂಯ. ಅರ್ಥ ಆಗ್ತದೆಯಾ? ದೇವರು ಪಾಪದ ಗೋಡೆ, ಶಾಪದ ಗೋಡೆ, ಆ ಅಪವಾದದ ಪತ್ರವನ್ನೆಲ್ಲ ಒಡೆದಾಕ್ಬಿಟ್ರು, ಎಲ್ಲ ಅಳಿಸ್ಬಿಟ್ರು, ಬೆಳಕು ಮಾಡಿಬಿಟ್ರು. ಕತ್ತಲೆ ಅವ್ರು ತೆಗೆದುಕೊಂಡು ಈಗ ನನ್ನಲ್ಲಿ ಕತ್ತಲೆ ಇಲ್ಲ, ಕ್ರಿಸ್ತನಲ್ಲಿದ್ದಂತ ಬೆಳಕನ್ನ ನನ್ನ ಒಳಗಡೆ ಕೊಟ್ಟಿದ್ದಾನೆ. ಈಗ ನಾನು ಬೆಳಕಾಗಿದ್ದೀನಿ. ಹಲ್ಲೆಲೂಯ. ನಿಮ್ಗಿನ್ನ ಅರ್ಥ ಆಗಿಲ್ಲ. ಅದು ಎಂತ ಬೆಳಕು ಗೊತ್ತಾ? ಎಂತ ಬೆಳಕು ಗೊತ್ತಾ? ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ವಾಕ್ಯ ಇದೆ ನೋಡ್ರಿ, ಬೇಗ ವಾಕ್ಯ ತೆಗೀರಿ. ಹೋದ್ರಿ ಬೇಗ ಪಟ್ಟಂತ. ಯಾವ ಬೆಳಕು? ಆ ಬೆಳಕು. ಯಾಕೆ ಆ ವಾಕ್ಯ ಆ ತರ ಬರ್ತಾ ಇದೆ? ಆ ಬೆಳಕು ಕತ್ತಲೆಯಲ್ಲಿ ಪ್ರಕಾಶಿಸ್ತದೆ ಅಂತ. ಆದ್ರೆ ಸೈತಾನನು ಅವನು ಸಾಧಾರಣವಾದವನಲ್ಲ, ಅವನು ಸಿಂಹೋದಿಪಾದಿಯಲ್ಲಿ ಅವನು ಬರ್ತಾನೆ ಇರ್ತಾನೆ. ಅರ್ಥ ಆಗ್ತಾ ಇದೆಯಾ? ಪೇತ್ರನ ಪತ್ರಿಕೆಯಲ್ಲಿ ವಾಕ್ಯ ಹೇಳಿದ್ರೆ, ಸೈತಾನನು ಸಿಂಹೋದಿಪಾದಿಯಲ್ಲಿ ಯಾರನ್ನ ನುಂಗ್ಲಿ ಅಂತೇಳಿ ಅವನು ತಿರುಗಾಡ್ತಾ ಇರ್ತಾನಂತೆ. ಅಂದ್ರೆ ಅವನು ಯಾರು? ಕತ್ತಲೆ. ಅವಾಗ ಬರ್ತಾನೆ. ಬಟ್ ಬರುವಾಗ ದೇವ್ರು ಹೇಳ್ತಾರೆ, ನೀನ್ ಭಯ ಪಡಬೇಡ, ನಿನ್ನಲ್ಲಿ ಆಲ್ರೆಡಿ ಕತ್ತಲಿತ್ತು, ಆ ಕತ್ತಲ್ ನಾ ತಗೊಂಡೆ. ಈಗ ನಿನ್ನ ಒಳಗಡೆ ಶಾಶ್ವತವಾಗಿರುವಂತ ನನ್ನ ಬೆಳಕನ್ನ ಇಟ್ಟಿದ್ದೇನೆ. ದೇವ್ರು ಹೇಳ್ತಾರೆ, ಈಗ ನೀನು ಕತ್ತಲಲ್ಲ, ಈಗ ನೀನು ಬೆಳಕು. ಯಾಕೆಂದ್ರೆ ನಿನ್ನಿಂದ ನಾನು ಕತ್ತಲೆಯನ್ನ ಬೇರ್ಪಡಿಸಿದ್ದೇನೆ. ಈಗ ನೀನು ಬೆಳಕು. ಈಗ ದೇವ್ರು ಹೇಳ್ತಾರೆ, ಆ ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಲ್ಲಿ, ಈ ಬೆಳಕು ಅಷ್ಟೇ. ಕತ್ತಲೆಯೂ ಅಷ್ಟೇ. ಹಲ್ಲೆಲೂಯ. ಆ ಕತ್ತಲೆ ಅದನ್ನ ಮುಸ್ಕಲಿಲ್ಲ ಅಂದ್ರೆ ಏನು? ಏನಾದ್ರೂ ನಡೆದಿಲ್ಲ, ಒಂದು ಉಸಿರು ಈಚೆ ಕಡೆ ಬರ್ತಾ ಇಲ್ಲ, ಆಗ್ತಾ ಇಲ್ಲ, ಮುಳುಕಿದ್ರೂ ಆಗ್ತಾ ಇಲ್ಲ. ಯಾಕಂದ್ರೆ ಬೆಳಕು ಅಷ್ಟು ಮಹಿಮೆಯಾಗಿ ದೇವರು ನಮ್ಮ ಒಳಗಡೆ ತುಂಬಿಸಿದಾನೆ. ಈಗ ನೀನ್ ಬೆಳಕಾಗಿದ್ದಿ, ಈಗ ನೀನ್ ಬೆಳಕಾಗಿದ್ದಿ. ಈಗ ಸಬ್ಜೆಕ್ಟ್ ಒಳಗಡೆ ಬರ್ತೀನಿ. ಒಂದು ಪಾಯಿಂಟ್ ಮಾಡ್ತಿದ್ರಲ್ಲ ನೀವು, ಹೇಳ್ರಿ, ಈಗ ಹೇಳ್ತೀನಿ. ನಿಮ್ಮ ಗೊಡವೆ ನನಗೆ ಹಾಕಿ. ಹಲ್ಲೆಲೂಯ. ಟೈಮ್ ನೋಡ್ರಿ, ಇನ್ನು ಎಷ್ಟು ಗಂಟೆ ಇದೆ? ಅಷ್ಟು ಗಂಟೆ ಕರ್ಕೊಂಡು ಹೋಗಲ್ಲ. ಪ್ರೈಸ್ ಲಾರ್ಡ್. ಹಲ್ಲೆಲೂಯ.
ಈಗ ಕತ್ತಲೆ ಕುರಿತು ಮಾತಾಡ್ತಾ ಇದ್ದೀನಿ. ಆ ಕತ್ತಲೆ ಏನಾಗಿತ್ತು ಅಂತೇಳಿ 4 ಭಾಗ ನಾನು ಹೇಳಿದೆ. 1 ಮರಣದ ಕತ್ತಲೆ, 2 ಶಾಪದ ಕತ್ತಲೆ, 3 ದಂಡನೆಯ ಕತ್ತಲೆ, 4 ಶಾಪ, ಪಾಪ, ಮರಣ, ದಂಡನೆ. ಈ 4 ಕತ್ತಲೆ ನಮ್ಮ ಮೇಲೆ ಇತ್ತು. ಈ 4 ಕತ್ತಲೆ ನೀಗಿಸೋದಕ್ಕೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ 3 ತಾಸು, ಎಷ್ಟು ತಾಸು? 3 ತಾಸು ಈ ಕತ್ತಲೆ ಯಾರ ಮೇಲೆ ಬಂತು? ಯೇಸುವಿನ ಮೇಲೆ ಬಂತು. ಈ 3 ತಾಸು ಯೇಸು ಆ ಕತ್ತಲೆ ಮೇಲೆ ಫೈಟ್ ಮಾಡಿದ್ರು. ಫೈಟ್ ಮಾಡಿದ ತಕ್ಷಣ ಅದು ವಾಕ್ಯ ಏನ್ ಹೇಳ್ತದೆ? 3 ತಾಸು ಮಾತ್ರ ಕತ್ತಲೆ ಅಂತೆ. ಆಮೇಲೆ ಏನಾಗಿರ್ಬೇಕು? ಮತ್ತೆ ಬೆಳಕು ಬಂದಿದೆ. ಹಲ್ಲೆಲೂಯಾ. 3 ಗಂಟೆಗಳ ಕಾಲ ಮಾತ್ರ ಕತ್ತಲು ತುಂಬಾ ಮೇರಿತು. 3 ಗಂಟೆ ಆದ್ಮೇಲೆ ಮತ್ತೆ ಅಲ್ಲಿ ಕತ್ತಲು ಅಂತ ಅಲ್ಲಿ ವಾಕ್ಯ ಇಲ್ಲ, ಅಲ್ಲಿ ಮತ್ತೆ ಬೆಳಕು. ರಾಬಾ ಶಾಬಾ ಡಾಡಾಗಾದಬಾ ರೀಕಮಾನ. ನಾವು ಓದಿದಂತ ವಾಕ್ಯದಲ್ಲಿ 52ನೇ ವಾಕ್ಯದಲ್ಲಿ ಕೊನೆದಾಯ ವಾಕ್ಯ ಓದ್ರಿ, ನಾನು ಪ್ರಸಂಗ ಅಲ್ಲಿ ಮುಗಿಯುತ್ತೆ ಬೇಗ. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 52ನೇ ವಾಕ್ಯ. ಬಂಡೆಯು ಭೂಮಿಯು ಅದರಿತು, ಬಂಡೆಯು ಸೀಳಿತು, ಸಮಾಧಿಗಳು ತೆರೆದವು. 4 ಕಾರ್ಯಗಳಲ್ಲಿ ನಡೀತಾ ಇದೆ. 4 ಕಾರ್ಯಗಳು. 1, ಭೂಮಿ ಆದರಿತು. ಹಲ್ಲೆಲೂಯಾ. 2ನೇದಾಗಿ ಬಂಡೆ ಸೀಳಿತು. 3ನೇದಾಗಿ ಸಮಾಧಿ ತೆರೀತು. 4ನೇದಾಗಿ ಅನೇಕ ಭಕ್ತರು ಎಚ್ಚೆತ್ತುಕೊಂಡ್ರು, ನಿದ್ದೆಯಿಂದ ಎದ್ರು. ಹಲ್ಲೆಲೂಯಾ. 1ನೇದಾಗಿ ಭೂಮಿ ಅದರಿತು, 2ನೇದಾಗಿ ಬಂಡೆ ಸೀಳಿತು, 3ನೇದಾಗಿ ಸಮಾಧಿ ತೆರೀತು, 4ನೇದಾಗಿ ಹಲ್ಲೆಲೂಯಾ. ಈ ನಿನ್ನ ಜೀವಿತದಲ್ಲಿ ದೇವರ ಬೆಳಕು ಉಂಟಾದ್ರೆ ಈ 4 ಕಾರ್ಯಗಳು ನಡೆಯುತ್ತೆ. ಇದು ಪ್ರಸಂಗ ಇವಾಗ ಸ್ಟಾರ್ಟ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಷ್ಟೊತ್ತು ಮಾಡಿದ ದೇವರ ಕೃಪೆಯಿಂದ ಟೀಚಿಂಗು ಪರಿಚಯ, ಈಗ ಪ್ರಸಂಗ ಮಸಾಲ ಇದಕ್ಕೆ ಮೇಲೆ ಸ್ಟಾರ್ಟ್ ಆಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ಪ್ರಸಂಗದ ಒಳಗಡೆ ಬರ್ತೀನಿ. ಇದು 3 ಗಂಟೆಗಳ ಕಾಲ ಕತ್ತಲು ಯೇಸುವಿನ ಮೇಲೆ ಕವಿದಿತ್ತು. 3 ಗಂಟೆಗಳ ಮೇಲೆ ಈಗ ಆ ಕತ್ತಲಿಲ್ಲ, ಆ ಕತ್ತಲು ಹೋಗ್ತಾ ಇದೆ. ಯೇಸುವಿಗೆ ಮತ್ತೆ ಬೆಳಕು ಬರ್ತಾ ಇದೆ. ದೇವರು ಮಾತಾಡ್ತಾ ಇದ್ದಾರೆ, ಇಲ್ಲಿವರೆಗೂ ನಿನ್ನ ಮೇಲೆ ಯಾವ್ದಾದ್ರು ಕತ್ತಲು ಆವರಿಸಿಕೊಂಡು ಕೊನೆ ಉಸಿರಿನವರೆಗೂ ನಿನ್ನನ್ನು ಬಿಟ್ಟುಕೊಳ್ಳಲ್ಲ ಅಂತ ಹೇಳಿ ವಾಗ್ವಾದ ಮಾಡ್ತಾ ಇದ್ದಿದ್ರೆ, ಇವತ್ತು ದೇವರು ಹೇಳ್ತಾ ಇದ್ದಾರೆ, ಆ ಕತ್ತಲು ಯೇಸುವಿಗೆ ವಿರೋಧವಾಗಿ ಯೇಸುವಿನ ಮೇಲೆ ಬಂದ ಕತ್ತಲು ಅದು ಬರೀ 3 ಗಂಟೆ. ಹಲ್ಲೆಲೂಯಾ. 3 ಗಂಟೆ ಆದ್ಮೇಲೆ ಮತ್ತೆ ಬೆಳಕುಂಟಾಯ್ತು. ದೇವ್ರು ಹೇಳ್ತಾ ಇದಾರ, ಇಲ್ಲಿವರೆಗೂ ನೀನೇನಾದ್ರೂ ಕತ್ತಲಲ್ಲಿ ಹಾದು ಹೋಗ್ತಾ ಇದ್ರೆ, ಕತ್ತಲು ನಿನ್ನ ಆಳ್ವಿಕೆ ಮಾಡ್ತಾ ಇದ್ರೆ, ಇವತ್ತು ಒಂದು ಬೆಳಕು ನಿನ್ನ ಮೇಲೆ ಉಂಟಾಗಲಿಕ್ಕಾಗಿ ಹೋಗ್ತಾ ಇದೆ. ದೇವ್ರು ಹೇಳ್ತಾ ಇದ್ದಾರೆ, ಕತ್ತಲೆಯ ಅವಧಿ ಮುಗೀತು, ಕತ್ತಲೆಯ ಆಳ್ವಿಕೆ ಅವಧಿ ಮುಗೀತು. ಕತ್ತಲೆ ಓಡಿ ಹೋಗ್ಲಿಕ್ಕಾಗಿ ಹೋಗ್ತಾ ಇದೆ, ಕತ್ತಲೆ ನೀಗಿ ಹೋಗ್ಲಿಕ್ಕಾಗಿ ಹೋಗ್ತಾ ಇದೆ. ಇದು ಮತ್ತೆ ನಿನ್ನ ಮೇಲೆ, ಮತ್ತೆ ನಿನ್ನ ಮೇಲೆ, ಮತ್ತೆ ನಿನ್ನ ವಿಷಯಗಳಲ್ಲಿ, ಮತ್ತೆ ನಿನ್ನ ಕಾರ್ಯಗಳಲ್ಲಿ, ಮತ್ತೆ ನಿನ್ನ ಆತ್ಮಿಕ ವಿಷಯಗಳಲ್ಲಿ ಬೆಳಕು. ಹಲ್ಲೆಲೂಯಾ. ನಿನ್ನ ಕೆಲಸದ ಮೇಲಿದ್ದ ಕತ್ತಲು, ನಿನ್ನ ವ್ಯಾಪಾರದ ಮೇಲಿದ್ದ ಕತ್ತಲು, ನಿನ್ನ ಆತ್ಮಿಕ ಜೀವಿತದಲ್ಲಿದ್ದ ಕತ್ತಲು, ನಿನ್ನ ಕುಟುಂಬದ ಒಳಗಡೆ ಕತ್ತಲು, ನಿನ್ನ ಸಂಸಾರದಲ್ಲಿದ್ದ ಕತ್ತಲು, ಗಂಡ ಹೆಂಡತಿಯ ನಡುವೆ ಇದ್ದಂತ ಕತ್ತಲು ಇವತ್ತು ಯೇಸುವಿನ ನಾಮದಲ್ಲಿ ನೀನೇ ರಬದ ಡಗದವ ರಿಕ ಪಾಪ ಪಾತ ಡಗದಬೋ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕತ್ತಲೆ ಬಿಟ್ಟು ಹೋಗ್ತಾ ಇದೆ. ಕತ್ತಲೆ ಬಿಟ್ಟು ಹೋಗುವಾಗ ಭೂಮಿ ಅದಿರುತ್ತೆ. ಹಲ್ಲೆಲೂಯಾ. ನಿಮ್ಗೇನು ಅರ್ಥ ಆಗಿಲ್ಲಲ್ಲ? ಈಗ ನಿಮ್ಗೇನು ಅರ್ಥ ಆಗಿಲ್ಲಲ್ಲ? ಅಪೊಸ್ತಲನಾಗಿರುವಂತ ಪೌಲ ಸೀಲ ಇಬ್ಬರನ್ನ ಸೆರೆಮನೆ ಒಳಗಡೆ ಹಾಕ್ತಾರೆ. ಹೆಚ್ಚನ ಗೊತ್ತು ಅಪೊಸ್ತಲರ ಕೃತ್ಯಗಳಲ್ಲಿ. ಹಲ್ಲೆಲೂಯಾ. ಪೌಲ ಸೀಲ ಇಬ್ರು ಸೆರೆಮನೆ ಒಳಗಡೆ ಹಾಕ್ತಾರೆ. ಅವ್ರು ಏನ್ ತಪ್ಪು ಮಾಡಿಲ್ಲ, ಸುವಾರ್ತೆ ಸಾರ್ತಾ ಇದ್ರು, ದೇವರ ರಾಜ್ಯ ಕಟ್ತಾ ಇದ್ರು ಅಷ್ಟೇ, ದೇವರ ಆಲಯ ಕಟ್ತಾ ಇದ್ರು ಅಷ್ಟೇ. ಆದ್ರೆ ಅವರುಗಳಿಗೆ ವಿರೋಧವಾಗಿ ಸೆರೆಮನೆ ನಿಲ್ಲುವಾಗ, ಅವರುಗಳಿಗೆ ವಿರೋಧವಾಗಿ ಸೆರೆಮನೆಯ ಅಧಿಕಾರಿಗಳು ನಿಲ್ಲುವಾಗ ಇವರುಗಳನ್ನ ಸೆರೆಮನೆ ಒಳಗಡೆ ಹಾಕ್ತಾ ಇದ್ದಾರೆ. ಈಗ ಸೆರೆಮನೆ ಒಳಗಡೆ ಇರುವಂತದ್ದು ಬೆಳಕಲ್ಲ, ಕತ್ತಲು.
ಅರಮನೆ ಒಳಗಡೆ ಇರುವಂಥದ್ದು ಬೆಳಕಲ್ಲ, ಕತ್ತಲು. ವಾಕ್ಯ ಹೇಳುತ್ತೆ ಅವ್ರು ಮಧ್ಯರಾತ್ರಿ 12 ಗಂಟೆ. ಮಧ್ಯರಾತ್ರಿ ಅಂದ್ರೆ 12 ಗಂಟೆ. ಅಲ್ಲೆಲೂಯ. ಮಧ್ಯರಾತ್ರಿ ಯಾವಾಗ ಬರೋದು? 12 ಗಂಟೆಗೆ ಮಧ್ಯರಾತ್ರಿ. ಅಲ್ಲೆಲೂಯ. ಈಗ ಈ ಅಪೊಸ್ತಲನಾಗಿರೋ ಪೌಲ ಸೀಲ ದೇವರನ್ನ ಪ್ರಾರ್ಥಿಸ್ಲಿಕ್ಕೂ ಸ್ತುತಿಸ್ಲಿಕ್ಕೂ ಪ್ರಾರಂಭ ಮಾಡ್ತಾರೆ. ಎಷ್ಟು ಗಂಟೆಗೆ? 12 ಗಂಟೆ ರಾತ್ರಿ, ಮಧ್ಯರಾತ್ರಿ ಅಂದ್ರೆ ಕತ್ತಲು. ಕತ್ತಲೆಯಲ್ಲಿ ಇವರು ದೇವರನ್ನ ಆರ್ಭಟಿಸುವಾಗ, ದೇವರ ನಾಮ ಹೇಳುವಾಗ, ದೇವರನ್ನ ಆರಾಧಿಸುವಾಗ, ದೇವರಲ್ಲಿ ಪ್ರಾರ್ಥಿಸುವಾಗ ದೇವರ ವಾಕ್ಯ ಬೀಳ್ತದೆ. ಸರಮನೆ ಒಳಗಡೆ ಒಂದು ಭೂಕಂಪ. ನಾನು ನಿಮಗೆ ಹೇಳಿದ್ನಲ್ಲ, ಇದಕ್ಕೆ ಮೇಲೆ ಪಿಕ್ಚರ್ ಸ್ಟಾರ್ಟ್ ಆಗೋದು. ನಾನೇನ್ ಮಾಡಲಿ, ನೀವು ರೆಡಿ ಇಲ್ವಲ್ಲ? ಅಲ್ಲೇಲೂಯ. ನಾನು ಫಸ್ಟ್ ಹೇಳಿದೆ, ವಾಕ್ಯದಲ್ಲಿ ಶಕ್ತಿ ಪ್ರಕಟ ಆಗುತ್ತೆ, ಆ ಶಕ್ತಿಯಲ್ಲಿ ಬಿಡುಗಡೆ ಉಂಟಾಗುತ್ತೆ. ಅಲ್ಲೇಲೂಯ. ದೇವರಾಜ್ ಪಾಸ್ಟರ್ ಮಾತಿನ ಏನು ನಡೆಯಲ್ಲ, ಬಟ್ ದೇವರಾಜ್ ಪಾಸ್ಟರ್ ಮೂಲಕವಾಗಿ ಬರುವ ದೇವರ ಮಾತುಗಳಿಗೆ ಶಕ್ತಿ ಇದೆ. ದೇವರಾಜ್ ಪಾಸ್ಟರ್ ಮೂಲಕವಾಗಿ ಬಾಯಿಂದ ಹೊರಡು ದೇವರ ವಾಕ್ಯಗಳ ಒಳಗಡೆ ಶಕ್ತಿ ಇದೆ. ಆ ಶಕ್ತಿ ಪ್ರಕಟ ಆದ್ರೆ ನಿನ್ನಲ್ಲಿ ಕಟ್ಟುಗಳು ಒಡೆಯಲ್ಪಡುತ್ತೆ, ರೋಗ ಸೌಖ್ಯ ಆಗುತ್ತೆ, ನಿನ್ನ ಬಿಸ್ನೆಸ್ ಕ್ಲಿಕ್ ಆಗುತ್ತೆ, ನಿನ್ನ ಎಲ್ಲ ದುರವಸ್ಥೆ ಬದಲಾಗುತ್ತೆ. ದೇವರ ಜೀವವು ಮರಣವು ತನ್ನ ಸೇವಕರ, ಭಕ್ತರ, ಮಕ್ಕಳ, ಪಾರಿಶುದ್ಧರ, ನೀತಿವಂತರ ಬಾಯಿ ಒಳಗಡೆ ಇಟ್ಟಿದ್ದಾನೆ. ಒಪ್ಪವ್ರು ಮಾತ್ರ. ಹಲ್ಲೆಲೂಯ. ಈಗ ನಾನು ನಿಮ್ಮನ್ನು ಕೇಳ್ತೀನಿ, ಜೀವ ಮರಣ ದೇವರು ನಿನ್ನ ಸೇವಕನಲ್ಲಿ ಇಟ್ಟಿದ್ದಾರೆ ಅಂತ ನಂಬ್ತೀರಾ ಇಲ್ವಾ? ಸ್ತೋತ್ರ. ಈಗ ಕೇಳ್ರಿ, ಈ ಪೌಲ ಸೀಲ ಇಬ್ರು ಸಮಯ ಓಡ್ತಾ ಇದೆ. ನಾನು ನೆನೆಸ್ಕೊಂಡು 11 ಗಂಟೆಗೆ ನಿಲ್ಲಿಸ್ಬಿಡ, ನಾನು ಬೇಗ ಹೆಂಗಾದ್ರು ಮಾಡಿ ಅಂತ. ಹಲ್ಲೆಲೂಯ. ಪೌಲ ಸೀಲ ಇಬ್ರು ದೇವರನ್ನು ಸ್ತುತಿಸುವಾಗ, ದೇವರನ್ನು ಮಹಿಮೆ ಪಡಿಸುವಾಗ ಸಡನ್ ಆಗಿ ಮಧ್ಯರಾತ್ರಿಯಲ್ಲಿ ಕತ್ತಲಲ್ಲಿ ಒಂದು ಭೂಕಂಪ ಆಗ್ತಾ ಇದೆ. ಹಲ್ಲೆಲೂಯ. ಈ ಭೂಕಂಪ ಯಾವ ಆಸ್ತಿ ಪಾಸ್ತಿ ನಷ್ಟ ಆಗಿಲ್ಲ. ಹಲ್ಲೆಲೂಯ. ನಾನು ಹೇಳ್ತಾ ಇದ್ದೀನಿ ಕೇಳ್ರಿ, ನಿಮಗೊಂದು ಬೆಳಕುಂಟಾದ್ರೆ ಕತ್ತಲೆಯ ನಡುವೆ, ಕತ್ತಲೆಯ ಮರದಲ್ಲಿ ನೀವು ಯೇಸುವನ್ನ ಕೂಗುವಾಗ, ನೀವು ಯೇಸುವನ್ನ ಕರೆಯುವಾಗ, ನೀವು ದೇವರನ್ನು ಸ್ತುತಿಸುವಾಗ, ಆ ಕತ್ತಲೆಯ ನಡುವೆ ಒಂದು ಬೆಳಕು ನಿಮಗಾಗಿ ಪ್ರಕಟ ಆಗುವಾಗ ಒಂದು ಭೂಕಂಪ ಆಗುತ್ತೆ. ಹಲ್ಲೆಲೂಯ. ಒಂದು ಭೂಕಂಪ ಉಂಟಾಗುತ್ತೆ. ಈಗ ಈ ಭೂಕಂಪ ಉಂಟಾದ್ರೆ ಏನಾಗುತ್ತೆ? ವಾಕ್ಯ ಹೇಳ್ತದೆ, ಆ ಸೆರೆಮನೆ ಒಳಗಡೆ ಆ ಮಧ್ಯರಾತ್ರಿಯಲ್ಲಿ ಆ ಕತ್ತಲೆಯಲ್ಲಿ ಒಂದು ಭೂಕಂಪ ಉಂಟಾಯಿತು. ಅಲ್ಲಿ ಭೂಕಂಪ ಉಂಟಾಗಿದ ತಕ್ಷಣ ಅಲ್ಲಿ ಸ್ಥಳ ನಡುಗ್ತಂತೆ. ಇಲ್ಲಿ ನಾವು ಓದಿದಂತ ವಾಕ್ಯ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯದಲ್ಲಿ 52ನೇ ವಾಕ್ಯದಲ್ಲಿ ಅಲ್ಲಿ ಭೂಮಿ ನಡಗಿತು. ಎಲ್ಲಿ ದೇವರ ಕಾರ್ಯ ಪ್ರಾರಂಭ ಆಗುತ್ತೋ, ಎಲ್ಲಿ ದೇವರ ಕ್ರಿಯೆ ತಲೆದೂಸುತ್ತೋ ಅಲ್ಲಿ ಭೂಮಿ ನಡಗುತ್ತೆ. ಈಗ ನಾನು ಹೇಳ್ತೀನಿ, ಯಾಕೆ ಭೂಮಿ ನಡಗಬೇಕು? ಯಾಕೆ ಭೂಮಿ ನಡಗಬೇಕಂದ್ರೆ ಅಸ್ಥಿವಾರ ಹಾಕಿದ್ರೆ ಹಾಕ್ಬೇಕು, ಭೂಮಿ ಕೆಳಗೆ ಹಾಕ್ಬೇಕು. ಅರ್ಥ ಆಗ್ತಾ ಇದೆಯಾ? ಅಸ್ಥಿವಾರ ಎಲ್ಲ ಹಾಕ್ತೀರಾ? ಆಕಾಶ ಮೇಲೆ ಹಾಕ್ತೀರಾ? ಭೂಮಿಯೇ ಇಳಿದ್ರೆ ಅಸ್ಥಿವಾರ ಹೆಂಗ್ ಹಾಕ್ತೀರಾ? ಅಸ್ಥಿವಾರ ಪಾಯ ಬುನಾದಿ ಹಾಕಬೇಕಾದ್ರೆ ಎಲ್ಲ ಹಾಕ್ಬೇಕು ಬ್ರದರ್? ಭೂಮಿ ಒಳಗಡೆ ಹಾಕ್ಬೇಕು. ಅಂದ್ರೆ ಶತ್ರುವಿನ ಕೆಲವು ಬುನಾದಿ, ವೈರ್ಯ ಕೆಲವು ಅಸ್ಥಿವಾರ ಕೆಳಗಡೆ ಇದೆ. ಅಲ್ಲೇಲೂಯ. ಈಗ ಒಂದು ಭೂಕಂಪ ಆಗಿ ಭೂಮಿ ನಡಗಿದ್ರೇನೆ ಆ ಅಸ್ಥಿವಾರಗಳೆಲ್ಲ ಅಲ್ಲಾಡುತ್ತೆ. ಶತ್ರುವಿನ ವಿಷಯಗಳಲ್ಲಿ ಬಲವಾಗಿ ಕೆಲವು ವಿಷಯಗಳಲ್ಲಿ ಅವನು ಹಾಕಿರುವ ಅಸ್ಥಿವಾರ ಇವತ್ತು ಯೇಸುವಿನ ನಾಮದಲ್ಲಿ ಅಲ್ಲಾಡುವುದಕ್ಕಾಗಿ ಹೋಗ್ತಾ ಇದ್ದ. ಸ್ತುತಿಸು ದೇವನ ಸ್ತುತಿಸು. ಏರಿಗೋ ಕೋಟೆ, ಅಸ್ಥಿವಾರ ಸಮೇತ ಕುಸಿದು ಕೆಳಗಡೆ ಬೀಳುವುದಕ್ಕಾಗಿ ಹೋಗ್ತಾ ಇದೆ. ಫೈರ್ ಇನ್ ದ ನೇಮ್ ಆಫ್ ಜೀಸಸ್. ದೈವ ಶಕ್ತಿ ಪ್ರಕಟ ಆಗಲಿ. ದೈವ ಶಕ್ತಿ ಪ್ರಕಟವಾಗಲಿ. ಬೆಳಕಿನ ಕಾರ್ಯ ನಡೀಲಿ. ಹಲೋ, ಭೂಮಿ ನಡಗಿದ್ರೆ ಏನಾಗುತ್ತೆ? ಒಂದದಾಗಿ
ಶತ್ರು ಹಾಕಿರುವ ಅಸ್ಥಿವರಗಳೆಲ್ಲ ಕೆಡುತ್ತೆ. ಭೂಕಂಪ ಆದ್ರೆ, ಭೂಮಿ ನಡಗಿದ್ರೆ ಏನಾಗುತ್ತೆ? ಭೂಮಿ ನಡಗಿದ್ರೆ ಭಕ್ತರು, ದೇವರ ಮಕ್ಕಳು ಸೇರಿ ಪ್ರಾರ್ಥನೆ ಮಾಡೋ ಸ್ಥಳದಲ್ಲಿ ಭೂಮಿ ನಡಕ ಉಂಟಾದ್ರೆ ಒಂದನೇದಾಗಿ ಶತ್ರು ಹಾಕಿರುವ ಅಸ್ಥಿವರ ಕೆಡವಲ್ಪಡುತ್ತೆ. ಎರಡನೇದಾಗಿ ದೇವರ ಮಕ್ಕಳು ಸೇರಿ ಪ್ರಾರ್ಥನೆ ಮಾಡೋ ಜಾಗದಲ್ಲಿ ಭೂಮಿ ಅಲ್ಲಾಡಿದ್ರೆ ಎರಡನೇದಾಗಿ ಸರಮನೆಯ ಬಾಗಿಲು ಓಪನ್ ಆಗತ್ತೆ. ಸರಮನೆಯ ಬಾಗಿಲು ಓಪನ್ ಆಗುತ್ತೆ. ಸರಮನೆ ಬಾಗಿಲು ಮಾತ್ರವಲ್ಲ, ಆ ಬಾಗಿಲು ದಾಟಿ ಬರೋಕ್ಕಿಂತ ಮುಂಚೆ ಬಾಗಿಲು ಕುರಿತು ಮಾತಾಡ್ತೀನಿ. ಇವರು ಹೊರಗಡೆ ಹೋಗಬಾರ್ದು ಅಂತೇಳಿ, ಇವ್ರಿಗೆ ಮತ್ತೆ ಬೆಳಕು ಕಾಣಬಾರ್ದು ಅಂತ ಹೇಳಿ, ಮತ್ತೆ ಸೂರ್ಯ ಚಂದ್ರನ ಕಾಣಬಾರ್ದು ಅಂತ ಹೇಳಿ ಸರಮನೆಯ ಬಾಗಿಲು ಓಪನ್ ಆಗಿರುವಾಗ ದೇವರ ವಾಕ್ಯ ಹೇಳ್ತದೆ, ಅವರ ಪ್ರಾರ್ಥನೆ ಮುಂದಗಡೆ, ಅವರ ಆರಾಧನೆ ಮುಂದಗಡೆ ಮಧ್ಯರಾತ್ರಿಯಲ್ಲಿ ಕತ್ತಲೆಯ ಮಧ್ಯೆ ಒಂದು ಭೂಮಿ ಅಲ್ಲಾಡ್ತಾ ಇದೆ. ಭೂಮಿ ಅಲ್ಲಾಡ್ತಾ ಇದೆ. ಭೂಮಿ ಅಲ್ಲಾಡ್ಲಿಕ್ಕೆ ಅವರ ಪ್ರಾರ್ಥನೆ, ಅವರ ಆರಾಧನೆ ಒಂದು ಭೂಕಂಪ ಕೊಂಡು ಬರ್ತಾ ಇದೆ. ಭೂಕಂಪ ಕೊಂಡು ಬರುವಾಗ ಭೂಮಿ ಅಲ್ಲಾಡ್ತಾ ಇದೆ. ಶತ್ರುವಿನ ಅಸ್ಥಿವಾರಗಳೆಲ್ಲ ಕೆಳವಲ್ಪಡ್ತಾ ಇದೆ. ಎರಡನೇದಾಗಿ ಇವರುಗಳಿಗೆ ವಿರೋಧವಾಗಿ ಮುಚ್ಚಲ್ಪಟ್ಟ ಬಾಗಿಲುಗಳೆಲ್ಲ ಓಪನ್ ಆಗ್ತಾ ಇದೆ. ನಿನ್ನ ಆಶೀರ್ವಾದಕ್ಕೆ, ನಿನ್ನ ಬಿಡುಗಡೆಗಳಿಗೆ, ನಿನ್ನ ಸಮಾಧಾನಕ್ಕೆ, ನಿನ್ನ ಶಾಂತಿಗೆ, ನಿನ್ನ ಅನುಗ್ರಹಕ್ಕೆ, ನಿನ್ನ ಎಲ್ಲ ಕಾರ್ಯಗಳಿಗೆ ವಿರೋಧವಾಗಿ ಮುಚ್ಚಲ್ಪಟ್ಟಿರುವಂತಹ, ಶತ್ರುವಿನ ಮುಚ್ಚಲ್ಪಟ್ಟಿರುವಂತಹ ಎಲ್ಲ ಬಾಗಿಲುಗಳು ಈ ವಾಕ್ಯದ ಮುಂದೆಗಡೆ ಯೇಸುವಿನ ನಾಮದಲ್ಲಿ ತೆರೆಯಲ್ಪಡಲಿ. ಹಲ್ಲೆಲೂಯಾ. ಅಲ್ಲಿ ಭೂಮಿ ನಡುಗುವಾಗ ಸರಮನೆಯ ಬಾಗಿಲುಗಳೆಲ್ಲ ಓಪನ್ ಆಗ್ತಾ ಇದೆ. ಇಲ್ಲಿವರೆಗೂ, ಇಷ್ಟು ದಿವಸದವರೆಗೂ ನಿನಗೆ ತಡೆಯಾಗಿ, ನಿನಗೆ ವಿರೋಧವಾಗಿ, ನಿನ್ನ ಭವಿಷ್ಯತ್ತಿಗೆ ವಿರೋಧವಾಗಿ ಮುಚ್ಚಲ್ಪಟ್ಟಂತ, ನಾನು ತೆರೆಯಲ್ಲ, ನಾನು ಬಿಟ್ಟು ಕೊಡಲ್ಲ, ನಾನು ಹೊರ ಕಳಿಸಲ್ಲ ಅಂತೇಳಿ ನಿನ್ನನ್ನು ಕೂಡಾಕಿ ಅಡಗಿಸಿಟ್ಟಂತಹ ಕೆಲವು ಬಾಗಿಲುಗಳನ್ನ ಯೇಸುವಿನ ನಾಮದಲ್ಲಿ ಈ ವಚನದ ಬೆಳಕಿನ ಮುಂದಗಡೆ, ಪ್ರಕಟಣೆಯ ಮುಂದಗಡೆ ನನ್ನ ದೇವರ ಆ ಬಾಗಿಲುಗಳನ್ನ ಯೇಸುವಿನ ನಾಮದಲ್ಲಿ ಓಪನ್ ಮಾಡಿ. ಈ ವಾಕ್ಯ ಆ ಬಾಗಿಲುಗಳಿಗೆ, ಈ ವಾಕ್ಯ ಆ ಬಾಗಿಲುಗಳಿಗೆ ಬೀಗದ ಕೈಯಾಗಿ ಮಾರ್ಪಡಲಿ. ನಿಮಗೆ ಅರ್ಥ ಆಗ್ತಾ ಇಲ್ಲ. ನಿನಗೆ ವಿರೋಧವಾಗಿ ಮುಚ್ಚಿರುವ ಬಾಗಿಲು ತೆಗೆಯುವುದಕ್ಕಾಗಿ ಈ ದೇವರ ವಾಕ್ಯ ಬೀಗದ ಕೈಯಾಗಿ ಮಾರ್ಪಡಲಿ. ಇವಾಗ ಹೊರಡ್ತಾ ಇರುವಂತ ಈ ವಾಕ್ಯ ಬೀಗದ ಕೈಯಾಗಿ ಮಾರ್ಪಡಲಿ. ಹಲ್ಲೆಲೂಯಾ. ಅಲ್ಲಿ ಭೂಮಿ ಅದರದ ಮೂಲಕವಾಗಿ, ಭೂಕಂಪ ಆದ ಮೂಲಕವಾಗಿ ಒಂದನೇದಾಗಿ ಶತ್ರು ಹಾಕಿರೋ ಅಸ್ಥಿವಾರಗಳೆಲ್ಲ ಬಿದ್ದು ಹೋಗ್ತಾ ಇದೆ. ಎರಡನೇದಾಗಿ ಸರಮನೆಯ ಬಾಗಿಲುಗಳೆಲ್ಲ ತೆರೆಯಲ್ಪಡ್ತಾ ಇದೆ. ಮೂರನೇದಾಗಿ ಅವರ ಕೈ ಕಾಲುಗಳಿಗೆ ಹಾಕಲ್ಪಟ್ಟ ಸರ್ಪಣೆಗಳು ಕಳಚಿ ಕೆಳಗಡೆ ಬೀಳ್ತಾ ಇದೆ. ನಾನು ಹೇಳ್ಬಿಟ್ಟು ನಿಲ್ಲಿಸ್ತೀನಿ. ಹಲ್ಲೆಲೂಯಾ. ಸರಪಣೆ ಇದು ಹೇಳ್ಬಿಟ್ಟು ನಾನು ನಿಲ್ಲಿಸ್ತೇನೆ. ಯಾಕಂದ್ರೆ ಇನ್ನು 3 ವಿಷಯ ಇದೆ. ಒಂದು ಏನಾಯ್ತು, ಆಮೇಲೆ ಬಂಡೆ ಕುರಿತು ಮಾತಾಡ್ಬೇಕಿನ್ನ ನಾನು. ಹಲ್ಲೆಲೂಯಾ. ಬಂಡೆ ಸೀಳೋದಂದ್ರೆ ಏನು, ಆ ಸೀಳುವಿಕೆ ಏನಾಗಿದೆ, ಆ ಬಂಡೆ ಏನಾಗಿದೆ, ಅದರಲ್ಲಿರುವಂಥ ವಾಕ್ಯಗಳು ಒಡೆದು ಹೊರಗೆ ಬರಬೇಕಲ್ಲ. ಬಂಡೆ ಕುರಿತು ಮಾತಾಡಬೇಕು. ಸಮಾಧಿ ಓಪನ್, ಆ ಸಮಾಧಿ ಕುರಿತು ಮಾತಾಡಬೇಕು. ಎರಡನೇದಾಗಿ ಕರ್ತನ ಭಕ್ತರು ನಿದ್ದೆಯಿಂದ ಎದ್ದರು. ಯಾವ ನಿದ್ದೆ? ಇನ್ನ ಈ 3 ವಿಷಯಗಳು ಮಾತಾಡ್ಲಿಕ್ಕೆ ನನಗೆ ಒಂದು ವಿಷಯ ಮಾತಾಡ್ಲಿಕ್ಕೆ 2 ಅವರ್ ಅಂದ್ರು. 2, 4, 5, 6 ಅವರ್, ಮಿನಿಮಮ್ 6 ಅವರ್ ಬೇಕು. ಇನ್ನು ಇದು ಕ್ಲೋಸ್ ಆಗಿಲ್ಲ. ಯಾವುದು ಬಾಗಿಲು ಕುರಿತು, ಭೂಕಂಪದ ಕುರಿತು, ಅದರದ್ದು ಕುರಿತು. ಅದಕ್ಕೆ ಈ ಅಲ್ಲಾಡ್ತಲ್ಲ ಇದ್ರ ಕುರಿತು ಹೇಳ್ಬಿಟ್ಟು ನಾನು ನಿಲ್ಲಿಸ್ಬಿಡ್ತೀನಿ. ಈಗೆಲ್ಲ ಆಯ್ತು. ಜಸ್ಟ್ ಸರಪಣೆ. ಹಲ್ಲೆಲೂಯಾ. ಪೌಲನ ಸೀಲನ ಕೈ ಕಾಲುಗಳಿಗೆ ಸರಪಣೆ ಕಟ್ಟಲ್ಪಟ್ಟಿದೆ. ಅವರೇನು ಮಾಡಿಲ್ಲ. ಮಧ್ಯರಾತ್ರಿಯಲ್ಲಿ ಕತ್ತಲೆಯ ಮಧ್ಯದಲ್ಲಿ ದೇವರನ್ನು ನೋಡಿದ್ರು, ದೇವರನ್ನು ಕರೆದರು, ದೇವರನ್ನು ಕೂಗಿದ್ರು, ದೇವರ ನಾಮ ಉಚ್ಚರಿಸಿದ್ರು. ವಾಕ್ಯ ಏನಿದೆ ಗೊತ್ತಾ? ದೇವ್ರ ವಾಕ್ಯ ಏನು ಹೇಳ್ತೀರಿ? ಸುಮಾರು ವಾಕ್ಯ ಇದೆ. ಫಸ್ಟ್ ನೀವು ಹೇಳ್ರಿ. ದೇವರ ವಾಕ್ಯ ಹೇಳ್ತದೆ, ಎಲ್ಲಿ 2, 3 ನನ್ನ ನಾಮದಲ್ಲಿ ಮಹಿಮೆಯಲ್ಲಿ ಸೇರಿ ಬರ್ತಾರೋ ನಾನು ಅಲ್ಲಿ ಬರ್ತೀನಿ. ಕತ್ತಲೆ ದೊಡ್ಡ ಮ್ಯಾಟ್ರ್ ಅಲ್ಲ, ಸರಮನೆ ದೊಡ್ಡ ಮ್ಯಾಟ್ರ್ ಅಲ್ಲ, ಸರಮನೆ ಬಾಗಿಲು ದೊಡ್ಡ ಮ್ಯಾಟ್ರ್ ಅಲ್ಲ, ಸರಪಣೆಗಳು ದೊಡ್ಡ ಮ್ಯಾಟ್ರ್ ಅಲ್ಲ. ಇವರಿಬ್ರು ಸೇರಿ ಒಂದೇ ಮನಸ್ಸಿನಿಂದ ಕರ್ತನನ್ನು ಸ್ತುತಿಸುವಾಗ ನನ್ನ ಕರ್ತನು ಅದರ ಮಧ್ಯದಲ್ಲಿ ಹಿಡಿದು ಬರ್ತಾ ಇದ್ದಾನೆ.
ಇಳಿದು ಬರ್ತಾ ಇದ್ದಾನ. ಅವರಿಗಾಗಿ ಇಳಿದು ಬಂದ ದೇವರು ನಿನಗಾಗಿ ಇಳಿದು ಬರಲ್ವಾ? ಅವರಿಗಾಗಿ ಇಳಿದು ಬಂದ ದೇವರು ನೀನ್ ಕರೆದ್ರೆ ಇಳಿದು ಬರಲ್ವಾ? ಸರಿ, ಎಲ್ಲಿ 2-3 ಸೇರಿ ಬರ್ತಾರೋ ಅಲ್ಲಿ. ಈಗ ನೀವ್ ಹೇಳ್ಬೋದು, ಪಾಸ್ಟ್ರೆ ನಾನು ಹೋರಾಡ್ತಾ ಇರೋದು ಒಬ್ಬನೇ, ಇಬ್ಬರಲ್ಲ. ಹೆಂಗೆ? ಏನ್ ಪಾಸ್ಟ್ರೆ, ದೇವ್ರ ವಾಕ್ಯ ಹೇಳ್ತದೆ 2-3 ಸೇರಿ ಬಂದು ನಾನು ಬರ್ತೀನಿ ಅಂತ. ಮತ್ತೆ ನನ್ನ ಗತಿ ಏನು? ಅದಕ್ಕೂ ವಾಕ್ಯ ಇದೆ ಅಂತೇಳಿ, ನನ್ನ ನಾಮವನ್ನ ಪ್ರಸ್ತಾಪ ಮಾಡುವಂತ ಎಲ್ಲಾ ಸ್ಥಳದಲ್ಲಿ ನಾನು ಬರ್ತೀನಿ. ಅಲ್ಲೇಲೂಯಾ, ಅಲ್ಲೇಲೂಯಾ. ನನ್ನ ನಾಮವನ್ನ ಉಚ್ಚರಿಸುವ, ನನ್ನ ನಾಮವನ್ನ ಕೂಗುವ, ನನ್ನ ನಾಮವನ್ನ ಘನಪಡಿಸುವ ಎಲ್ಲ ಸ್ಥಳಗಳಲ್ಲಿ ನನ್ನ ಪ್ರತಾಪ, ನನ್ನ ಮಹಿಮೆ, ನನ್ನ ಬೆಳಕು, ನನ್ನ ಶಕ್ತಿ ನಾನೇ ಪ್ರಕಟವಾಗ್ತೇನೆ. ನನ್ನ ನಾಮವನ್ನ ಪ್ರಸ್ತಾಪ ಮಾಡುವಂತ ಎಲ್ಲ ಸ್ಥಳಗಳಲ್ಲಿ. ಇನ್ನೊಂದು ಕಡೆಗೆ ವಾಕ್ಯ, ನನ್ನ ನಾಮವನ್ನ ಅರಿತವನಾದ ನಿಮಿತ್ತವಾಗಿ ನಾನು ಅವನನ್ನು ಉದ್ಧರಿಸ್ತೇನೆ. ಅಲ್ಲೇಲೂಯಾ. ನಂದು ದೊಡ್ಡ ಆಸ್ತಿ ಇಲ್ಲದೆ ಇರಬಹುದು, ದೊಡ್ಡ ಪದವಿ ಇಲ್ಲದೆ ಇರಬಹುದು, ದೊಡ್ಡ ಸ್ಥಾನಮಾನ ಇಲ್ಲದೆ ಇರಬಹುದು, ಆದ್ರೆ ಎಲ್ಲ ನಾಮಕ್ಕಿಂತಲೂ ಮೇಲಾದ ನಾಮ ಯೇಸುವಿನ ನಾಮ ನನ್ನ ಬಾಯಿ ಒಳಗಡೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನೀವ್ ಹೇಳ್ರಿ, ನಿಲ್ಲಿಸ್ಲಾ ಹೋಗ್ಲಾ? ಸ್ವಲ್ಪ ಕಷ್ಟ ಪಾಸ್ಟರ್, ಸ್ಟಾರ್ಟಿಂಗ್ ಅಲ್ಲಿ ಹೋಗಿ ಹೋಗಿ ಅಂದ್ಬಿಟ್ಟೆ, ಇವಾಗ ಸ್ವಲ್ಪ ಕಷ್ಟ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನನ್ನ ನಾಮವನ್ನ ಅರಿತವನಾದ ನಿಮಿತ್ತವಾಗಿ ನಾನು ಅವನನ್ನ ಎಂತ ಕತ್ತಲಾಗಲಿ, ಎಂತ ಮರಣ ಆಗಲಿ, ಎಂತ ಇಕ್ಕಟ್ಟಾಗಲಿ, ಎಂತ ಜಿಗಿಪ್ಸೆ ಆಗಲಿ, ಅದರ ಮಧ್ಯೆ ನಾನು ಅವನನ್ನು ಉದ್ಧಾರ ಮಾಡ್ತೀನಿ. ಉದ್ಧಾರ ಆದ್ರೆ ಏನು? ನನ್ನ ನಾಮವನ್ನು ಅರಿತನಾದ ನಿಮಿತ್ತವಾಗಿ ನಾನು ಅವನು ಉದ್ಧಾರ ಮಾಡ್ತೀನಿ ಅಂತ ಹೇಳಿದ್ರೆ ದಾನಿಯನ್ನು ಕೇಳಬೇಕು ನೀವು. ಹೇಗಪ್ಪ ದೇವ್ರು ನೀನು ಉದ್ಧಾರ ಮಾಡಿದ್ರು? ಆಗ ದಾನಿ ಹೇಳ್ತಾನೆ, ಎಲ್ಲಾರ ಮುಂದಗಡೆ ದೇವ್ರು ನನ್ನ ಮೇಲಕ್ಕೆ ಎತ್ತಿದ್ರು. ಏನಿಲ್ಲದಿರುವಾಗ ಎಲ್ಲವ ಕೊಡುವ, ಏನಿಲ್ಲದಿರುವಾಗ ಎಲ್ಲವ ಕೊಡುವ, ಏನಿಲ್ಲದಿರುವಾಗ ಎಲ್ಲವ ಕೊಡುವ, ಯಾರಿಲ್ಲದಿರುವಾಗ ಜೊತೆಯಲ್ಲೇ ಬರುವ, ಎಷ್ಟೊಂದು ಒಳ್ಳೆಯವರು ನನ್ನೇಸು ಎಲ್ಲರಿಗಿಂತ ಉತ್ತಮರು. ಎಲ್ಲರೂ ಸೇರಿ ಎದ್ದುಕೊಳ್ಳೋಣ, ಎದ್ದುಕೊಳ್ಳೋಣ. ಆಡಿದ್ರಿ ಬಟ್ಟಂತ ಸೋಂಬೇರಿಗಳು. ಅಲ್ಲೇಲೂಯ. ಎಲ್ಲ ಪಾಸ್ಟೆ ಮಾಡಿ ಒಗ್ಗರಣೆ ಹಾಕಿ ಬಾಯೆಲ್ಲ ತುರುಗಬೇಕು. ತಿನ್ನು ನಾ ಕೊಡಕ, ತಿನ್ನು ನಾ ಕೊಡಕ, ತಿನ್ನ. ಅಲ್ಲೇಲೂಯ. ನಾನು ಹೇಳ್ದೆ, ಬಾಗಿಲು ಸರಮನೆ ಈ ಕುರ್ತು ಇನ್ನ ತುಂಬಾ ಇದೆ ಮಾತಾಡೋದು, ಸರ್ಪಣೆ ಇನ್ನ ಕುರ್ತು ಮಾತಾಡೋದು ತುಂಬಾ ಇದೆ. ಸರ್ಪಣೆ ಅಂತ ಹೇಳುವಾಗ ಸರ್ಪ ಪೌಲನಿಗೆ ಬರ್ತದೆ, ಇದೆಲ್ಲ ಸುಮಾರು ಕಾರ್ಯಗಳು ಬರ್ತದೆ, ಸಮಯ ಇಲ್ಲ, ಅದಕ್ಕೆ ನಾನು ನಿಲ್ಲಿಸ್ದೆ. ಇನ್ನ 3 ವಿಷಯಗಳಿದೆ. ಒಂದು, ಸೀಳಿತ್ತು ಬಂಡೆ. ದೇವರ ಅನುಮತಿ ಕೊಟ್ಟರೆ ನೋಡೋಣ ನೆಕ್ಸ್ಟ್, ಇಲ್ಲಾಂದ್ರೆ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ದಾನಿಯೇಲ್ ಕೇಳ್ರಿ, ಹೆಂಗಪ್ಪ ದೇವ್ರು ನಿನ್ನ ಉದ್ಧಾರ ಮಾಡ್ತಾರೆ ಅಂತ. ಆಗ ದಾನಿಯೇಲ್ ಹೇಳ್ತಾನೆ, ನಾನು ಉದ್ಧಾರವಾಗೇ ಇದ್ದೆ, ಜನಗಳೆಲ್ಲ ಸೇರಿ ನೀನು ಉದ್ಧಾರ ಆಗಬಾರ್ದಂತ ಹೇಳಿ ನನ್ನನ್ನು ತೆಗೆದುಕೊಂಡೋಗಿ ಮೋಸದಿಂದ, ವಂಚನೆಯಿಂದ, ಸುಳ್ಳಿನಿಂದ ನನ್ನನ್ನು ಸಿಂಹದ ಗವಿಲಾಕ್ಬಿಟ್ರು. ಸಿಂಹದ ಗವಿಲಾಕ್ಬಿಟ್ರು. ಆದ್ರೆ ನಾನು ಭಯಪಟ್ಟಿಲ್ಲ. ನಾನು ದೇವ್ರು ನೋಡಿದೆ. ಅದರ ಮಧ್ಯದಲ್ಲೂ ನಾನು ದೇವ್ರು ನೋಡಿದೆ, ನಾನು ದೇವ್ರನ್ನ ಕರೆದೆ, ನಾನು ದೇವರಲ್ಲಿ ಪ್ರಾರ್ಥಿಸಿದೆ. ಯಾಕಂದ್ರೆ ನಾನು ಸಾಧಾರಣವಾದವನಲ್ಲ, ನಾನು ಸಾಧಾರಣವಾದವನಲ್ಲ. ನಾನು ದಿವಸಕ್ಕೆ 3 ಆವೃತ್ತಿ ಮೊಣಕಾಲಾಗಿ ಪ್ರಾರ್ಥನೆ ಮಾಡೋನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಿಂಹದ ಗವಿಲಿ ಹಾಕಿದ ತಕ್ಷಣ ಸಿಂಹ ನಾನು ನೋಡೇ ಇಲ್ಲ. ಯಾಕಂದ್ರೆ ನಾನು ಮೊಣಕಾಲಾಗಿ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿದೆ. ನಾನು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿದೆ. ಯಾರ ಹೆಸರಿನಲ್ಲಿ ಗೊತ್ತಾ? ದೇವರ ಹೆಸರಿನಲ್ಲಿ. ನಾನು ದೇವರನ್ನ ಅರ್ಥ ಮಾಡ್ಕೊಂಡಿದ್ದೀನಿ, ದೇವರ ನಾಮವನ್ನ ಅರ್ಥ ಮಾಡ್ಕೊಂಡಿದ್ದೀನಿ, ನಾನು ದೇವರ ನಾಮ ತಿಳ್ಕೊಂಡಿದ್ದೀನಿ ಎಂಥದ್ದು ಅಂತೇಳಿ. ಆ ದೇವರ ನಾಮ ನಾನು ಹೇಳುವಾಗ ಆ ನಾಮ ನನ್ನನ್ನು ಉದ್ಧಾರ ಮಾಡಿತು. ನಾನು ದೇವರ ನಾಮ ಅರ್ಥ ಮಾಡ್ಕೊಳ್ಳೋದ್ರಿಂದ ದೇವರನ್ನ ಉದ್ಧಾರ ಮಾಡಿದ್ರು. ಹೆಂಗೆ? ಎಲ್ಲರೂ ಸೇರಿ ನನ್ನನ್ನು ಸಿಂಹದ ಗವಿಲಿ ಹಾಕಿದ್ರು. ರಾಜ ನೆನೆಸ್ಕೊಂಡ ಇವನು ಸತ್ತೋಗೋನೆ ಅಂತೇಳಿ, ಬಟ್ ನಾನು ದೇವರು ಒಳಗಡೆ ಉದ್ಧಾರ ಮಾಡಿದ್ರು.
ಆದ್ರೆ ಅದು ಅವನಿಗೆ ಅರ್ಥ ಆಗಿಲ್ಲ. ಅವನು ಗೋಳಾಡ್ತದಾನೆ, ರಾಜ ಅಯ್ಯೋ ದಾನಿಯೇಲರೇ ಹೊಟ್ಟೋದ. ಆಗ ನಾನೇ ಅವನಿಗೆ ಹೇಳಿದೆ, ನೀನ್ ಧೈರ್ಯವಾಗಿರು ಅಂತ. ಇದು ಪ್ರಾರ್ಥನೆ ಮಾಡೋದ್ರಿಂದ ಮಾತ್ರ ಸಾಧ್ಯ. ಈಗ ಧೈರ್ಯ ಯಾರು ಹೇಳ್ಬೇಕು? ಅಂತ ಅಳ್ತಾ ಇರ್ತಾರಲ್ಲ, ಅವ್ರು ಅಳೋರು ನಿಮಗೆ ಧೈರ್ಯ ಹೇಳುವಾಗ ಅಳ್ಳವರಿಗೆ ನೀವು ದೇವರ ಹೇಳ್ಬೇಕು. ಅಳ್ತಾ ಇರೋರಿಗೆ ಇಲ್ಲಿ ಉಲ್ಟಾ ಆಗ್ತದೆ. ಈಗ ಸಿಂಹದ ಗವಿಯ ಹೊರಗಡೆ ಇರೋದು ಯಾರು? ದಾರಿಯವೇಶ ರಾಜ. ಈಗ ಸಿಂಹದ ಗವಿ ಒಳಗಡೆ ಇರೋದು ಯಾರು? ಈಗ ಧೈರ್ಯ ಯಾರು ಪಡಿಸ್ಬೇಕು? ಏನಂತೇಳಿ, ದಾನಿಯೇಲ ಇದೇನಪ್ಪ ನಿನ್ ದೇವ್ರು ದೊಡ್ಡವರೇನಪ್ಪ ಏನಪ್ಪ ಅಂತ ಇವನ್ ಕೇಳ್ಬೇಕು. ಇವನ ಅಯ್ಯೋ ದಾನಿಯೇಲನೇ ಅಂತ ಅಳ್ತಾವ. ಇಕ್ಕಟ್ಟಲ್ಲಿ ಸಂಕಟದಲ್ಲಿ ಸಿಂಹದ ಮಧ್ಯೆ ಇರೋ ದಾವಿದ ಹೇಳ್ತಾವನೆ, ರಾಜಾ ಚಿರಂಜೀವಿ ಆಗಿರೋದು ಹೇಳ್ತಾವನೆ. ಚಿರಂಜೀವಿ ಅಂದ್ರೇನು? ಸುಮಾರು ವರ್ಷ ನೀನು ಹಂಗೆ ರಾಜ ಅಂತ ಹೇಳ್ತಾವನೆ. ಹರ ಎಲ್ಲರೂ ಇವ್ನು ಸತ್ತೋಗಲಿ ಅಂತೇಳಿ ಇವ್ರೆಲ್ಲ ಹಾಕಿದ್ರೆ ಇವ್ನು ನನ್ನ ಚಿರಂಜೀವಿ ಆಗಿರೋದು ಎಲ್ಲೋ ಶಬ್ದ ಕೇಳ್ದಂಗಿದೆಯಲ್ಲ, ಸಿಂಹದ ಗಿಮ್ಮದ. ಯಾಕಂದ್ರೆ ಸಿಂಹ ದಾನಿಯೇಲ ಗಂಟ್ಲು ನುಂಗುವಾಗ ಏನು ತಗೊಳಕೊಂಬಿಟ್ಟು ಅಂದಾಗ ದಾನಿಯೇಲ ಥರನೇ ಸೌಂಡ್ ಬರ್ತಾ ಇದೆಯಾ? ಇಲ್ಲ ರಾಜ ನಾನೇ. ಆಗ ಅವನು ಹೇಳ್ತಾನೆ, ನಿನ್ನ ದೇವ್ರು ನಿನ್ನ ಸಂಗಡ ಇದ್ದಾರ, ನಿನ್ನ ದೇವ್ರು ನಿನ್ನ ಉದ್ಧಾರ ಮಾಡಿದಾರ ಅಂತ ಹೇಳಿದ ತಕ್ಷಣ ಈಗ ರಾಜ ಹೇಳ್ತಾನೆ, ದೇವರು ಇವನ ಸಂಗಡ ಇರುವುದರಿಂದ ಈಗ ನೀವೇನ್ ಮಾಡ್ಬೇಕು ಗೊತ್ತಾ? ಎಲ್ಲಾ ಜನರ ಮುಂದೆಗಡೆ ಇವನನ್ನ ಮೇಲೆ ಕೆತ್ತಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈಗ ದಾನಿಯೇಲನನ್ನ ಎಲ್ಲಾರ ಮುಂದೆಗಡೆ ಮೇಲಿಗೆ, ಯಾಕೆ? ಅವನು ದೇವರ ನಾಮವನ್ನ ಅರಿತವನಾದ ನಿಮಿತ್ತವಾಗಿ ನನ್ನ ದೇವರು ಅದರ ಮಧ್ಯದಲ್ಲಿ ಉದ್ಧಾರ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾರಿಲ್ಲದಿರುವಾಗ ಜೊತೆಯಲ್ಲಿ ನನ್ನ ಉದ್ಧಾರ ಸರ್ವನಾಶ ಮಾಡ್ಬೇಕಂತ ಹೇಳ್ಬಿಟ್ಟು ಜನ ಎಲ್ಲ ಇದು ಓಡಾಕ್ಬಿಟ್ರು. ಈಗ ದೇವರು ಅವನು ಉದ್ಧಾರ ಮಾಡಿದ ನಿಮಿತ್ತವಾಗಿ ಈಗ ದಾನಿಯೇಲನ ಕರವನ್ನ ಕೈ ಹಿಡಿದು ದೇವ್ರ ಮೇಲೆ ಕೆತ್ತಾ ಇದ್ದಾರೆ, ಮೇಲೆ ಕೆತ್ತಾ ಇದ್ದಾರೆ, ಮೇಲೆ ಕೆತ್ತಾ ಇದ್ದಾರೆ. ನೋಡ್ತಾರೆ, ಒಬ್ರು ಇಲ್ವಂತೆ. ನಿಮಗೆ ಅರ್ಥ ಆಗಿಲ್ಲ. ದಾನಿಯೇಲನನ್ನ ಮೇಲೆ ಕೆತ್ತುವಾಗ ದಾನಿಯೇಲನನ್ನ ಸಿಂಹದ ಒಳಗಡೆ ಗುಹೆ ಒಳಗಡೆ ಹಾಕ್ಬೇಕಂತ ಪಟ್ಟಿಡ್ದವ್ರಿಗೆ ಒಬ್ರು ಇಲ್ಲ. ಎಲ್ಲಿ ನೋಡುವಾಗ ಆ ಸಿಂಹದ ಗುಹೆ ಒಳಗಡೆ ಇವರೆಲ್ಲ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೇಲಕ್ಕೆ ಬಾ ಎಂದು ಕರೆಯ
ಯಾರಿಲ್ಲದಿರುವಾಗ ಜೊತೆಯಲ್ಲಿ ಇರುವಾಗ ನೀವ್ ಆಡ್ಬೇಕು ಇಲ್ಲದಿರುವಾಗ ಎಲ್ಲವ ಕೊಡುವ ಯಾರಿಲ್ಲದಿರುವಾಗ ಜೊತೆಯಲ್ಲಿ ಏನಿಲ್ಲದಿರುವಾಗ ಎಲ್ಲವ ಕೊಡುವ ಯಾರಿಲ್ಲದಿರುವಾಗ ಜೊತೆಯಲ್ಲಿ ಇರುವ ಎಷ್ಟೊಂದು ಒಳ್ಳೆಯವನು ಯೇಸು ಎಲ್ಲರಿಗಿಂತ ಉತ್ತಮನು 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 ಏನಿಲ್ಲದಿರುವಾಗ ಎಲ್ಲವ ಕೊಡುವ ಯಾರಿಲ್ಲದಿರುವಾಗ ಜೊತೆಯಲ್ಲಿ ಇರುವ ಏನಿಲ್ಲದಿರುವಾಗ ಎಲ್ಲವ ಕೊಡುವ ಯಾರಿಲ್ಲದಿರುವಾಗ ಜೊತೆಯಲ್ಲಿ ಇರುವ ಎಷ್ಟೊಂದು ಒಳ್ಳೆಯವನು ಯೇಸು ಎಲ್ಲರಿಗಿಂತ ಉತ್ತಮನು ಎಷ್ಟೊಂದು ಒಳ್ಳೆಯವನು ಯೇಸು ಎಲ್ಲರಿಗಿಂತ ಉತ್ತಮನು ಹೌದು. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿನ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರ ದೇವರೇ, ಇಲ್ಲಿವರೆಗೂ ಮಾತಾಡಿ ನಡೆಸಿದಕ್ಕಾಗಿ ಸ್ತೋತ್ರ. ಮಹಿಮೆ ನಿಮಗೆ ತಗ್ಗಿಸ್ತಾ ಇದ್ದೇವೆ, ನೀವೆಚ್ಚಿಸಲ್ಪಡಬೇಕು. ಕರ್ತನ ಹೆಸರಿನಲ್ಲಿ ಬಂದ ಮಕ್ಕಳು ಅನುಗ್ರಹಿಸಲ್ಪಡಲಿ. ಸಮಾಧಾನ, ಶಾಂತಿ, ದೈವ ಕೃಪೆ, ದೈವ ಸಮಾಧಾನ ಇವರೊಂದಿಗೆ ಇರಲಿ. ಎಲ್ಲ ವಿಷಯಗಳಲ್ಲಿ ಇವರು ಅನುಗ್ರಹಿಸಲ್ಪಡಲಿ. ಆತ್ಮಿಕ, ಭೌತಿಕ ಎರಡು ವಿಷಯಗಳಲ್ಲಿ ಅನುಗ್ರಹಿಸಲ್ಪಡಲಿ. ಮಹಿಮೆ ನಿಮಗೆ ಸ್ವಾಮಿ. ನಾವು ತಗ್ಗಿಸ್ತೇವೆ. ಸಕಲ ಸ್ತುತಿ, ಗಾನ, ಮಾನ, ಮಹಿಮೆ ಎಲ್ಲ ನಿಮ್ಮೊಬ್ಬರಿಗೆ ಸಲ್ಲಿಸಿ, ಎಲ್ಲ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ನಾವು ಬಿಡುಗಡೆ ಹೊಂದಿಕೊಂಡಿದ್ದೇವೆ. ಜೀವವುಳ್ಳ ತಂದೆಯೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಾವು ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ, ಸೇರಿ ಬಂದ ದೇವರ ಮಕ್ಕಳ ಮೇಲೆ, ಎಲ್ಲ ಪರಿಶುದ್ಧಗಳ ಮೇಲೆ, ಈ ಸಭೆ ಮೇಲೆ ಯೇಸು ಕ್ರಿಸ್ತನ ಬಡದನಕ ಇರಲಿ. ಜಯ ಕೊಟ್ಟ ದೇವರಿಗೆ ಜಯದ ಘೋಷ. ಅಲ್ಲೇಲೂಯ, ಅಲ್ಲೇಲೂಯ, ಅಲ್ಲೇಲೂಯ. ಕರ್ತನಾದ ಯೇಸುವೆ, ಬೇಗ ಬನ್ನಿ ಸ್ವಾಮಿ.